शङ्कारूपेण मच्चित्तं पङ्कीकृतमभूद्यय किङ्करीयस्य सा माया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाभिर्नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मध्याननिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं पञ्चाशल्यभिर्भक्तिं भास्वत्नौरिस्तत्पुष्कलम् आपीन तुङ्गस्तनीं मुद्रामक्षगुणं सुधाकृतं विद्यां च हस्ताम्बुजैः बिभ्राणां विशदप्रधां प्रभां त्रिनयनां वाग्देवतामाश्रये श्रीमत्परमहंसपरिव्राजकाचार्यवर्य पदवाक्यप्रमाणपारावारेण यमनियमासनप्राणायामप्रत्याहारधारणाध्यानसमाध्यष्टाङ्गयोगानुष्ठाननिष्ठ तपश्चक्रवर्ती अनाद्यविच्छिन्न श्रीशङ्कराचार्यगुरुपरम्परा प्राप्त षड्दर्शनसन्दर्शाचार्य व्याख्यासिंहासनाधीश्वर सकलमनसारहृदय सांख्यत्रयप्रतिपादक वैदिकमार्गप्रवर्तक सर्वतन्त्रस्वतन्त्र आदिराजधानी विद्यानगरमहाराजधानी कर्नाटकसिंहासनप्रतिष्ठापनाचार्य श्रीमद्राजाधिराजगुरुभूमण्डलाचार्य ऋष्यशृङ्गपुरवाराधीश्वर तुङ्गभद्रातीरवासी श्रीमद्विद्याशङ्करपादपद्माराधक श्रीमज्जगद्गुरु श्रीमदभिनवविद्यातीर्थ महास्वामी करकमलसञ्जात श्रीमज्जगद्गुरु श्री भारतीतीर्थ महास्वामिनां तत्करकमलसञ्जात श्रीमज्जगद्गुरु श्री विदुशेखरभारती महास्वामिनां च चरणारविन्दयोः साष्टाङ्गप्रणामान् समर्पयामः। अद्वैतानन्दपूर्णाय व्यासशङ्कररूपिणे नमोऽस्तु वासुदेवाय गुरवे सर्वसाक्षिणे। ಹಿಂದೆ ಎರಡು ವರ್ಣಕಗಳಾಗಿದೆ. ಎರಡು ವರ್ಣಕಗಳಲ್ಲಿ ಪುರುಷಾರ್ಥ ಅನ್ನೋದು ಯಾವುದು ಅಂತ ಹೇಳಿದರು. ಆ ಪುರುಷಾರ್ಥ ಅನ್ನೋದರಲ್ಲಿ 4 ಪುರುಷಾರ್ಥಗಳಲ್ಲಿ ಮೋಕ್ಷ ಪುರುಷಾರ್ಥ ಅನ್ನೋದೇ ಶಾಶ್ವತವಾದ ಪುರುಷಾರ್ಥ, ನಿತ್ಯವಾದ ಪುರುಷಾರ್ಥ, ಬಾಕಿ ಎಲ್ಲ ಅನಿತ್ಯವಾದ ಪುರುಷಾರ್ಥ ಅಂತ ಹೇಳಿ ಮೋಕ್ಷ ಪುರುಷಾರ್ಥ ಅನ್ನೋದನ್ನು ಹೇಗೆ ನಾವು ಗಳಿಸೋಕ್ಕಾಗುತ್ತೆ ಅನ್ನೋದನ್ನು ಸಾಧನ ಚತುಷ್ಟಯ ಸಂಪತ್ತಿ ಆಮೇಲೆ ಅದನ್ನು ಹೇಳ್ತಾ ಬಂದರು. ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳಿದ್ರೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಈ ಶಮಾಧಿ ಷಟ್ಕ ಸಂಪತ್ತಿ ಅನ್ನೋದರಲ್ಲಿ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಈ 6 ಇರುತ್ತೆ ಅದರಲ್ಲಿ. ಆಮೇಲೆ ಮುಮುಕ್ಷುತ್ವ ಅನ್ನೋದು ಕೊನೆಯದದು. ಇಷ್ಟು ಇರೋ ಒಂದು ಅಧಿಕಾರಿಗೆ ಈ ಒಂದು ಈ ಒಂದು ಶಾಸ್ತ್ರದಲ್ಲಿ ಒಂದು ಪ್ರವೇಶ ಮಾಡೋಕ್ಕೆ ಅಧಿಕಾರ ಇರುತ್ತೆ ಅಂತ. ಅಧಿಕಾರ ಅಂತ ಹೇಳಿದ್ರೆ ಒಂದು ಹಕ್ಕು ಅಂತ ನಾವು ಹೇಳ್ತೀವಿ ಕೆಲವು ಸತಿ. ಆದರೆ ಇಲ್ಲಿ ಹಕ್ಕು ಅಂತ ಇಲ್ಲದೆ ಹೋದರೂ ಕೂಡ ಅವನಿಗೆ ಯೋಗ್ಯತೆ ಅಂತ ಹೇಳ್ತೀವಲ್ಲ, ಅದೇ ಅಧಿಕಾರ ಶಬ್ದಕ್ಕೆ ಇಲ್ಲಿ ಅರ್ಥ. ಆಮೇಲೆ ಅನುಬಂಧ ಚತುಷ್ಟಯ ಅಂತ ಒಂದು ಹೇಳಿದರು. ಸಾಧನ ಚತುಷ್ಟಯ ಅಂತ ಒಂದು ಯಾವುದು ಅಧಿಕಾರಿಗೆ ಇರಬೇಕಾದ್ದು. ಅನುಬಂಧ ಚತುಷ್ಟಯ ಯಾವುದು ಅಂತ ಹೇಳಿದರೆ ಗ್ರಂಥಕ್ಕೆ ಇರಬೇಕಾದ್ದು. ಯಾವುದೇ ಒಂದು ಗ್ರಂಥ ಇದ್ದರೂ ಕೂಡ ಅದರಲ್ಲಿ ಈ 4 ಇರಬೇಕು ಅನುಬಂಧ ಚತುಷ್ಟಯ ಅಂತ. ಆ 4 ಯಾವುದು ಅಂತ ಹೇಳಿದರೆ ಆ ಗ್ರಂಥದಲ್ಲಿ ಯಾವ ವಿಷಯ ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವರು ಮೊದಲೇ ಹೇಳಬೇಕಾಗುತ್ತೆ. ಆಮೇಲೆ ಯಾರು ಈ ಗ್ರಂಥಕ್ಕೆ ಅಧಿಕಾರಿ ಅಂತ ಅದನ್ನು ನಾವು ಅಧಿಕಾರಿಗೆ ಹೇಳಿಬಿಟ್ಟಿದ್ದೀವಿ. ಆಮೇಲೆ ಈ ಗ್ರಂಥದಲ್ಲಿ ಈ ಗ್ರಂಥವನ್ನು ಅಧ್ಯಯನ ಮಾಡಿದರೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದು ಅದು ಹೇಳಬೇಕು. ಆಮೇಲೆ ಈ ಗ್ರಂಥದಲ್ಲಿ ಯಾವ ವಿಷಯ ಹೇಳ್ತಾ ಇದ್ದಾರೋ ಅದಕ್ಕೂ ಆ ಫಲಕ್ಕೂ ಏನು ಸಂಬಂಧ ಇದೆ ಇದನ್ನು ಹೇಳಬೇಕು. ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೇಳ್ತಾರೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಇಷ್ಟು ಇರೋದು ಅನುಬಂಧ ಚತುಷ್ಟಯ ಅಂತ ಇದನ್ನು ಹೇಳಿದರು. ಆಮೇಲೆ ಸ್ಥೂಲವಾಗಿ ಈ ಪ್ರಪಂಚ ಅನ್ನೋದು ಹೇಗೆ ಸೃಷ್ಟವಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಿಂದೆ 2 ವರ್ಣಕಗಳಲ್ಲಿ ಹೇಳಿ ಬಂದಿದ್ದಾರೆ. ಇವಾಗ 3ನೇ ವರ್ಣಕದಲ್ಲಿ ಈ ಜೀವ ಮತ್ತು ಪರಮೇಶ್ವರ, ಪರಮಾತ್ಮ, ಜೀವಾತ್ಮ ಅಂತ 2 ಹೇಳ್ತೀವಲ್ಲ, ಅದಕ್ಕೆ 2ಕ್ಕೂ ಯಾವ ಥರ ಒಂದು ಸಂಬಂಧ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ನೋಡೋಣ ತಗೊಂಡು. ಅದಕ್ಕೆ ಮುಂಚೆ ಈ ಪ್ರಪಂಚದಲ್ಲಿ ನಾನಾ ಜೀವರುಗಳಿದ್ದಾರೆ ಅಂತ ಒಂದು ಹೇಳಿದರು.
ಆದರೆ ವೇದಾಂತ ಸಿದ್ಧಾಂತದ ಪ್ರಕಾರ ಒಂದೇ ಬ್ರಹ್ಮವೇ ಪಾರಮಾರ್ಥಿಕ ತತ್ವ, ಸತ್ಯ ಸ್ವರೂಪ ಅದೇನೆ. ಪ್ರಪಂಚ ಅನ್ನೋದು ಮಿಥ್ಯ, ಆಮೇಲೆ ಜೀವ ಅನ್ನೋದು ಕೂಡ ವಾಸ್ತವವಾಗಿ ಇಲ್ಲವೇ ಇಲ್ಲ. ಜೀವನ ಸ್ವರೂಪ ವಾಸ್ತವವಾಗಿ ಬ್ರಹ್ಮಸ್ವರೂಪವೇ. ಹೀಗಾಗಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಅಂತ ಯಾವ ಒಂದು ಸಿದ್ಧಾಂತ ಇದೆಯೋ ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಪಂಚ ಅನ್ನೋದು ನಮಗೆ ಬರೀ ತೋರಿಕೆ ಮಾತ್ರ. ಆ ಪ್ರಪಂಚ ಅನ್ನೋದು ಹೇಗೆ ಸೃಷ್ಟವಾಗಿದೆ ಅನ್ನೋದಕ್ಕೆ ಹಿಂದೆ ಹೇಳಿದರು. ಪಂಚಭೂತಗಳಿರುತ್ತೆ, ಪಂಚಭೂತಗಳಿಂದ ಭೌತಿಕ ಪ್ರಪಂಚ ಅನ್ನೋದು ಸೃಷ್ಟವಾಗುತ್ತೆ ಅಂತ ಹೇಳಿದರು. ಇವಾಗ ಜೀವ ಅಂತ ಯಾವನು ಇದಾನೋ ಅವನು ವಾಸ್ತವವಾಗಿ ಅವನ ಸ್ವರೂಪ ಬ್ರಹ್ಮವೇ. ಆ ಬ್ರಹ್ಮ ಅನ್ನೋದು ಎರಡನೇ ವಸ್ತು ಇಲ್ಲದೇ ಇರೋ ಒಂದು ಚೈತನ್ಯ ಸ್ವರೂಪ ಅದು. ಆ ಸ್ವರೂಪ, ಆ ಬ್ರಹ್ಮಕ್ಕೆ ಪ್ರಪಂಚ ಅನ್ನೋದು ಕೂಡ ಯಾವುದೂ ಇರೋದೇ ಇಲ್ಲ. ಹಾಗಾಗಿ ಏಕಮೇವ ಅದ್ವಿತೀಯ ತತ್ವ ಬ್ರಹ್ಮಸ್ವರೂಪ, ಅದೇ ಪಾರಮಾರ್ಥಿಕ ಸತ್ಯ. ಆ ಬ್ರಹ್ಮಕ್ಕೆ ವಾಸ್ತವವಾಗಿ ಸಂಸಾರ ಅನ್ನೋದು ಇಲ್ಲವೇ ಇಲ್ಲ, ಮೋಕ್ಷ ಅನ್ನೋದು ಖಂಡಿತ ಇಲ್ಲವೇ ಇಲ್ಲ. ಹಾಗಾಗಿ ಮೋಕ್ಷವನ್ನು ಹೇಳ್ಕೊಡೋಕ್ಕೆ ಯಾವುದಾದ್ರೂ ಒಂದು ಶಾಸ್ತ್ರ, ಉಪನಿಷತ್ತು ಅವುಗಳೆಲ್ಲ ಕೂಡ ಪಾರಮಾರ್ಥಿಕ ರೀತಿಯಲ್ಲಿ ಇಲ್ಲವೇ ಇಲ್ಲ ವಾಸ್ತವವಾಗಿ. ಯಾಕಂದರೆ ಬಂಧ ಅನ್ನೋದು ಯಾವುದಕ್ಕೂ ಇಲ್ಲವೇ ಇಲ್ವಲ್ಲ. ಬಂಧಕ್ಕೆ ಒಳಪಟ್ಟವನು ಯಾರೂ ಇಲ್ಲ, ಬಂಧ ಅನ್ನೋದು ಯಾರೂ ಇಲ್ಲ. ಹಾಗಾಗಿ ಬಂಧ ಅನ್ನೋದು ಯಾವುದಕ್ಕೂ ಇಲ್ಲವೇ ಇಲ್ಲ. ಹೀಗಾಗಿ ಇಂಥ ಒಂದು ಸ್ಥಿತಿ ಬ್ರಹ್ಮಸ್ವರೂಪ, ನಮ್ಮ ಅದ್ವೈತ ಸ್ಥಿತಿ ಅದೇನೆ. ಆದರೆ ಆ ಸ್ಥಿತಿ ನಮಗೆ ಇವಾಗ ಗೊತ್ತಾಗ್ತಾ ಇಲ್ಲ. ಇವಾಗ ನಮಗೆಲ್ಲ ನಾವು ಒಂದು ವ್ಯಕ್ತಿಯಾಗಿದ್ದೀನಿ, ಈ ಒಂದು ಪ್ರಪಂಚ ಕಾಣ್ತಾ ಇದೆ ನನಗೆ, ಈ ಪ್ರಪಂಚದಲ್ಲಿ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಇಂಟ್ರಾಕ್ಷನ್ ಅಂತ ಒಂದು ಆಗ್ತಾ ಇದೆ ನನಗೆ, ಇದರಿಂದ ನನಗೆ ಸುಖ ದುಃಖ ಅನ್ನೋದು ಬರ್ತಾ ಇದೆ ಅಂತ ಒಂದು ಪ್ರತೀತಿ ನಮಗೆ ಖಂಡಿತ ಇದೆ. ಅದ್ರ ಜೊತೆಗೆ ನಾವು ಇಂಥ ದಿವಸದಲ್ಲಿ ಹುಟ್ಟಿದ್ದೀವಿ, ಆಮೇಲೆ ಈ ಥರ ಒಂದು ಜೀವನದಲ್ಲಿ ನಡೆಸ್ತಾ ಇದ್ದೀವಿ. ನಾವು ಒಂದಾನೊಂದು ಸಮಯದಲ್ಲಿ ನಾವು ಹೋಗ್ಬಿಡ್ತೀವಿ ಅಂತ ಒಂದು ಬುದ್ಧಿ ಇದೆ. ಶಾಸ್ತ್ರದಲ್ಲಿಂದ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಈ ಜನ್ಮ ಅನ್ನೋದು ಇದೊಂದು ಮಾತ್ರ ಅಲ್ಲ, ಇದಕ್ಕೆ ಹಿಂದೆ ಬೇಕಾದಷ್ಟು ಜನ್ಮಗಳಿದ್ದೀವೆ, ಇದಕ್ಕೆ ಮುಂದೆನೂ ಜನ್ಮಗಳು ಬರ್ತಾ ಇರ್ತವೆ ಅಂತ ಇದೆ. ಇಷ್ಟು ಕೂಡ ಇದೆಲ್ಲ ಒಂದು ಬ್ರ್ಯಾಕೆಟಲ್ಲಿ ಹಾಕಿದ್ರೆ ಇದೆಲ್ಲ ವ್ಯಾವಹಾರಿಕ ಸ್ಥಿತಿ. ಇದೇ ಬಂಧ ಸ್ಥಿತಿ, ಇದು ಅವಿದ್ಯಾ ಸ್ಥಿತಿ. ವಾಸ್ತವವಾಗಿ ಅವಿದ್ಯಾ ದಶೆ ಇದು. ಹಾಗಾಗಿ ಅವಿದ್ಯಾ ದಶೆ ಅಂತ ಇದನ್ನು ಹೇಳಿದ್ವಿ. ವಿದ್ಯಾದಶೆ ಅಂದರೆ ಯಾವುದು ಅಂತ ಹೇಳಿದ್ರೆ, ಮುಂಚೆ ಹೇಳಿದೆ ಬ್ರಹ್ಮಸ್ವರೂಪ ಒಂದೇ ಇರೋದು, ಪ್ರಪಂಚ ಇಲ್ಲ, ಜೀವ ಇಲ್ಲ, ಬಂಧ ಇಲ್ಲ, ಮೋಕ್ಷ ಇಲ್ಲ ಅಂತ ಒಂದು ಸ್ಥಿತಿನೇ ಪರಮಾರ್ಥ ಸ್ಥಿತಿ ಅದು. ಹೀಗಾಗಿ ಅವಿದ್ಯಾದಶೆಯಿಂದ ನಾವು ಪರಮಾರ್ಥ ದಶೆಗೆ ಹೋಗಬೇಕಾಗಿದೆ. ಹೋಗೋಕ್ಕಾಗಿ ನಮ್ಗೆ ಏನು ಮಾಡಬೇಕಾಗಿದೆ, ಇಂಥ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಬರುತ್ತೆ ಅಂತ ಹೇಳಿದ್ರೆ, ಈ ವಸ್ತುಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ವಿಷಯದ ಬಗ್ಗೆ ನಮಗೆ ಒಂದು ಮ್ಯಾಪ್ ಅಂತ ಕೊಡ್ತಾರಲ್ಲ, ಈ ಮ್ಯಾಪ್ ನೋಡಿದ್ರೆ ನಮಗೆ ಹೇಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ನಮ್ಮ ಡೆಸ್ಟಿನೇಷನ್ ಯಾವುದು ಅಂತ ನಮಗೆ ಮುಂಚೆನೇ ತೀರ್ಮಾನ ಆಗಿರುತ್ತೆ. ನಾವು ಇರೋ ಜಾಗ ಯಾವುದು ಅಂತ ನಮ್ಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಮುಟ್ಟಬೇಕಾದ್ರೆ ನಮಗೆ ಯಾವ ದಾರಿಲಿ ಹೋಗಬೇಕು, ಯಾವ ಒಂದು ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಇದ್ದರೆ ಅದನ್ನು ನಾವು ಯಾವುದನ್ನು ಪಡಿಬೇಕು ಅಂತೆಲ್ಲ ನಮಗೆ ಒಂದು ಕಲ್ಪನೆ ಬರುತ್ತೆ. ಅದೇ ಥರವೇ ಶಾಸ್ತ್ರ ಅನ್ನೋದು ಕೂಡ ಒಂದು ಮ್ಯಾಪ್ ಥರ. ಅದು ನಾವು ಎಲ್ಲಿದ್ದೀವಿ ಅಂತ ತೋರಿಸ್ಕೊಡುತ್ತೆ ನಮಗೆ. ಆಮೇಲೆ ನಾವು ಎಲ್ಲಿ ಮುಟ್ಟಬೇಕು ನಾವು ಅನ್ನೋದು ತೋರಿಸ್ಕೊಡುತ್ತೆ. ಅದಕ್ಕೆ ದಾರಿ ಯಾವುದು, ಯಾವ ದಾರಿ ಹಿಡಿಬೇಕು, ಯಾವ್ಯಾವ ಸಾಧನಗಳನ್ನ ನೀನು ಅವಲಂಬಿಸಬೇಕು ಅನ್ನೋದನ್ನೆಲ್ಲ ಅದು ತೋರಿಸ್ಕೊಡುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ಅದು ಜೀವರು ಅಂತ ಹೇಳಿದಾಗ ವಾಸ್ತವವಾಗಿ ಒಂದು ಜೀವ ಕೂಡ ಇಲ್ಲವೇ ಇಲ್ಲ, ಇರೋದೊಂದು ಬ್ರಹ್ಮ ಮಾತ್ರ. ಆದರೆ ನಮಗೆ ನೀನು ಬೇರೆ, ನಾನು ಬೇರೆ, ನೀನು ಇದೆಯಾ, ನಾನು ಇದ್ದೀನಿ, ಇನ್ನೊಬ್ಬರು ಇದ್ದಾರೆ ಅಂತ ನಮಗೆ ಈ ಒಂದು ಪ್ರತೀತಿ ಬರ್ತಾ ಇದೆ. ಹಾಗಾಗಿ ನಾನಾ ಜೀವರಿದ್ದಾರೆ ಅಂತ ಹೇಳಿದಾಗ ಹೇಗೆ ಒಂದೇ ಬ್ರಹ್ಮಸ್ವರೂಪವೇ ನಾನಾ ಜೀವರಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲ ಇವಾಗ ಉತ್ತರ ಕೊಡ್ತಾರೆ. ಆಮೇಲೆ ಇನ್ನೊಂದು ಮಾಡಿದ್ರು ಅವರು, ಒಂದೇ ಬ್ರಹ್ಮಸ್ವರೂಪ ಆಗಿದ್ದರೂ ಕೂಡ ಅದಕ್ಕೆ ನಾನಾ ದೇವತೆಗಳಿದೆ ಅಂತ ಅದನ್ನು ಹೇಳಿದರು. ನಾನಾ ದೇವತೆಗಳು ಅಂತ ಯಾತಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬೊಬ್ಬನಿಗೆ ರುಚಿ ಒಂದೊಂದು ದೇವತೆಯಲ್ಲಿ ಇದೆ ಅದು. ಹೀಗಾಗಿ ಒಂದೇ ಬ್ರಹ್ಮಸ್ವರೂಪವೇ ನಾನಾ ದೇವತಾ ಆಕಾರವಾಗಿ ಇದೆ. ಅದು ಮೂರ್ತಿಗಳು, ದೇವತಾ ಮೂರ್ತಿಗಳು ಬೇಕಾದಷ್ಟಿದೆ. ಅದಕ್ಕೆಲ್ಲ ನಾವು ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಇದೆಲ್ಲ ಇದೆ. ಹೀಗಾಗಿ ಇಂಥ ಒಂದು ದೇವತೆಗಳಿಗೆ ಯಾತಕ್ಕೆ ಅರ್ಚನೆ ಮಾಡಬೇಕು ಅಂತ ಕೇಳಿದ್ರೆ, ಅದನ್ನು ಅರ್ಚನೆ ಮಾಡೋದ್ರಿಂದ ನಮಗೆ ಒಂದು ಅದೃಷ್ಟ ಅಂತ ಒಂದು ಉಂಟಾಗುತ್ತೆ, ಚಿತ್ತಶುದ್ಧಿ ಉಂಟಾಗುತ್ತೆ. ಆ ಚಿತ್ತಶುದ್ಧಿಯಿಂದ ನಾವು ಈ ಒಂದು ಶಾಸ್ತ್ರದನ್ನು ಅವಲಂಬನೆ ಮಾಡಿದ್ರೆ ನಮಗೆ ಬೇಗ ಫಲ ಸಿಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಹೇಳಿದರು. ಇವಾಗ ಮುಂದಕ್ಕೆ ನಾವು ನೋಡಬೇಕಾದ ಭಾಗ ಇಲ್ಲಿ 35ನೇ ಪೇಜಲ್ಲಿದೆ, ಅದನ್ನು ಓದ್ತೀನಿ ಸ್ವಲ್ಪ. ಏವಂ ಏಕಸ್ಯ ಅನಾತ್ಮನಃ ಕಾರ್ಯರೂಪೇಣ ಅನೇಕತ್ವೇ ಏಕಸ್ಯ ಆತ್ಮನಃ ಅನಂತ ಕಾರ್ಯೋಪಾಧಿಭಿಃ ಅನೇಕತ್ವೇ ಚ ದೃಷ್ಟಾಂತಃ ಕಃ ಇತಿ ಚೇತ್ ಶೃಣು. ಯಥಾ ಏಕೈವ ಪೃಥ್ವೀ ಕಾರ್ಯರೂಪೇಣ ಪರಿಣತಾ ಸತಿ ಪರ್ವತಃ ವೃಕ್ಷಃ ಗೋಪುರಂ ಕುಡ್ಯಂ ಗೃಹಂ ಕುಸೂಲಂ ಮಠಂ ಘಟಃ ಶರಾವಃ ಇತ್ಯಾದಿ ಭೇದಂ ಗಚ್ಚತಿ. ಯಥಾ ಆಕಾಶಃ ಏಕ ಏವ ಪೃಥ್ವೀ ಕಾರ್ಯೋಪಾದಿಷು ಯಃ ಪ್ರತೀಯಮಾನಃ ಅಯಂ ಘಟಾಕಾಶಃ ಅಯಂ ಮಠಾಕಾಶಃ ಇತ್ಯಾದಿ ರೂಪೇಣ ಅನೇಕದಾ ಭಾತಿ. ತಥಾ ಮೂಲಪ್ರಕೃತಿಃ ಅನಾತ್ಮ ಏಕ ಏವ ಕಾರ್ಯರೂಪೇಣ ಅನೇಕೋ ಜಾತಃ. ಆತ್ಮ ಸ್ವಯಂ ಏಕೋಪಿ ತತ್ತತ್ ಶರೀರೋಪಾದಿಭಿಃ ತತ್ರ ಪ್ರವಿಷ್ಟಃ ಇವ ಸನ್ ದೇವಃ ಮನುಷ್ಯಃ ರಾಮಃ ಕೃಷ್ಣಃ ಬ್ರಾಹ್ಮಣಃ ಕ್ಷತ್ರಿಯಃ ವೈಶ್ಯಃ ಶೂದ್ರಃ ಪಶುಃ ಪಕ್ಷಿ ಕ್ರಿಮಿ ಕೀಟಃ ಇತಿ ಬಹುಧಾ ಭಾತಿ. ಅಯಂ ಅವಚ್ಛಿನ್ನ ಪಕ್ಷೇ ದೃಷ್ಟಾಂತಃ ಅಂತ. ಅಂದರೆ ಒಂದೇ ಒಂದು ಬಹುವಾಗಿ ತೋರೋದಕ್ಕೆ
ಯಾವ ಒಂದು ರೀತಿಯಲ್ಲಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಅದನ್ನು 2 ರೀತಿಯಲ್ಲಿ ಪ್ರಕಾರದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಒಂದು ಪ್ರಕಾರ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಾರಿಭಾಷಿಕ ಶಬ್ದ ಇದೆ, ಒಂದು ಅವಚ್ಛೇದವಾದ, ಇನ್ನೊಂದು ಪ್ರತಿಬಿಂಬವಾದ ಅಂತ 2. ಇದು ವಾದ ಅಂತ ಹೇಳಿದ್ರೆ ಒಂದು ಪ್ರಕ್ರಿಯೆ ಅಂತ ಅಷ್ಟೇ, ಒಂದು ಮೆಥಡ್ ಅಂತ ಹೇಳ್ತೀವಲ್ಲ, ಅದು ಮೆಥಡ್, ಅದಕ್ಕೆ ಉಪಾಯ ಅಂತ ಹೇಳ್ತೀವಿ. ಅದಕ್ಕೆ ವಾದ ಅಂತ ಒಂದು ಶಬ್ದ ಶಾಸ್ತ್ರದಲ್ಲಿದೆ, ಅದಕ್ಕಾಗಿ ಹೇಳಿದ್ದಾರೆ ಅವಚ್ಛಿನ್ನವಾದ ಮತ್ತು ಪ್ರತಿಬಿಂಬವಾದ ಅಂತ. ಅವಚ್ಛಿನ್ನ ಅಂತ ಹೇಳಿದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟರೆ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಒಂದೇ ಆಕಾಶ, ಅಖಂಡವಾಗಿರೋ ಆಕಾಶ 4-5 ಗೋಡೆಗಳು ಕಟ್ಬಿಟ್ರೆ ಏನಾಗುತ್ತೆ, ಸಣ್ಣ ಸಣ್ಣ ಗೋಡೆಗಳು ಕಟ್ಬಿಟ್ರೆ ಒಂದು ಸಣ್ಣ ಸಣ್ಣ ಮನೆ ಅಂತ ಆಗುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಗೋಡೆಗಳು ಕಟ್ಟರೆ ಇಂಥ ಒಂದು ದೊಡ್ಡ ಒಂದು ಭವನ ಅಂತ ಆಗುತ್ತೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟರೆ ಒಂದು ದೊಡ್ಡ ಸ್ಟೇಡಿಯಂ ಅಂತೆಲ್ಲ ಆಗುತ್ತೆ. ಹೀಗೆ ಗೋಡೆಗಳೇ ಇಲ್ಲದೆ ಹೋದರೆ ಖಂಡಿತ ದೊಡ್ಡ ಒಂದು ಎಕ್ಸ್ಪಾನ್ಸಿವ್ ಸ್ಪೇಸ್ ಒಂದೇ ಒಂದು ಮಾತ್ರ ಸಿಗುತ್ತೆ. ಸೊ ಒಂದೇ ಒಂದು ಸ್ಪೇಸೇ ನಮಗೆ ಸಣ್ಣ ಒಂದು ಮನೆ, ಸ್ವಲ್ಪ ಒಂದು ಗುಡಿಸಲು, ಆಮೇಲೆ ಸ್ವಲ್ಪ ದೊಡ್ಡ ಒಂದು ಮಂದಿರ, ಇಂದ ಒಂದು ದೊಡ್ಡ ಸ್ಟೇಡಿಯಂ ಅಂತೆಲ್ಲ ಹೇಗೆ ಹೇಳ್ತೀವೋ, ಆದರೆ ಎಲ್ಲದರಲ್ಲೂ ಕೂಡ ಆಕಾಶ ಒಂದೇ ಇದೆ, ಸ್ಪೇಸ್ ಅಂತ ಒಂದೇ ಇದೆ. ಗೋಡೆಗಳು ಮಾತ್ರ ಹತ್ರ ಹಾಕಿರೋದ್ರಿಂದ, ಸ್ವಲ್ಪ ದೂರ ಹಾಕಿದ್ರಿಂದ ಇದಕ್ಕೆ ಬೇರೆ ಹೆಸರು ಹೇಳ್ತೀವಿ, ಅದಕ್ಕೆ ಬೇರೆ ಹೆಸರು ಹೇಳ್ತೀವಿ. ಗೋಡೆಗಳೇ ಇಲ್ಲದೆ ಹೋದರೆ ಯಾವ ಹೆಸರು ಹೇಳೋದೇ ಇಲ್ಲ, ಸುಮ್ಮನೆ ಒಂದು ಆಕಾಶ, ಒಂದೇ ಸ್ಪೇಸ್ ಅಂತ ಒಂದು ಹೇಳ್ತೀವಿ. ಅದೇ ಥರನೇ ಅದಕ್ಕೆ ಅವಚ್ಛಿನ್ನ ಅಂತ ಹೇಳ್ತಾರೆ. ಅವಚ್ಛಿನ್ನ ಅಂತ ಹೇಳಿದ್ರೆ ಒಂದು ಕನ್ಸ್ಟ್ರಿಕ್ಷನ್, ಒಂದು ಎನ್ಕ್ಲೋಷರ್ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಏನು ಮಾಡಿದ್ದೀವಿ ನಾವು, ಗೋಡೆಗಳು ಹಾಕಿ ಒಂದು ಎನ್ಕ್ಲೋಷರ್ ಮಾಡಿದ್ದೀವಿ. ಇದಕ್ಕಾಗಿ ಅವಚ್ಛಿನ್ನವಾದ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಹೀಗಾಗಿ ಒಂದೇ ಬ್ರಹ್ಮಸ್ವರೂಪವೇ ಹೇಗೆ ನಾನಾಕಾರವಾಗಿ ನಾನಾ ವ್ಯಕ್ತಿಗಳಾಗಿ ತೋರುತ್ತೆ ಅಂತ ಹೇಳಿದ್ರೆ, ಅದು ಈ ಬೇಕಾದಷ್ಟು ದೇಹಗಳಲ್ಲಿ ಪ್ರವೇಶ ಮಾಡಿ ಒಂದು ಶರೀರದಲ್ಲಿ ಇಂಥ ಒಂದು ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ, ಇನ್ನೊಂದು ಶರೀರದಲ್ಲಿ ಇನ್ನೊಂದು ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಸರಿ, ಒಂದು ಪಶು ಪಕ್ಷಿ ಅದಕ್ಕೂ ಶರೀರ ಇದೆಯಲ್ಲ, ಹಾಗಾಗಿ ಆ ಶರೀರಗಳಲ್ಲಿ ಹೋಗಿ ಬಂದ್ಬಿಟ್ಟು ಆ ಒಂದು ಹೆಸರನ್ನು ಪಡೆಯುತ್ತೆ. ಅದು ದೇವತಾ ಶರೀರ ಅನ್ನೋದು ಇನ್ನೂ ಸ್ವಲ್ಪ ದೊಡ್ಡ ಶರೀರ, ನೋಡೋಕ್ಕೆ ದೊಡ್ಡದು ಇಲ್ಲದೆ ಹೋದರೂ ಕೂಡ ಅವ್ರಿಗೆ ಶಕ್ತಿಗಳೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿದ್ಕೊಂಡು ಅದು ಅಂಥ ಒಂದು ಹೆಸರನ್ನು ಪಡೆಯುತ್ತೆ. ಅದು ಹೀಗೆ ಅದಕ್ಕೆ ನಾನಾ ಹೆಸರು ಪಡೆಯೋದಕ್ಕೆ ನಾನಾ ದೇಹಗಳು ಸಿಗ್ತಾ ಇದೆ, ದೇಹಗಳೇ ಎನ್ಕ್ಲೋಷರ್ಸಲ್ಲಿ. ಹಾಗಾಗಿ ಒಂದೊಂದು ಎನ್ಕ್ಲೋಷರಲ್ಲೂ ಹೇಗೆ ಒಂದು ಆಕಾಶ ಅನ್ನೋದು ಒಂದೇ ಆಕಾಶ ಆಗಿದ್ದರೂ ಕೂಡ ಬೇರೆ ಬೇರೆ ಹೆಸರು ಬರುತ್ತೋ, ಎನ್ಕ್ಲೋಷರ್ ಮೇಲೆ ಹೋಗುತ್ತೋ, ಅದೇ ಥರ ಇಲ್ಲೂ ಕೂಡ ಶರೀರದ ಮೇಲೆ ಹೋಗುತ್ತೆ, ಬೇರೆ ಬೇರೆ ಹೆಸರುಗಳೇ ಹೊರತು ಶರೀರದ ಒಳಗಡೆ ಇರೋ ಒಂದು ಕಂಟೆಂಟ್ ಅಂತ ಒಂದಿದೆಯಲ್ಲ, ಆ ಕಂಟೆಂಟ್ ಮಾತ್ರ ಒಂದೇನೆ. ಕಂಟೈನರ್ ಬೇರೆ ಬೇರೆ ಆಗಿರುತ್ತೆ, ಕಂಟೆಂಟ್ ಮಾತ್ರ ಒಂದೇನೆ. ಹಾಗಾಗಿ ಕಂಟೆಂಟ್ ಅನ್ನೋದಕ್ಕೆ, ಕಂಟೈನರ್ ಅನ್ನೋದಕ್ಕೆ ನಮಗೆ ಎನ್ಕ್ಲೋಷರ್ ಇರೋದ್ರಿಂದ ಅದಕ್ಕೆ ಕೆಲವೊಂದನ್ನ ಬಾಟ್ಲ್ ಅಂತ ಹೇಳ್ತೀವಿ, ಕೆಲವೊಂದನ್ನ ಒಂದು ಡಬ್ಬಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟ್ರಂಕ್ ಬಾಕ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಒಂದು ಬೀರು ಅಂತ ಹೇಳ್ತೀವಿ. ಏನೇ ಇದ್ರೂ ಕೂಡ ಎಲ್ಲ ಕಂಟೈನರ್ಸ್ ತಾನೆ. ಹಾಗಾಗಿ ಕಂಟೈನರ್ಗೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದೀವಿ. ಕಂಟೆಂಟ್ ಅನ್ನೋದು ಮಾತ್ರ ಜಾಗ ಇದೆ. ಒಂದು ಡಬ್ಬಿ ತಗೊಂಡ್ರು ಕೂಡ ಅದು ಎಷ್ಟು ಜಾಗ ಇದೆ ಒಳಗಡೆ ಅಂತ ನೋಡ್ತೀವಿ ನಾವು. ಒಂದು ಅರ್ಧ ಲೀಟರ್ ಹಾಕೋಕ್ಕಾಗುತ್ತಾ, ಒಂದು 100 ಗ್ರಾಮ್ ಹಾಕೋಕ್ಕಾಗುತ್ತಾ ಅಂತ ಹೇಳ್ತೀವಿ. ಒಂದು ಬೀರು ಅಂತ ತೊಗೊಂಡ್ರೆ ಅದರಲ್ಲಿ ಇಷ್ಟೊಂದು ಸಾಮಾನು ಇಡೋಕ್ಕಾಗುತ್ತಾ ಅಂತ ನಾವು ನೋಡ್ತೀವಿ. ಎಲ್ಲ ಕಡೆನೂ ಜಾಗನೇ ನಾವು ನೋಡ್ತೀವಿ. ಹೀಗಾಗಿ ಜಾಗಗಳೇ ಜಾಗ ಒಂದೇ ಆಗಿದ್ರೂ ಕೂಡ ಅದಕ್ಕೆ ಈ ಕಂಟೈನರ್ ಮೇಲೆ ಬೇರೆ ಬೇರೆ ಹೆಸರು ಬರುತ್ತೆ. ಇದಕ್ಕೆ ಅವಚ್ಛಿನ್ನವಾದ ಅಂತ ಹೇಳ್ತಿರ್ತಾರೆ. ಅದು ಒಂದು ಅಂಶ. ಬ್ರಹ್ಮವೇ ಹೇಗೆ ಬೇರೆ ಬೇರೆಯಾಗಿ ತೋರ್ಕೊಳ್ಳುತ್ತೆ ಅಂತ. ಅದು ಆತ್ಮ ಬೇರೆ ಬೇರೆಯಾಗಿ ತೋರ್ಕೊಳ್ತಲ್ಲ, ಅದಕ್ಕೆ ದೃಷ್ಟಾಂತ ನಾನು ಕೊಟ್ಟಿದ್ದೀವಿ. ಇವಾಗ ಅನಾತ್ಮ ಅಂತ ಒಂದು ಇದೆಯಲ್ಲ, ಮೂಲ ಪ್ರಕೃತಿ ಅನ್ನೋದು, ಅದು ಬೇರೆ ಬೇರೆಯಾಗಿ ತೋರ್ಕೊಳ್ಳುತ್ತಲ್ಲ, ಅದಕ್ಕೇನು ದೃಷ್ಟಾಂತ ಕೊಡೋಣ ಅಂತ ಕೇಳಿದರೆ ಅದಕ್ಕೂ ಕೊಡ್ತಾ ಇದ್ದಾರೆ. ಇವಾಗ ಪೃಥ್ವಿ, ಇವಾಗ ಪಂಚಭೂತಗಳಿದೆಯಲ್ಲ, ಪಂಚಭೂತಗಳಲ್ಲಿ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ, ಹೀಗೆ 5 ಇದೆ. ಈ ಪೃಥ್ವಿ ಅನ್ನೋದು ತುಂಬ ಎಲ್ಲದಕ್ಕಿಂತ ಸ್ಥೂಲವಾಗಿರೋದು, ಗ್ರಾಸ್ ಅಂತ ಹೇಳ್ತೀವಿ. ಇವಾಗ ಪೃಥ್ವಿ ಕಾರ್ಯ ಅಂತ ಹೇಳಿದರೆ ಪೃಥ್ವಿ ಕಾಸ್, ಅದು ಕಾರ್ಯ ಅಂತ ಹೇಳಿದ್ರೆ ಎಫೆಕ್ಟ್ ಅಂತ. ಸೊ ಪೃಥ್ವಿ ಅನ್ನೋದು ಮಣ್ಣು, ಎರ್ತ್ ಅಂತ ಹೇಳ್ತೀವಲ್ಲ, ಅದೇ ಪೃಥ್ವಿ ಅಂತ ಹೇಳೋದು. ಇವಾಗ ಒಂದು ಕಲ್ಲು ತಗೊಂಡ್ರೆ, ಒಂದು ಮಣ್ಣು ತಗೊಂಡ್ರೆ, ಒಂದು ಗೋಡೆ ತಗೊಂಡ್ರೆ ಎಲ್ಲವೂ ಕೂಡ ಪೃಥ್ವಿ, ಈ ಎರ್ತ್ ಅಂತ ಅದರಿಂದನೇ ಉತ್ಪತ್ತಿ ಆಗಿರೋದು. ಹೀಗಾಗಿ ಅದರಿಂದ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದು ಪರ್ವತ ಅನ್ನೋದು ಕೂಡ ಒಂದು ಭೂಮಿ ಅಂತ ಒಂದು ಎರ್ತ್, ಆ ಮೆಟೀರಿಯಲ್ತಾನೆ ಆಗಿರೋದು. ಪರ್ವತ ಅಂತ ಒಂದಿರುತ್ತೆ, ವೃಕ್ಷ ಅಂತ ಒಂದು, ಅದು ಕೂಡ ಭೂಮಿಯಿಂದಾನೇ ಬೆಳೆಯುತ್ತೆ ಅದು. ಆಮೇಲೆ ಗೋಪುರಂ ಅಂತ ಯಾರಾದರೂ ಕಟ್ಟಿದ್ದಾರೆ, ದೊಡ್ಡ ಗೋಪುರಂ ಅಂತ ಹೇಳಿದ್ರೆ ಅದು ಕೂಡ ಮಣ್ಣು, ಕಲ್ಲುಗಳು ಇತ್ಯಾದಿ ಇಟ್ಕೊಂಡೇ ಕಟ್ತಾರೆ. ಆಮೇಲೆ ಕುಡ್ಯಂ ಅಂತ ಹೇಳಿದ್ರೆ ಗೋಡೆ ಅಂತ, ಗೃಹಂ ಅಂತ ಹೇಳಿದ್ರೆ ಒಂದು ಮನೆ ಅಂತ, ಕುಸೂಲಂ ಅಂತ ಹೇಳಿದ್ರೆ ಒಂದು ಒನಕೆ ಅಂತ ಹೇಳ್ತೀವಲ್ಲ, ಅದು ಕೂಡ ಮರದಲ್ಲಿ ಮಾಡಿರ್ತಾರೆ, ಅದು ಕೂಡ ಭೂಮಿಯಿಂದನೇ ಬಂದಿರೋ ಮರದಿಂದ ಮಾಡಿರ್ತಾರೆ. ಅದು ಕುಸೂಲಂ ಅಂತ. ಮಠಂ ಅಂತ ಹೇಳಿದ್ರೆ ಈ ಥರ ಒಂದು ಮಠ, ಒಂದು ದೊಡ್ಡ ಭವನ. ಅದು ಘಟಹ ಅಂತ ಹೇಳಿದ್ರೆ ಒಂದು ಮಣ್ಣಿನ ಪಾತ್ರೆ, ಒಂದು ಮಡಿಕೆ. ಶರವ ಅಂತ ಹೇಳಿದ್ರೆ ಒಂದು ಬೇಸಿನ್ ಅಂತ ಹೇಳ್ತೀವಲ್ಲ, ಅಂಥದ್ದು ಮಣ್ಣಲ್ಲಿ ಮಾಡಿರೋದು. ಇತ್ಯಾದಿ ಭೇದಂ ಗಚ್ಚತಿ. ಹೇಗೆ ಒಂದೇ ಪೃಥ್ವಿ ಅಂತ ಹೇಳಿದ್ರೆ ಒಂದೇ ಅರ್ಥ ಅನ್ನೋದೇ ತತ್ವನೇ ಇಷ್ಟೆಲ್ಲ ಆಗುತ್ತೆ ಅದು. ಆದರೆ ಎಲ್ಲದರಲ್ಲೂ ನೋಡಿದ್ರೆ ನಿಮಗೆ ತತ್ವ ಮಾತ್ರ ಒಂದೇನೆ. ಅದಕ್ಕೆ ಇವರು ರಾಮಕೃಷ್ಣ ಪರಮಹಂಸರು ಒಂದು ಸತಿ ಹೇಳಿದ್ರು, ಅವ್ರು ಇದ್ದಿದ್ದು ದಕ್ಷಿಣೇಶ್ವರ ಅಂತ ಆ ಜಾಗದಲ್ಲಿ ಎಲ್ಲ ಹೆಚ್ಚು ಕಾಲ ಅವರಲ್ಲೇ ಕಳೀತಾ ಇದ್ರು ಕೂಡ ಮಧ್ಯ ಅವ್ರನ್ನ ಕಲ್ಕಟ್ಟ ಅನ್ನೋದು ಸ್ವಲ್ಪ ಹತ್ತಿರದಲ್ಲೇ ಇತ್ತು, ಒಂದು ಅರ್ಧ ಮುಕ್ಕಾಲು ಗಂಟೆ ದೂರ ಇರುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಅಥವಾ 1 ಗಂಟೆ ಹೊತ್ತಿರುತ್ತೆ ದೂರ, ನನಗೆ ಸರಿಯಾಗಿ ಗೊತ್ತಿಲ್ಲ. ಹೇಗಿದ್ರು ಕೂಡ ಸ್ವಲ್ಪ ಹತ್ರನೇ ಅದು. ಹಾಗಾಗಿ ಕೆಲವರೆಲ್ಲ ಏನು ಮಾಡ್ತಾ ಇದ್ರು, ಶ್ರೀಮಂತರೆಲ್ಲ ಅಲ್ಲಿಂದ ಬರೋರು, ಇವ್ರನ್ನ ದರ್ಶನ ಮಾಡಕ್ಕೆ ಬಂದವರು, ಅವರು ಕೋಚಲ್ಲಿ ಬರ್ತಾ ಇದ್ರು, ಒಂದು ಕುದುರೆ ಗಾಡಿ ಅಂತ ಇರುತ್ತಲ್ಲ ಅದ್ರಲ್ಲಿ ಬರ್ತಾ ಇದ್ರು. ಇವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸ್ಕೊಂಬರೋಣ ಅಂತ ಇವರಿಗೆ
ಚಿಕ್ಕ ಮಗು ಥರ ಇವರಿಗೆ ಎಷ್ಟೇ ದೊಡ್ಡ ಜ್ಞಾನಿ ಆಗಿದ್ರು ಕೂಡ ಇವರು ಸಣ್ಣ ಮಗು ಥರ ಮನಸ್ಸವರಿಗೆ ತುಂಬ ಇನ್ನಸೆನ್ಸ್ ಅಂತ ಹೇಳ್ತಿಲ್ಲ ಆ ಥರ ಅದು ಯಾವ್ದಾದ್ರು ತೋರಿಸಿದ್ರೆ ತುಂಬ ಖುಷಿಯಿಂದ ನೋಡ್ತಾರೆ ಅದನ್ನು. ಹಾಗಾಗಿ ಇವ್ರನ್ನ ಕರ್ಕೊಂಡು ತೋರಿಸೋಣ ಅಂತ ಹೇಳ್ಬಿಟ್ಟು ಇವ್ರನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗೋರು. ಹೋಗ್ಬಿಟ್ಟು ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ನ ತೋರಿಸಿ ಇದು ಒಂದು 200 ವರ್ಷಕ್ಕೆ ಮುಂಚೆ ಕಟ್ಟಿದ್ದಂತೆ, ಇದು ಬ್ರಿಟಿಷ್ ಅವರೆಲ್ಲ ಇದ್ರಲ್ಲ ಆವಾಗಲೂ ಇದ್ರು, ಅವ್ರ ಕಾಲದಲ್ಲಿ ತುಂಬ ಹಳೆದವ್ರು ಯಾರೋ ಕಟ್ಟಿದ್ದು ಬಿಲ್ಡಿಂಗ್ ಅಂತ ತೋರಿಸ್ತಾರೆ. ತೋರಿಸ್ಬಿಟ್ಟು ಇಂಥ ಒಂದು ವ್ಯಕ್ತಿ ಇದರಲ್ಲಿದ್ದ ಇವನು, ಇವಾಗ ಅದೇನು ಉಪಯೋಗ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಹೇಳಿದ್ಮೇಲೆ ಇವ್ರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನೇ ಇದ್ರೂ ಕೂಡ ಎಲ್ಲ ಕಲ್ಲು ಮಣ್ಣು ಗಾರೆ ತಾನೇ ಇದು ಅಂತ ಒಂದು ಮಾತು ಹೇಳ್ತಾರೆ ಅವರು. ಹಾಗಾಗಿ ಇವರು ಹೇಳೋರು ತುಂಬ ದಾಟಿಯಿಂದ ಹೇಳ್ತಾರೆ, ಇಂಥ ಒಂದು ವಸ್ತು ಇದು, ಇವರು ತುಂಬ ಆಶ್ಚರ್ಯ ಪಡ್ತಾರೆ ಅಂತ ಹೇಳ್ತಾರೆ. ಆದರೆ ಕೊನೆಯಲ್ಲಿ ಅವರು ಆಶ್ಚರ್ಯ ಪಡ್ತಾರೆ ಅವರು, ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಇದರ ತತ್ವ ಏನು ಅಂತ ನೋಡಿದ್ರೆ ಎಲ್ಲ ಕಲ್ಲು ಮಣ್ಣು ಗಾರೆ ತಾನೇ ಇದು ಅಂತ ಹೇಳ್ತಾರೆ. ಅದೇ ಥರನೇ ಯಾವೊಂದು ಇದಕ್ಕೆ ಹೆಸರು ಹೇಳಿದ್ರು ಕೂಡ ನಾವು ಎಲ್ಲರಿಗೂ ಕೂಡ ಪೃಥ್ವಿ ಅನ್ನೋದು ತಾನೇ ಇದು ಅಂತ ಒಂದು ಬರುತ್ತೆ ಅದು. ಹಾಗಾಗಿ ಒಂದೇ ವಸ್ತುವೇ, ತತ್ವ ಒಂದೇನೆ, ಅದು ನಾನಾ ಮುಖಗಳಾಗಿ ತೋರ್ಕೊಳ್ಳುತ್ತೆ. ಅದು ಅನಾತ್ಮ ವಿಷಯಕ್ಕೆ ತೋರಿಸಿದ್ರು. ಆತ್ಮ ವಿಷಯಕ್ಕೆ ಹೇಗೆ ಒಂದೇ ಆತ್ಮನೇ ನಾನಾ ವಸ್ತುಗಳಾಗಿ ತೋರುತ್ತೆ ಅನ್ನೋದಕ್ಕೆ ಈ ಥರ ಶರೀರಗಳು, ಬೇರೆ ಬೇರೆ ಶರೀರಗಳಲ್ಲಿ ಇದು ಒಂದು ವಸ್ತುವೇ ಇದೆ ಅಂತ. ಹೀಗಾಗಿ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಅದೆಲ್ಲ ಅಚೇತನ ಪದಾರ್ಥ. ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಕುಡ್ಯಂ, ಒಂದು ಗೋಡೆ, ಒಂದು ಮನೆ ಅನ್ನೋದು, ಒಂದು ಪಾತ್ರೆ ಅನ್ನೋದು, ಅದೆಲ್ಲ ಅಚೇತನ ವಸ್ತು. ಅದಕ್ಕೆ ಅನಾತ್ಮ ಅನ್ನೋದು ಯಾವ್ಯಾವ ಥರ ತೋರುತ್ತೆ ಅನ್ನೋದಕ್ಕೆ ದೃಷ್ಟಾಂತ. ಆತ್ಮ ಅನ್ನೋದು ನಾನಾ ಥರ ತೋರುತ್ತೆ ಅನ್ನೋದಕ್ಕೆ ದೃಷ್ಟಾಂತ ಯಾವುದು ಕೊಟ್ಟರು? ಮನುಷ್ಯ ಶರೀರ, ದೇವ ಶರೀರ, ಪಕ್ಷಿ ಶರೀರ, ಪಶು ಶರೀರ, ಹೀಗೆ ಬೇರೆ ಬೇರೆ ಶರೀರಗಳು ಕೊಟ್ಟರು. ಹೀಗಾಗಿ ಶರೀರಗಳೆಲ್ಲ ಚೇತನ ವಸ್ತು, ಇಂಥ ವಸ್ತುಗಳೆಲ್ಲ ಜಡ ವಸ್ತು. ಹಾಗಾಗಿ ಜಡಕ್ಕೂ ಒಂದು ಮೂಲ ಇದೆ, ಚೇತನಕ್ಕೂ ಒಂದು ಮೂಲ ಇದೆ. ಹಾಗಾಗಿ ಎರಡು ವಸ್ತು ಇದೆ ಇದಕ್ಕೆ. ಅದು ಎರಡು ಹೇಳಿದ್ರಿಂದ ನಮಗೆ ದ್ವೈತವ ಅಂತ ತಿಳ್ಕೊಬಾರ್ದು. ಈ ಜಡ ಅಂತ ಹೇಳಿದ್ದೀವಲ್ಲ, ಅದು ಈ ಅದ್ವೈತವಾದ ಒಂದು ಚೇತನ ಸ್ವರೂಪದಲ್ಲಿ ಅದು ಕಲ್ಪಿತ. ಹಾಗಾಗಿ ಅದಕ್ಕೆ ವಾಸ್ತವತೆ ಇಲ್ಲ ಅದಕ್ಕೆ. ಹಾಗಾಗಿ ಈ ಪ್ರಪಂಚ ಅನ್ನೋದು, ಈ ಭೌತಿಕ ಪ್ರಪಂಚ ಅನ್ನೋದು ಪಂಚಭೂತಗಳಿಂದ ಆಗಿರೋದ್ರಿಂದ, ಆ ಪಂಚಭೂತಗಳೇ ಕೂಡ ಅದಕ್ಕೆ ಮೂಲ ಪ್ರಕೃತಿ ಅನ್ನೋದೇ ಅದಕ್ಕೆ ಮೂಲವಾಗಿರೋದ್ರಿಂದ, ಆ ಮೂಲ ಪ್ರಕೃತಿಗೆ ಮಾಯಾ, ಅವಿದ್ಯಾ ಅಂತೆಲ್ಲ ಹೆಸರುಗಳಿರೋದ್ರಿಂದ ಆ ಮಾಯಾ ಅನ್ನೋದಕ್ಕೆ ವಾಸ್ತವವಾಗಿ ಒಂದು ಇರುವಿಕೆ ಇಲ್ಲವೇ ಇಲ್ಲ. ಇವರೇ ಕೂಡ ಮೊದಲನೇ ಪ್ರಕರಣದಲ್ಲಿ ತೋರಿಸ್ಕೊಟ್ಟಿದ್ರು, ಯಾ ಮಾ ಸಾ ಮಾಯಾ ಅಂತ ಒಂದು ಹೇಳಿದರು. ಅದು ಮುಂಚೆನೇ ಹೇಳಿದ್ದಾರೆ ಅಂತ ಕಾಣುತ್ತೆ. ಅದು ಯಾವುದು ಇಲ್ಲವೋ ಅದಕ್ಕೆ ಮಾಯೆ ಅಂತ ಹೆಸರು ಅಂತ. ಸಂಸ್ಕೃತದಲ್ಲಿ ಮಾ ಯಾ ಅಂತ ಎರಡು ಇದೆಯಲ್ಲ ಶಬ್ದ, 2 ಅಕ್ಷರ ಇದೆಯಲ್ಲ, ಅದಕ್ಕೆ ಯಾ ಮಾ ಅಂತ ಹೇಳಿದ್ರೆ ಇಲ್ಲ ಅಂತ ಒಂದು ಅರ್ಥ. ಸಂಸ್ಕೃತದಲ್ಲಿ ನೆಗೆಟಿವ್ ಅಂತ ಒಂದು ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಯಾವುದು ಯಾ ಅನ್ನೋದು ಸ್ತ್ರೀಲಿಂಗ, ಯಹ ಅನ್ನೋದು ಪುಲ್ಲಿಂಗ, ಯಾ ಅನ್ನೋದು ಸ್ತ್ರೀಲಿಂಗ, ಮಾಯಾ ಅನ್ನೋದು ಸ್ತ್ರೀಲಿಂಗ ತಾನೆ. ಅದಕ್ಕೆ ತಾನೇ ಹೆಣ್ಮಕ್ಳು ಕೂಡ ಕೆಲವರಿಗೆ ಮಾಯಾ ಅಂತ ಹೆಸರಿಡ್ತಾರೆ. ಹಾಗಾಗಿ ಗಂಡಸರು ಇಡೋಲ್ಲ ಹೆಸರು. ಹೀಗಾಗಿ ಯಾ ಮಾಯಾ ಯಾವುದು ಇಲ್ಲವೋ ವಾಸ್ತವವಾಗಿ ಅದಕ್ಕೆ ಮಾಯಾ ಅಂತ ಹೆಸರಿದ್ದಾರೆ. ಆಮೇಲೆ ಇನ್ನೊಂದು ಕಾರಣ, ಮುಖ್ಯವಾದ ಕಾರಣ, ನಮಗೆ ಭೌತಿಕವಾಗಿ ತಿಳ್ಕೊಬೇಕಾದ ಕಾರಣ ಯಾವುದು ಅಂತ ಹೇಳಿದ್ರೆ, ಆದರೆ ಈ ಅಚೇತನವಾದ ವಸ್ತುಕ್ಕೆ ವಾಸ್ತವವಾಗಿ ಮಿಥ್ಯ, ಅದು ವಾಸ್ತವವಾಗಿ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾದ ಒಂದು ಹೇತು ಯಾವುದು ಅಂತ ಹೇಳಿದ್ರೆ, ಯಾವುದೇ ಒಂದು ಅಚೇತನ ವಸ್ತುವಾಗಿ ಕೂಡ ಅದು ಇದೆ ಅಂತ ಅಂದ್ಕೊಳ್ಬೇಕಾದ್ರೆ ಅದೇನು ಕೂಗಿ ಹೇಳಲ್ಲ ನಾನು ಇದ್ದೀನಿ ಅಂತ. ಯಾವುದೋ ಒಂದು ಚೇತನ ವಸ್ತು ಬೇಕಾಗಿದೆ ಅದು ಇದೆ ಅಂತ ತೋರ್ಸೋಕ್ಕೆ. ಹೀಗಾಗಿ ಯಾವುದೋ ಒಂದು ವಸ್ತು ನಮಗೆ ಒಂದು ಅಂಗಡಿನಲ್ಲಿ ಒಂದು ಹೊಸ ಒಂದು ಲೇಟೆಸ್ಟ್ ಮಾಡೆಲ್ ಒಂದು ವಾಷಿಂಗ್ ಮಿಷಿನ್ ಬಂದಿದೆ ಅಂತ ಇದ್ದರೆ ನಾವೇನೋ ನೋಡಿಲ್ಲ ಅದನ್ನು, ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಒಂದು ನೋಡ್ತೀವಿ ನಾವು. ಆದರೆ ಅದನ್ನು ನಾವು ಇದೆ ಅಂತ ಹೇಳಕ್ಕೆ ಬಂದರೂ ಯಾರೋ ಅದನ್ನು ನೋಡಿದ್ದಾರೆ, ಯಾರೋ ಅದನ್ನು ಉತ್ಪತ್ತಿ ಮಾಡಿದ್ದಾರೆ, ಅವರು ನೋಡಿ ಹೇಳ್ತಾ ಇದ್ದಾರೆ, ನಾವು ಅದನ್ನು ನಂಬ್ತಾ ಇದ್ದೀವಿ. ಹೇಗೆ ಇದ್ರೂ ಕೂಡ ಯಾವುದೇ ಒಂದು ಚೇತನ ವಸ್ತು ಇದ್ರೇನೆ ಒಂದು ಜಡ ವಸ್ತುವಿಗೆ ಇರುವಿಕೆಯೇ ಸಿಗುತ್ತೆ. ಅದು ಇಲ್ಲದೆ ಹೋದ್ರೆ ಎಕ್ಸಿಸ್ಟೆನ್ಸನ್ನೇ ಹೇಳೋಕ್ಕಾಗಲ್ಲ. ಅದಕ್ಕೆ ಅದು ಇಟ್ ಎಕ್ಸಿಸ್ಟ್ ಅಂತ ಹೇಳಬೇಕಾದ್ರೆ ಒಂದು ಚೇತನ ವಸ್ತು ಬೇಕಾಗಿದೆ. ಅಟ್ಲೀಸ್ಟ್ ಒಂದು ದೊಡ್ಡ ಮರ ಇದೆ, ಮರದ ತುದಿಯಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ನೋಡದೆ ಹೋದ್ರೂ ಕೂಡ ಒಂದು ಕಾಗೆ ನೋಡುತ್ತೆ, ನೋಡ್ಬಿಟ್ಟು ಅಲ್ಲಿ ನಾವು ಒಂದು ಗೂಡು ಕಟ್ಕೊಳ್ಳೋಣ ಅಂತ ನೋಡುತ್ತೆ. ಕಾಗೆ ಕೂಡ ಒಂದು ಚೇತನ ವಸ್ತು ತಾನೆ. ಹಾಗಾಗಿ ಯಾವುದೇ ಒಂದು ಜಡ ವಸ್ತುವನ್ನು ನೋಡಬೇಕಾದ್ರೆ, ಅದನ್ನು ತಿಳ್ಕೋಬೇಕಾದ್ರೆ, ಅದು ಇದೆ ಅಂತ ಹೇಳಬೇಕಾದ್ರೂ ಕೂಡ ಒಂದು ಚೇತನ ವಸ್ತು ಬೇಕೇ ಬೇಕು ಅಂತ ಇರೋದ್ರಿಂದ ಚೇತನದ ಮೇಲೆ ಡಿಪೆಂಡೆಂಟ್ ಆಗಿದೆ ಅದು. ಅದಕ್ಕೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅದಕ್ಕೆ. ಸೊ ಯಾವುದ್ಯಾವುದಕ್ಕೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆಯೋ ಅದೆಲ್ಲ ಮಿಥ್ಯಾ ಅಂತ ತೀರ್ಮಾನ. ಅದಕ್ಕೆ ಎಲ್ಲಿ ನೋಡಿದ್ದೀರಾ ನೀವು ಅಂತ ಕೇಳಿದರೆ, ಮೊದಲನೇ ದೃಷ್ಟಾಂತ ನಮಗೆ ಸಿಕ್ಕೋದು ರಜ್ಜು ಸರ್ಪ. ಅಂದರೆ ಒಂದು ಹಗ್ಗದಲ್ಲಿ ಹಾವು ಅಂತ ನೋಡ್ತೀವಲ್ಲ, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಹಗ್ಗದಲ್ಲಿ ಕಲ್ಪಿತವಾದ ಹಾವಿಗೆ ತಾನಾಗೇ ಒಂದು ಎಕ್ಸಿಸ್ಟೆನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಈ ಬಾರೋಡ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಅದೇ ಅದಕ್ಕೆ ಇರೋದು. ಎಲ್ಲಿಂದ ಬಾರೋ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಹಗ್ಗದಿಂದ ಬಾರೋ ಮಾಡ್ಕೊಂಡಿದೆ ಎಕ್ಸಿಸ್ಟೆನ್ಸ್ನ. ನಾವು ವಾಸ್ತವವಾಗಿ ಹಗ್ಗವೇ ಇದೆ ಅಂತ ಹೇಳಬೇಕಾಗಿತ್ತು. ಅದು ಹೇಳಕ್ಕೆ ಬದಲು ನಾವೇನು ಹೇಳ್ತಾ ಇದ್ದೀವಿ ಗೊತ್ತಿಲ್ಲದೆ ಹಾವು ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇದೆ ಅನ್ನೋ ವಸ್ತುವಿನಲ್ಲಿ ಸಂಶಯ ಇಲ್ಲ, ಆದರೆ ಏನಿದೆ ಅನ್ನೋದ್ರಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ. ಹಾಗಾಗಿ ಇರುವಿಕೆ ಅನ್ನೋದು ವಾಸ್ತವವಾಗಿ ಅಲ್ಲಿರೋದಕ್ಕೆ, ಅಲ್ಲಿ ಒಂದು ಹಗ್ಗಕ್ಕೆ ಇರುವಿಕೆ ಇರೋದೇ.
ಆದರೆ ನಾವೇನು ಮಾಡ್ತಾ ಇದ್ವಿ, ಆ ಇರುವಿಕೆಯನ್ನು ಹಾವಿಗೆ, ಕಲ್ಪಿತವಾದ ಒಂದು ಹಾವಿಗೆ ಟ್ರಾನ್ಸ್ಫರ್ ಮಾಡಿ ಹಾವು ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಹಾವಿಗೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದ್ರಿಂದ, ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋದು ಖಂಡಿತ ಸತ್ಯ ಅಲ್ಲ ಅಂತ ನಮ್ಗೆ ಗೊತ್ತಾಯ್ತು ಇವಾಗ. ಹಾಗಾಗಿ ಅಲ್ಲಿರೋದು ಸತ್ಯವಾದ ವಸ್ತು ಯಾವುದು, ಹಗ್ಗ ಮಾತ್ರವೇ ಸತ್ಯವಾದ ವಸ್ತು, ಆದರೆ ಹಾವು ಮಿಥ್ಯವಾದ ವಸ್ತು ಅದು. ಹಾಗಾಗಿ ಅಲ್ಲಿ ಒಂದು ಕಡೆ ನಾವು ನೋಡಿದ್ದೀವಿ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರೋ ಕಡೆ ಅದು ಮಿಥ್ಯಾ ವಸ್ತು ಅಂತ ನೋಡಿದ್ದೀವಿ. ಇನ್ನೊಂದು ಕಡೆ ನಾವು ಎಲ್ಲಿ ನೋಡಿದ್ದೀವಿ ಅಂದರೆ, ನಮಗೆ ಎಲ್ಲರಿಗೂ ಅನುಭವ ಇರೋದು ಸ್ವಪ್ನ ದೃಷ್ಟಾಂತ. ಸ್ವಪ್ನ ಅನ್ನೋದು ಅನುಭವದಿಲ್ಲ ಎಲ್ಲರಿಗೂ. ಸ್ವಪ್ನ ತೋರ್ತಾ ಇರುವಾಗ ನಮಗೆ ಖಂಡಿತ ಅದೆಲ್ಲ ಆಗ್ತಾ ಇದೆ ಅಂತ ಒಂದು ಬುದ್ಧಿ ಬರುತ್ತೆ. ಈಗ ಹೇಗೆ ನಮಗೆ ಒಂದು ಜಾಗೃತ ಅವಸ್ಥೆಯಲ್ಲಿ ಒಂದು ಅನುಭವ ಬರ್ತಾ ಇದೆಯೋ ಅದೇ ಥರನೇ ಸ್ವಪ್ನದಲ್ಲಿ ಕೂಡ ಅನುಭವ ಬರುತ್ತೆ ನಮಗೆ. ಸ್ವಪ್ನದಲ್ಲಿರುವಾಗ ಸ್ವಪ್ನ ಕಾಣ್ತೀನಿ ಅಂತ ಒಂದು ಅನುಭವ ಬರೋದೇ ಇಲ್ಲ ನಮಗೆ. ನಾವು ಇದೇ ಥರ ಎಲ್ಲೋ ಹೋಗಿದ್ದೀವಿ, ಈ ನಾನಾ ವಸ್ತುಗಳನ್ನ ನೋಡ್ತಾ ಇದ್ದೀವಿ, ನಾನಾ ಜನಗಳ ಹತ್ರ ನಾವು ಒಂದು ಬೆರಿತಾ ಇದ್ದೀವಿ ಅಂತ ಈ ಒಂದು ಭಾವನೆ ಮಾತ್ರ ನಮಗೆ ಬರುತ್ತೆ. ಆದರೆ ಎದ್ದಿದ್ದ ತಕ್ಷಣ ಏನಾಗುತ್ತೆ, ಎಲ್ಲವೂ ಸುಳ್ಳು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ತೋರಿಕೆ ಅಂತ ಒಂದಿತ್ತಲ್ಲ, ಆ ತೋರಿಕೆ ಯಾವನ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ನನ್ನ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಅದು ನಾನು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಲ್ಲ, ನನ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದರಿಂದ ಅದಕ್ಕೆ ಎಕ್ಸಿಸ್ಟೆನ್ಸ್ ಅನ್ನೋದು ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೆ ಬಾರೋಡ್ ಎಕ್ಸಿಸ್ಟೆನ್ಸ್ ಇದೆ ಅದಕ್ಕೆ. ಹಾಗಾಗಿ ಅಲ್ಲೂ ಕೂಡ ನಾವು ನೋಡ್ತೀವಿ, ಎಲ್ಲಿಗೆ ಬಾರೋಡ್ ಎಕ್ಸಿಸ್ಟೆನ್ಸ್ ಬಂತು ಅದಕ್ಕೆ ಆ ವಸ್ತು ಸತ್ಯವಲ್ಲ, ಮಿಥ್ಯ ಅಂತ ಗೊತ್ತಾಯಿತು. ಹೀಗೆ ನಮಗೆ ಎರಡು ದೃಷ್ಟಾಂತ ಸಿಕ್ತು. ಒಂದು ರಜ್ಜು ಸರ್ಪ, ಇಂಥ ವಸ್ತುಗಳು ಬೇಕಾದಷ್ಟು ಆಗುತ್ತೆ. ಆಮೇಲೆ ಸ್ವಪ್ನ ದೃಷ್ಟಾಂತ. ಈ ಎರಡರಿಂದಲೂ ನಾವೇನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಬಾರೋಡ್ ಎಕ್ಸಿಸ್ಟೆನ್ಸ್ ಇದೆಯೋ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲವೋ ಅಂಥ ವಸ್ತು ಎಲ್ಲ ಮಿಥ್ಯ ಅಂತ ತೀರ್ಮಾನ ಮಾಡ್ತೀವಿ. ಅದೇ ಥರವೇ ಈ ಪ್ರಪಂಚ ಅನ್ನೋದು ಕೂಡ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೆ ಬಾರೋಡ್ ಎಕ್ಸಿಸ್ಟೆನ್ಸ್ ಇದೆ. ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ತಾನಾಗೇ ಇದೆ ಅಂತ ಅದೇನು ಹೇಳ್ಕೊಳ್ತಾ ಇಲ್ಲ, ನಾವು ಹೇಳಬೇಕಾಗಿದೆ ಅದಕ್ಕೆ ಇದೆ ಅಂತ. ಹಾಗಾಗಿ ನಮ್ಮಿಂದ ಎಕ್ಸಿಸ್ಟೆನ್ಸ್ ಅದಕ್ಕೆ ಸಿಗ್ತಾ ಇದೆ. ಅಂಥ ಒಂದು ವಸ್ತುವಿಗೆ ನಮಗೆ ನಿಜವಾದ ಒಂದು ಸತ್ಯತ್ವ ಹೇಳೋಕ್ಕಾಗಲ್ಲ, ಅದಕ್ಕೆ ಅದು ಮಿಥ್ಯಾ ವಸ್ತು ಅಂತಲೇ ತೀರ್ಮಾನ ಮಾಡಬೇಕು ಅಂತ ನಮಗೆ ಶಾಸ್ತ್ರದಿಂದಲೂ ಗೊತ್ತಾಗುತ್ತೆ. ಒಂದು ಪ್ರಮಾಣ ಯುಕ್ತಿ ಪ್ರಮಾಣ ನಮಗೆ ಗೊತ್ತಾಗುತ್ತೆ, ಇನ್ನೊಂದು ಶಾಸ್ತ್ರವು ನಮಗೆ ತೋರಿಸ್ಕೊಡುತ್ತೆ ಇರೋದು ಒಂದೇ ವಸ್ತು, ಬ್ರಹ್ಮವೇ ವಸ್ತು ಹೊರತು ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿ ನಾನಾತ್ವ ಅನ್ನೋದು ವಾಸ್ತವವಾಗಿ ಇಲ್ಲವೇ ಇಲ್ಲ ಅಂತ ಒಂದು ಶ್ರುತಿಯಿಂದಲೂ ಹೇಳುತ್ತೆ. ಹೀಗಾಗಿ ನಮಗೆ ಶ್ರುತಿ ಪ್ರಮಾಣವೂ ಇದೆ, ಪ್ರಪಂಚ ಅನ್ನೋದು ಸತ್ಯವಲ್ಲ ಅಂತ ತೋರಿಸೋಕ್ಕೆ. ಆಮೇಲೆ ಯುಕ್ತಿ ಪ್ರಮಾಣವೂ ಇದೆ. ಹೇಗೆ ಒಂದು ಸ್ವಪ್ನ ದೃಷ್ಟಾಂತ ಅದೆಲ್ಲ ನಾವು ಅಪ್ಲೈ ಮಾಡಿ ನೋಡಿದ್ರೆ ಯುಕ್ತಿಯಿಂದಲೂ ಗೊತ್ತಾಗುತ್ತೆ ಇದು ವಾಸ್ತವವಾಗಿ ಇಲ್ಲ ಅಂತ. ಆಮೇಲೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅದಕ್ಕಿಲ್ಲ, ನಮ್ಮಿಂದಲೇ ಅದಕ್ಕೆ ಎಕ್ಸಿಸ್ಟೆನ್ಸ್ ಸಿಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ಅಂಥ ವಸ್ತುವನ್ನು ನಾವು ನೋಡ್ತಾ ಇದ್ದೀವಿ, ಕಾಣ್ತಾ ಇದೆ ಖಂಡಿತ, ಆದರೆ ಅದು ವಾಸ್ತವವಾಗಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹೀಗೆ ನಮಗೆ ಕಾಣ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ಆದರೆ ವಸ್ತು ಇಲ್ಲ ಅನ್ನೋದಕ್ಕೆ ನಮಗೆ ಇನ್ನೊಂದು ತುಂಬ ಚೆನ್ನಾಗಿರೋ ದೃಷ್ಟಾಂತ ನಮಗೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳಿದರೆ ಮೆರೇಜ್ ವಾಟರ್ ಅಂತ ಒಂದು ಹೇಳ್ತೀವಲ್ಲ, ಅದು ಮೆರೇಜ್ ಅಂತ ಹೇಳಿದರೆ ಒಂದು ಕನ್ನಡದಲ್ಲಿ ಏನು ಹೇಳ್ತಾರೆ, ಬಿಸಿಲು ಕುದುರೆ ಅಂತ ಹೇಳ್ತಾರೆ ಅದು ನಮಗೆ ಎಲ್ಲರಿಗೂ ಅನುಭವ ಬಂದಿರುತ್ತೆ. ಅದು ಒಂದು ಮರುಭೂಮಿ ಅಥವಾ ಒಳ್ಳೆ ಒಂದು ರೋಡ್ ಅಂತ ಒಂದು ಕಡೆ ನಮಗೆ ಕಾಣಿಸುತ್ತೆ. ಅದು ಒಳ್ಳೆ ಬಿಸಿಲಿರುವಾಗ ಸಮಯದಲ್ಲಿ ನಾವು ಸ್ವಲ್ಪ ದೂರದಿಂದ ನೋಡಿದಾಗ ಅಲ್ಲಿ ಸ್ವಲ್ಪ ನೀರಿರೋ ಥರ ನಮ್ಗೆ ಅನಿಸುತ್ತೆ. ದೂರದಿಂದ ನೋಡಿದಾಗ ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ರೆ ನಮಗೆ ನೀರಿಲ್ಲ, ಅಲ್ಲಿ ಸುಮ್ಮನೆ ಡ್ರೈ ಒಂದು ಗ್ರೌಂಡ್ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ಒಂದು ಇಮ್ಯಾಜಿನ್, ಒಂದು ಕಡೆ ನಾವು ಒಬ್ಬ ಹೈವೇನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ಒಂದು ಮಧ್ಯಾಹ್ನ ಸಮ್ಮರ್ ಆಫ್ಟರ್ನೂನ್ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಅವನಿಗೆ ಬೇಕಾದಷ್ಟು ಕಡೆ ಸಿಗ್ತಾ ಇರುತ್ತೆ ಅದು ನೋಡೋಕ್ಕೆ. ಒಂದು ಫಸ್ಟ್ ಟೈಮ್ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ನೀರು ಇದೆಯೇನೋ ಅಂತ ಅಂದ್ಕೊಳ್ತಾನೆ, ಸ್ವಲ್ಪ ಸ್ಲೋವಾಗಿ ಹೋಗ್ತಾನೆ ಅವನು. ಒಂದು 2-3 ಕಡೆ ನೋಡಿದ ಮೇಲೆ ಅವನಿಗೆ ಖಂಡಿತ ಇದು ಬಿಸಿಲು ಕುದುರೆ ಮಾತ್ರ ಅಂತ ಗೊತ್ತಾಗುತ್ತೆ ಅವನಿಗೆ. ಹಾಗಾಗಿ ಅವನಿಗೆ ಅನುಭವಕ್ಕೆ ಬರುತ್ತೆ, ಆದರೆ ಖಂಡಿತ ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ. ಇದೇ ಥರನೇ ಈ ಪ್ರಪಂಚ ಅನ್ನೋದು ಕೂಡ ಅನುಭವಕ್ಕೆ ಬರ್ತಾ ಇದೆ, ಆದರೆ ಇಲ್ಲ ಅಂತ ನಮಗೆ ತೀರ್ಮಾನ ಆಗುತ್ತೆ. ಹೀಗೆ ಶಾಸ್ತ್ರದಿಂದ ನಮ್ಮದೇ ಒಂದು ಅನುಭವದಿಂದ ನಾವೇ ಒಂದು ಅದನ್ನು ಸ್ವಲ್ಪ ಸಾಧನೆ ಮಾಡಿ ನಾವೇ ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೂ ಗೊತ್ತಾಗುತ್ತೆ. ಅದು ಕಣ್ಣಿಗೆ ತೋರ್ತಾ ಇದ್ದರೂ ಕೂಡ ಅದು ವಾಸ್ತವವಾಗಿ ಆ ವಸ್ತು ಇಲ್ಲ ಅಂತ ತೀರ್ಮಾನ ಆಗಬೇಕು ನಮಗೆ. ಅಂಥ ಒಂದು ತೀರ್ಮಾನಕ್ಕೆ ನಮ್ಗೆ ಬರಬೇಕು ವಾಸ್ತವವಾಗಿ. ಅದಕ್ಕೆ ನಮಗೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇವರು ಹೇಳ್ಕೊಟ್ಟಿದ್ದಾರೆ. ಇಂಥ ಯುಕ್ತಿಗಳೆಲ್ಲ ನಾವು ಸೇರಿಸ್ಕೊಂಡು ನಾವೇನು ಮಾಡಬೇಕು, ಪ್ರತಿ ಸತಿನೂ ನಮಗೆ ಯಾವ್ಯಾವುದು ಅನುಭವಕ್ಕೆ ಬರ್ತಾ ಇದೆಯೋ ಆ ಸಮಯದಲ್ಲೆಲ್ಲ ಇದನ್ನು ಮನಸ್ಸಿಗೆ ತಂದುಕೊಂಡು ನಾವು ಇಂಥ ವಸ್ತು ನಮಗೆ ವಾಸ್ತವವಾಗಿ ಅದು ಇಲ್ಲ, ತೋರಿಕೆ ಮಾತ್ರ, ಅದು ನಮ್ಮಿಂದಲೇ ಅದಕ್ಕೆ ಎಕ್ಸಿಸ್ಟ್ ಸಿಗ್ತಾ ಇದೆ ಅಂತ ಅದನ್ನು ನಾವು ಅನುಸಂಧಾನ ಮಾಡ್ತಾ ಇರಬೇಕು. ಇಲ್ಲಿ ಈ ಭಾಗದಲ್ಲಿ ಅವರು ಅವಚ್ಛಿನ್ನ ಪಕ್ಷ ಅಂತ ಒಂದು ಇಟ್ಕೊಂಡು ಅವ್ರು ಹೇಳಿದರು. ಅದು ಅವಚ್ಛಿನ್ನ ಅಂತ ಹೇಳಿದರೆ ಏನು ಹೇಳಿದ್ರಲ್ಲ, ಎನ್ಕ್ಲೋಷರ್ ಅಂತ. ಇವಾಗ ಮುಂದಕ್ಕೆ ಅವರು ಪ್ರತಿಬಿಂಬ ಅನ್ನೋ ಒಂದು ತಗೊಂಡು, ಪ್ರತಿಬಿಂಬ ಅಂದರೆ ಇದು ರಿಫ್ಲೆಕ್ಷನ್, ಆ ರಿಫ್ಲೆಕ್ಷನ್ ಅಂತ ಎಕ್ಸಾಂಪಲ್ ತಗೊಂಡು ಇದನ್ನೇ ಹೇಳ್ತಾರೆ ಅವ್ರು. ನೋಡಿ ಅದು ಹೇಳ್ತಾರೆ, ಪ್ರತಿಬಿಂಬ ಪಕ್ಷ ಇತ್ತು. ನೆಕ್ಸ್ಟ್ ಪೇಜಲ್ಲಿದೆ ನೋಡಿ ಅದನ್ನು. ಸಮುದ್ರ ನದಿ ತಟಾಕಃ ಘಟಜಲಂ ಇತಿ ಏಕಮೇವ ಜಲಂ ಯಥಾ ಬಹುಧಾ ಜಾತಂ ತಥಾ ಅನಾತ್ಮಾಪಿ ಬಹುಧಾ ಜಾತಃ ತೇಷು ಸಮುದ್ರಾದಿಷು ಆದಿತ್ಯಃ ಏಕ ಏವ ಪ್ರತಿಬಿಂಬಿತಃ ಸನ್ ಬಹುಧಾ ಜಾತಃ ತಥಾ ಏಕ ಏವ ಆತ್ಮ ಅಂತಃಕರಣ ಸಹಿತೇಷು ಸರ್ವೇಷ್ವಪಿ ಶರೀರೇಷು ಪ್ರತಿಬಿಂಬಿತಃ ಸನ್ ಅನೇಕೋ ಜಾತಃ ಇತಿ ಉಭಯತ್ರಾಪಿ ದೃಷ್ಟಾಂತೋ ಜ್ಞಾತವ್ಯ ಅಂತ ಹೇಳಿಬಿಟ್ಟು, ಪ್ರತಿಬಿಂಬ ಅಂತ ಹೇಳಿದ್ರೆ ರಿಫ್ಲೆಕ್ಷನ್ ಅಂತ ಹೇಳ್ತೀವಲ್ಲ, ರಿಫ್ಲೆಕ್ಷನ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇವಾಗ ಸಮುದ್ರ, ನದಿ, ತಟಾಕ, ಜಲ ಅಂತ ಹೇಳಿದರೆ ಇದೆಲ್ಲವೂ ಕೂಡ ನೀರಿನ ಒಂದೇ ಬೇರೆ ಬೇರೆ ರೂಪಗಳಷ್ಟೇ. ಎಲ್ಲದರಲ್ಲೂ ಇರೋದು ನೀರೇನೆ. ಅದು
ಅನಾತ್ಮ ಅನ್ನೋದು ಹೇಗೆ ಬಹುವಾಗಿ ಆಗುತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಅದು. ಇವಾಗ ಆತ್ಮ ಅನ್ನೋದು ಹೇಗೆ ಪ್ರತಿಬಿಂಬ ರೂಪೇಣ ಬೇರೆ ಬೇರೆ ಜಾಸ್ತಿ ನಾನಾತ್ವ ಹೊಂದುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಮೊದಲು ಹೇಳಿದ್ರು ಶರೀರಗಳಲ್ಲಿ ಎನ್ಕ್ಲೋಸ್ಡ್ ಆಗಿದೆ ಆತ್ಮ ಅಂತ ಹೇಳಿದ್ರು. ಅದು ಅವಚಿನ ಪಕ್ಷಕ್ಕೆ. ಇವಾಗ ಶರೀರಗಳೇ ತಗೊಳ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಶರೀರಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದೊಂದು ಶರೀರದಲ್ಲೂ ಕೂಡ ಮನಸ್ಸು ಅಂತ ಒಂದು ಇದೆಯಲ್ಲ. ಹಾಗಾಗಿ ಆ ಮನಸ್ಸು ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಸ್ತು. ಅದು ಆ ಮನಸ್ಸು ಅನ್ನೋದು ಕೂಡ ಪಂಚಭೂತಗಳಿಂದಾನೇ ಆಗಿರೋದು, ನೋ ಡೌಟ್. ಆದರೂ ಕೂಡ ಈ ಪಂಚಭೂತಗಳ ಒಂದು ಅಪಂಚೀಕೃತವಾದ ಒಂದು ಸ್ಥಿತಿ ಅದು. ಅಂದರೆ ಪಂಚಭೂತಗಳಿಗೆ ಅಂತ 5 ಭೂತಗಳಿದೆ ಅಂತ ಗೊತ್ತಾಗುತ್ತೆ. ಅದು ಮೊಟ್ಟ ಮೊದಲು 5 ಭೂತಗಳು ಉಂಟಾಗಿದೆ. ಆದರೆ ಆ 5 ಭೂತಗಳು ಕೂಡ ಹಾಗೇನೆ ಭೌತಿಕ ಪ್ರಪಂಚವಾಗಿ ಆಗಕ್ಕಾಗಲ್ಲ. ಅದಕ್ಕೆ ಪಂಚೀಕರಣ ಅಂತ ಒಂದು ಪ್ರೋಸೆಸ್ ಆಗಬೇಕಾಗಿದೆ. ಆ ಪಂಚೀಕರಣ ಅನ್ನೋದು ನಾನು ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದೊಂದು ಭೂತವನ್ನು ಕೂಡ ಎರಡೆರಡಾಗಿ ಭಾಗ ಮಾಡಿ, ಒಂದು ಭಾಗವನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಭಾಗ ಇದೆಯಲ್ಲ ಅದನ್ನು 4 ಭಾಗ ಮಾಡಿ, ಎಲ್ಲದರಲ್ಲೂ ಅದೇ ಥರ 4 ಭಾಗ ಮಾಡಿ, ಒಂದು ಭೂತದಲ್ಲಿ ಇವಾಗ ಆಕಾಶದಲ್ಲಿ ಒಂದು ಅರ್ಧ ಭಾಗ ಆಕಾಶವಾಗಿ ಹಾಗೆ ಉಳಿಯುತ್ತೆ, ಇನ್ನೊಂದು ಭಾಗ 4 ಇದೆಯಲ್ಲ ಅದರಲ್ಲಿ ಈ ಬಾಕಿ 4 ಇದೆಯಲ್ಲ ಅದರಿಂದ ಒಂದೊಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಅದೇ ಥರ ಈ ಆಕಾಶದ 4 ಭಾಗಗಳು ಒಂದೊಂದಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಹೀಗೆ ಈ ಥರ ಒಂದು ಅಡ್ಮಿಕ್ಸರ್ ಒಂದು ಆಗುತ್ತೆ. ಈ ಥರ ಒಂದು ಮಿಕ್ಸಪ್ ಆದಮೇಲೆ ಈ ಭೌತಿಕ ಪ್ರಪಂಚ ಅನ್ನೋದು ಉಂಟಾಗಕ್ಕೆ ಸಾಧ್ಯ. ಹೀಗಾಗಿ ಆದರೆ ಈ ಮನಸ್ಸು ಅಂತ ಇದೆಯಲ್ಲ, ಆ ಮನಸ್ಸು ಅನ್ನೋದು ಈ ಪಂಚೀಕರಣ ಆಗಕ್ಕೆ ಮುಂಚೆ ಇದ್ದ ಸ್ಥಿತಿಯಲ್ಲಿ ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅಂತ ಸಟಲ್ ಅಂತ ಹೇಳ್ತಾರೆ ಅದನ್ನು ಇಂಗ್ಲೀಷಲ್ಲಿ. ಅಂಥ ಸ್ಥಿತಿಯಲ್ಲಿ ಈ 5 ಭೂತಗಳು ಸೇರಿಕೊಂಡು ಆಗಿರೋದು ವಸ್ತು ಮನಸ್ಸನ್ನೋದು. ಅದರಿಂದ ಅದಕ್ಕೆ ತುಂಬ ಶುದ್ಧತೆ ಇದೆ ಮನಸ್ಸಿಗೆ. ಸಾಮಾನ್ಯವಾಗಿ ಮನಸ್ಸಿಗೆ ನ್ಯಾಚುರಲ್ ಆಗಿ ಅದಕ್ಕೆ ಒಂದು ಶುದ್ಧತೆ ಇದೆ, ಈ ಭೂತಗಳ ಕಾರ್ಯವಾಗಿದ್ದರೂ ಕೂಡ. ಆದರೆ ಕೆಲವು ಯಾತಕ್ಕೆ ಸಾಧನೆ ಮಾಡುವಾಗ ಹೇಳ್ತಾರೆ ನಿನಗೆ ಮನಸ್ಸು ಶುದ್ಧಿ ಸಾಲದು ಅಥವಾ ಮನಸ್ಸು ತುಂಬ ಕಲುಷಿತವಾಗಿದೆ ಅಂತೆಲ್ಲ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಅದು ಈ ಪ್ರಾಪಂಚಿಕ ಸಂಬಂಧ ಹೊಂದಿ ಆ ಥರ ಒಂದಾಗುತ್ತೆ. ಒಬ್ಬನಿಗೆ ರಾಗದ್ವೇಷಗಳೆಲ್ಲ ಸೇರಿಕೊಂಡು ಅವನ ಮನಸ್ಸು ಕಲುಷಿತವಾಗುತ್ತೆ ಹೊರತು ಸ್ವತಃ ಮನಸ್ಸು ಅನ್ನೋದು ಶುದ್ಧವಾಗಿರುತ್ತೆ. ಈ ಥರ ಒಂದು ಅದಕ್ಕೆ ಮನಸ್ಸಿಗೆ ಈ ಥರ ಒಂದು ಪಂಚಭೂತಗಳ ಕಾರ್ಯವೇ ಆಗಿದ್ರೂ ಕೂಡ ಸೂಕ್ಷ್ಮ ಭೂತಗಳ ಕಾರ್ಯವಾಗಿರೋದ್ರಿಂದ ಅದಕ್ಕೆ ಈ ಆತ್ಮನ ಒಂದು ಪ್ರತಿಬಿಂಬವನ್ನು ಅದು ತಗೊಳ್ಳೋಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಕನ್ನಡಿಯಲ್ಲಿ ನಮಗೆ ಮುಂದೆ ನಾನು ನಿಂತ್ಕೊಂಡ್ರೆ ನಮ್ಮ ಒಂದು ಪ್ರತಿಬಿಂಬ ಬೀಳುತ್ತೆ. ಅದು ಆದರೆ ಗೋಡೆಯಲ್ಲಿ ನಾವು ಗೋಡೆ ಮುಂದ್ಗಡೆ ನಿಂತ್ಕೊಂಡ್ರೆ ನಮಗೆ ಪ್ರತಿಬಿಂಬ ಬೀಳಲ್ಲ. ಅದು ಯಾಕೆ ಅಂದರೆ ಗೋಡೆಯಲ್ಲಿ ಆ ಥರ ಒಂದು ಪಾಲಿಶ್ಡ್ ಸರ್ಫೇಸ್ ಇಲ್ಲ ಅಲ್ಲಿ. ಬೇರೆ ಕನ್ನಡಿ ಕೂಡ ಯದ್ಯಪಿ ಸಿಲಿಕಾನ್ ಅಂತ ಒಂದು ಹೇಳ್ತೀವಲ್ಲ, ಅದೇ ಎಲ್ಲದಕ್ಕೂ ತತ್ವ. ಒಂದು ನೆಲಕ್ಕೂ ಅದೇನೆ, ಒಂದು ಗೋಡೆಗೂ ಅದೇನೆ, ಕನ್ನಡಿಗೂ ಅದೇನೆ ತತ್ವ ಇರೋದು. ಅದನ್ನು ಕೂಡ ಒಂದು ಮಣ್ಣಿಂದನೇ ಮಾಡ್ತಾರೆ ಅದನ್ನು. ಆದರೆ ಅದನ್ನು ತುಂಬ ಪಾಲಿಶ್ ಮಾಡಿರೋದ್ರಿಂದ ಅದಕ್ಕೆ ನಮಗೆ ಚೆನ್ನಾಗಿ ರಿಫ್ಲೆಕ್ಷನ್ ತಗೊಳುತ್ತೆ. ಅದು ಬೇರೆ ಗೋಡೆಗೆ ಪಾಲಿಶ್ ಇಲ್ಲದೇ ಇರೋದ್ರಿಂದ ತಗೊಳ್ತಾ ಇಲ್ಲ. ಅದೇ ಡಿಫ್ರೆನ್ಸ್ ಎರಡಕ್ಕೂ. ಅದೇ ಥರ ಈ ಸ್ಥೂಲ ದೇಹದಲ್ಲಿ ನಮಗೆ ಆತ್ಮನ ಚೈತನ್ಯ ಕಾಣಿಸ್ತಾ ಇಲ್ಲ. ಆದರೆ ಆ ಮನಸ್ಸು ಅಂತ ಇದೆಯಲ್ಲ ಸೂಕ್ಷ್ಮ, ಅದರಲ್ಲಿ ಮಾತ್ರ ಆತ್ಮನ ಒಂದು ಪ್ರತಿಬಿಂಬ ಬೀಳುತ್ತೆ. ಪ್ರತಿಬಿಂಬ ಅಂದರೆ ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮದು ಒಂದು ರೂಪ ಕಾಣುತ್ತಲ್ಲ, ಆ ಥರ ಒಂದು ರೂಪ ಆ ಥರ ಅನ್ಕೋಬಾರ್ದು. ಚೈತನ್ಯ ಅಂತ ತಿಳ್ಕೊಬೇಕು ನಾವು. ಅಂದರೆ ಜಡವಾದ ವಸ್ತುವಲ್ಲಿ ಒಂದು ಚೇತನ ಅಂತ ಒಂದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಈ ಆತ್ಮನ ಒಂದು ಪ್ರತಿಬಿಂಬ ಇರೋದ್ರಿಂದನೇ ಕಾಣುತ್ತೆ. ಆದರೆ ಗೋಡೆಯಲ್ಲಿ ಮಾತ್ರ ಯಾತಕ್ಕೆ ಕಾಣಿಸ್ತಾ ಇಲ್ಲ ಅದು ಅಂತ ಕೇಳಿದ್ರೆ, ಗೋಡೆಯಲ್ಲಿ ಮನಸ್ಸು ಅನ್ನೋದು ಇಲ್ಲ. ಮನುಷ್ಯರು ಪ್ರಾಣಿಗಳು ಇವುಗಳಲ್ಲಿ ಮಾತ್ರ ಮನಸ್ಸು ಅಂತ ಇರೋದ್ರಿಂದ ಆ ಮನಸ್ಸಲ್ಲಿ ಆತ್ಮನದ್ದು ಪ್ರತಿಬಿಂಬ ಬೀಳ್ತಾ ಇರೋದ್ರಿಂದ ನಮಗೆ ಗೋಡೆಯಲ್ಲಿ ಚೇತನ ಕಾಣಿಸ್ತಾ ಇಲ್ಲ, ಮನುಷ್ಯರಲ್ಲಿ ಚೇತನ ಕಾಣಿಸ್ತಾ ಇದೆ ನಮಗೆ. ಹೀಗಾಗಿ ಹೀಗೆ ಈ ದೇಹದಲ್ಲಿ ಇರೋ ಮನಸ್ಸಲ್ಲಿ ಮೊದಲು ಈ ಆತ್ಮನ ಪ್ರತಿಬಿಂಬ ಬಿದ್ದು ಅದರಿಂದ ಶಕ್ತಿ ಸಿಕ್ಕಿ ಅದಕ್ಕೆ ದೇಹದಲ್ಲಿ ಇರೋ ಬಾಕಿ ಅವಯವಗಳಿಗೆಲ್ಲ ಅದು ಕೊಡುತ್ತೆ. ಅದು ಅಂದರೆ ಇಂದ್ರಿಯಗಳಿಗೆ ಸಿಗುತ್ತೆ, ಪ್ರಾಣನಿಗೆ ಸಿಗುತ್ತೆ ಅದು ಆಯಾ ಕೆಲಸಗಳು ಮಾಡೋಕ್ಕೆ, ಆಮೇಲೆ ಬುದ್ಧಿಗೆ ಸಿಗುತ್ತೆ ಅಂತ ಕೆಲಸ ಮಾಡೋಕ್ಕೆ. ಹೀಗೆ ಒಂದೊಂದಕ್ಕೂ ಆ ಆತ್ಮನ ಚೈತನ್ಯ ಈ ಮನಸ್ಸಿಗೆ ಬಿದ್ದು ಅಲ್ಲಿಂದ ನಮಗೆ ಸಿಗುತ್ತೆ. ಇದಕ್ಕೆ ನಾವು ಯಾವ ದೃಷ್ಟಾಂತ ಕೊಡ್ಬೋದು ಅಂತ ಹೇಳಿದ್ರೆ, ಒಂದು ಹೈಡಲ್ ಪ್ರಾಜೆಕ್ಟಲ್ಲಿ ಎಲೆಕ್ಟ್ರಿಸಿಟಿ ಅಲ್ಲಿ ಜನರೇಟ್ ಮಾಡ್ತಾರೆ. ಆ ಜನರೇಟ್ ಮಾಡಿದ ಎಲೆಕ್ಟ್ರಿಸಿಟಿ ಡೈರೆಕ್ಟಾಗಿ ಮನೆಗೆ ಕೊಡಲ್ಲ ಅವರು. ಅದಕ್ಕೆ ಬೇರೆ ಬೇರೆ ಮಧ್ಯದಲ್ಲಿ ಬೇರೆ ಬೇರೆ ಒಂದು ಟ್ರಾನ್ಸ್ಫಾರ್ಮರ್ ಅಂತ ಇರುತ್ತೆ, ಗರ್ಡ್ಸ್ ಅಂತ ಇರುತ್ತೆ. ಅದು ಅಲ್ಲಿಗೆ ಸಪ್ಲೈ ಮಾಡಿ ಅಲ್ಲಿಂದ ಟ್ರಾನ್ಸ್ಫಾರ್ಮರ್ಗೆ ಹಾಕಿ ಅಲ್ಲಿಂದ ನಮಗೆ ಮನೆಗೆ ಕೊಡುವಾಗ ಕೂಡ ಮನೆ ಮುಂದೆ ಒಂದು ಮೇನ್ ಸ್ವಿಚ್ ಏನೋ ಒಂದು ಇರುತ್ತೆ. ಅಲ್ಲಿ ಒಂದು ಅಲ್ಲಿಂದ ಒಂದು ಒಳಗಡೆ ಬರುತ್ತೆ ಅದು. ಹೀಗಾಗಿ ನಮಗೆ ಡೈರೆಕ್ಟಾಗಿ ತಗೊಳ್ಳೋಕ್ಕೆ ನಮಗೆ ಶಕ್ತಿ ಇರಲ್ಲ. ಅದು ಹೇಗೆ ಒಂದು ಮುಖಾಂತರ ಬರುತ್ತೋ ಅದೇ ಥರ ಈ ಆತ್ಮ ಚೈತನ್ಯ ಬ್ರಹ್ಮ ಚೈತನ್ಯ ಅನ್ನೋದು ಈ ದೇಹದಲ್ಲಿ ಇರೋ ಮನಸ್ಸು ಅಂತ ಒಂದು ಮುಖಾಂತರ ನಮಗೆ ಎಲ್ಲ ಕಡೆಗೂ ಶಕ್ತಿ ಕೊಡುತ್ತೆ, ಇದು ಚೈತನ್ಯವನ್ನು ಕೊಡುತ್ತೆ. ಇದು ಪ್ರತಿಬಿಂಬ ದೃಷ್ಟಾಂತಕ್ಕೆ ಇವರು ಕೊಟ್ಟಿದ್ದ ಒಂದು ಎಕ್ಸ್ಪ್ಲನೇಷನ್ ಇದು. ಅದಕ್ಕೆ ಪ್ರತಿಬಿಂಬ ಅಂತ ಹೇಳಿದ್ರೆ ಒಂದೇ ಚೈತನ್ಯವೇ ಏಕಏವ ಆತ್ಮ ಅಂತಃಕರಣ ಸಹಿತೇಶು ಸರ್ವೇಷು ಶರೀರೇಶು. ಬೇಕಾದಷ್ಟು ಶರೀರಗಳಿದೆ. ಯಾವುದು ಮೊದಲು ಒಂದು ಹಿರಣ್ಯಗರ್ಭ ಅಂತ ಒಂದು ಯಾವುದನ್ನು ನಾವು ಕಾಸ್ಮಿಕ್ ಬೀಯಿಂಗ್ ಅಂತ ಹೇಳ್ತೀವೋ ಅಲ್ಲಿಂದ ಹಿಡಿದು ದೇವತೆಗಳು ಇದ್ದಾರೆ. ಆಮೇಲೆ ಸೂಪರ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಬೇಕಾದಷ್ಟು ಇದ್ದಾರಲ್ಲ,
ಕಿನ್ನರರು, ಚಾಲನರು, ಆಮೇಲೆ ಗಂಧರ್ವರು ಹೀಗೆಲ್ಲ ಬೇಕಾದಷ್ಟಿದ್ದಾರೆ. ಆಮೇಲೆ ಸಬ್ ಹ್ಯೂಮನ್ ಇದಾರಲ್ಲ, ಅಂದರೆ ಅನಿಮಲ್ಸು, ಪ್ಲಾಂಟ್ಸು, ಆಮೇಲೆ ಇದು ಪಕ್ಷಿಗಳು, ಕ್ರಿಮಿಕೀಟಗಳು, ಆಮೇಲೆ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ತುಂಬ ಚಿಕ್ಕದಾಗಿರೋ ಒಂದು ವಸ್ತುಗಳು ಕೂಡ ಇದೆ. ಅದು ಕಣ್ಣಿಂದ ನೋಡೋಕ್ಕಾಗಲ್ಲ. ಬ್ಯಾಕ್ಟೀರಿಯಾ ಅಂತೆಲ್ಲ ಇದೆಯಲ್ಲ, ಅವುಗಳು ಕೂಡ ಜೀವಿಗಳೇ ಪಾಪ. ಅವುಗಳು ಯಾವುದೋ ಒಂದು ಪಾಪ ಕರ್ಮದಿಂದ ಆ ಥರ ಒಂದು ಸ್ಥಿತಿಯನ್ನು ಹೊಂದಿವೆ ಅವು. ಆದರೆ ನಮ್ಮ ದೇಹದಲ್ಲಿ ಕೂಡ ಎಷ್ಟು ಆಶ್ಚರ್ಯವಾಗುತ್ತೆ ನೋಡಿ. ನಮ್ಮ ದೇಹದಲ್ಲಿ ನೋಡಿಕೊಂಡ್ರೆ ಬೇಕಾದಷ್ಟು ಜೀವಿಗಳಿದೆ ನಮ್ಮ ದೇಹದಲ್ಲಿ. ನಾನು ಒಂದು ವ್ಯಕ್ತಿ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ನಮ್ಮ ದೇಹದಲ್ಲಿ ಅವಲಂಬಿಸ್ಕೊಂಡು ಬೇಕಾದಷ್ಟು ಜೀವಿಗಳಿದೆ. ಅವರವ್ರ ಪ್ರಾರಬ್ಧ ಕರ್ಮ ಪ್ರಕಾರ ಅವುಗಳಿದೆ. ನಾವು ಊಟ ಮಾಡಿದ್ರೆ ನಮಗೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತೀವಿ, ಆದರೆ ಅವುಗಳು ತಿಂತಾ ಇರ್ತೀವಿ ಒಳಗಡೆ ಕೂತ್ಕೊಂಡು. ಆ ಥರ ಹೇಳ್ತಾರಲ್ವ. ಯಾಕಂದರೆ ಹುಡುಗ ಚೆನ್ನಾಗಿ ಊಟ ಮಾಡ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ, ಆದರೆ ಅವನು ಚೆನ್ನಾಗಿ ಬೆಳಿತಾನೆ ಇಲ್ಲ. ಆವಾಗ ಪರೀಕ್ಷೆ ಮಾಡಿ ನೋಡಿದಾಗ ಹೇಳ್ತಾರೆ ಅವನಿಗೆ ಹೊಟ್ಟೆಯಲ್ಲಿ ತುಂಬ ಜಂತುಳ ಇದೆ ಅಂತ. ಅದು ತಿಂತಾ ಇರುತ್ತೆ, ಅದು ಚೆನ್ನಾಗಿ ದಪ್ಪಗೆ ಆಗ್ತಾ ಇರುತ್ತೆ, ಅದು ಕೊಬ್ಬು ಅದಕ್ಕೆ ಕೊಬ್ತಾ ಇರುತ್ತೆ ಅದು. ಹೀಗೆ ನಮ್ಮ ದೇಹದಲ್ಲಿ ಬೇಕಾದಷ್ಟು ಜೀವಿಗಳಿರುತ್ತೆ. ಅವುಗಳಿಗೆಲ್ಲ ಅವುಗಳ ಪ್ರಾರಬ್ಧ ಕರ್ಮದಿಂದ ಅವುಗಳು ಅಂತ ಒಂದು ಕಡೆ ಇರಬೇಕಾಗಿದೆ. ನೋಡಿ ಇದಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ಹೇಗೆ ನಾವು ಒಂದು ಪ್ರಪಂಚ ಅಥವಾ ಒಂದು ಕಾಲನಿ ಅಂತ ಇಟ್ಕೊಳ್ಳೋಣ. ಒಂದು ಕಾಲನಿಯಲ್ಲಿ ಒಂದು 500 ಮನೆಗಳಿದೆ ಅಂತ ಹೇಳಿದ್ರೆ, ಒಂದೊಂದು ಮನೇಲಿ ಒಂದು 4 ಜನ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟಾಯಿತು? ಒಂದು 2,000 ಜನ ಆಯಿತು. ಆ ಕಾಲನಿಲಿ ಹೇಗೆ 2,000 ಜನ ಇದ್ದಾರೋ ಅದೇ ಥರ ಆ ಕಾಲನಿಲಿ ಎಲ್ಲ ಇರುತ್ತೆ. ನಿಮಗೆ ಸ್ಕೂಲ್ ಇರುತ್ತೆ, ಆಮೇಲೆ ಪಾರ್ಕ್ ಇರುತ್ತೆ, ಹಾಸ್ಪಿಟ್ಲ್ ಇರುತ್ತೆ, ಎಲ್ಲ ಇರುತ್ತೆ, ಅಲ್ಲಿ ದೇವಸ್ಥಾನ ಇರುತ್ತೆ, ಎಲ್ಲ ಇರುತ್ತೆ. ಕದಾಚಿತ್ತು ಕೆಲವರಿಗೆ ಕೆಲಸ ಮಾಡೋರಿಗೆ ಕೂಡ ಅಲ್ಲಿ ಆಫೀಸ್ ಕೂಡ ಇರುತ್ತೆ. ಅದು ಅಂತ ಕೂಡ ಕೆಲವು ಕಾಲನೀಸ್ ಇದೆ. ಅದು ಒಂದು ಕಡೆ ಈ ಥರ ಇದೆ. ಅದು ಕೆಲವು ಫ್ಯಾಕ್ಟ್ರೀಸಲ್ಲೆಲ್ಲ ಏನು ಮಾಡಿರ್ತಾರೆ ಅಂದರೆ, ರೆಸಿಡೆಂಟ್ ಅಲ್ಲೇ ಇರಬೇಕು ಅವರು ಅಂತ ನೋಡಿರ್ತಾರೆ. ಇವಾಗ ಹಾಸ್ಪಿಟಲ್ ಅಂತ ತೊಗೊಂಡ್ರೆ ಅವನಿಗೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಅಂತ ಇರ್ತಿತ್ತಲ್ಲ, ಕೆಲವು ಸತಿ ಅವನಿಗೆ ಮನೇನೂ ಆ ಹಾಸ್ಪಿಟಲ್ ಕಾಂಪ್ಲೆಕ್ಸಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ಅವನು ಎಲ್ಲೂ ಆಚೆ ಹೋಗಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ಅಲ್ಲೇ ಇರ್ತಾರೆ. ಆ ಥರ ನಮ್ಮ ಒಂದು ಶರೀರದಲ್ಲಿ ಎಷ್ಟೋ ಜೀವಗಳು ಇಲ್ಲಿ ಜೀವನ ಮಾಡ್ತಾ ಇರ್ತೀವಿ ಅಂತ ನಾವು ಅದಕ್ಕೆ ಸುಮ್ಮನೆ ಒಂದು ದೃಷ್ಟಾಂತ ಕೊಟ್ಟೆ. ಸೊ ಇಲ್ಲಿ ಏನು ಮಾಡಿದ್ರು, ಒಂದೇ ವಸ್ತುವೇ ನಾನಾ ಆಕಾರವಾಗಿ ತೋರಕ್ಕೆ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಒಂದು ಅವಚ್ಛಿನ್ನ ಪಕ್ಷದಲ್ಲಿ ಹೇಳಿದ್ರು, ಇನ್ನೊಂದು ಪ್ರತಿಬಿಂಬ ಪಕ್ಷದಲ್ಲಿ ಹೇಳಿದ್ರು. 2 ರೀತಿಯಲ್ಲಿ ಹೇಳಿದ್ರನ್ನ. ಇನ್ಮೇಲೆ ಇದಕ್ಕೆ ಒಂದು ಐಕ್ಯ ಅನ್ನೋದು ಹೇಗೆ ಬರುತ್ತೆ ಅನ್ನೋದನ್ನು ಮುಂದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಪೇಜ್ 38 ತಗೊಳ್ಳಿ, ಗೊತ್ತಾಗುತ್ತೆ ಅಲ್ಲಿ. ಯಥಾ ಜಲಧರ್ಮಾಃ ಶೈತ್ಯಾದಯಃ ಬಿಂಬಂ ಆದಿತ್ಯಂ ನ ಸ್ಪೃಶಂತಿ ತಥಾ ಅಂತಃಕರಣಧರ್ಮಾಃ ಕರ್ತೃತ್ವ ಭೋಕ್ತೃತ್ವ ವಿಕಾರಾಃ ಅಪಿ ತದಂತಃಕರಣನಿಷ್ಠ ಚಿದಾಭಾಸ ಏವ ಭಾಂತಿ ಬಿಂಬಭೂತಂ ಆತ್ಮಾನಂ ನ ಸ್ಪೃಶಂತಿ. ತಸ್ಮಾತ್ ಜೀವಾತ್ಮೈವ ಪರಮಾತ್ಮ, ಪರಮಾತ್ಮೈವ ಜೀವಾತ್ಮ. ಕಥಂ ಇತಿ ಚೇತ್ ಯಥಾ ಘಟಾಕಾಶಃ ಏವ ಮಹಾಕಾಶಃ, ಮಹಾಕಾಶಃ ಏವ ಘಟಾಕಾಶಃ ಏವಂ ಇತಿ ಜಾನೀಯಾತ್ ಅಂತ ಹೇಳ್ಬಿಟ್ಟು, ಹೀಗೆ ಒಂದೇ ವಸ್ತುವೇ ಎಲ್ಲ ಕಡೆನೂ ಇದೆ ಅಂತ ತೋರಿಸೋಕ್ಕೆ ನಮಗೆ 2 ದೃಷ್ಟಾಂತ ಕೊಟ್ಟರು. ಒಂದು ನಾನಾ ದೇಹಗಳಲ್ಲಿ ಅದು ಕನ್ಸ್ಟ್ರಿಕ್ಟೆಡ್ ಆಗಿದೆ, ಎನ್ಕ್ಲೋಸ್ಡ್ ಆಗಿದೆ ಅಂತ ಒಂದು ದೃಷ್ಟಾಂತ ಕೊಟ್ಟರು. ಇನ್ನೊಂದು ದೃಷ್ಟಾಂತ ನಾನಾ ದೇಹಗಳಲ್ಲಿರೋ ಮನಸ್ಸುಗಳಲ್ಲಿ ಅದೇ ಪ್ರತಿಬಿಂಬಿತವಾಗಿದೆ, ಹಾಗೆ ಅದು ನಾನಾತ್ವ ಹೊಂದಿದೆ ಅಂತ ಹೇಳಿದರು. ಹೀಗೆ ಹೇಳಿದ್ರು ಕೂಡ ಇವಾಗ ಏನಾಗುತ್ತೆ, ಒಂದೇ ಆತ್ಮ ಎಲ್ಲದರಲ್ಲೂ ಇದೆ ಅಂತ ಹೇಳಿದಾಗ ಆಯಾ ಜೀವಗಳಿಗೆಲ್ಲ ಒಂದೊಂದು ಕಷ್ಟ ಸುಖಗಳೆಲ್ಲ ಬರ್ತಾ ಇರ್ತಲ್ಲ. ಹಾಗಾದರೆ ಆ ಕಷ್ಟ ಸುಖಗಳೆಲ್ಲ ಆತ್ಮನಿಗೆ ಬರುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಆತ್ಮನಿಗೆ ಅದು ಬರಲ್ಲ, ತಟ್ಟಲ್ಲ ಅಂತ ಹೇಳಕ್ಕೆ ದೃಷ್ಟಾಂತ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೇ ಸೂರ್ಯ ಇರೋದು ಮೇಲ್ಗಡೆ ಬೆಳಗ್ತಾ ಇದೆ. ಅದು ಅದರ ಕೆಳಗಡೆ ಬೇಕಾದಷ್ಟು ವಾಟರ್ ಸೋರ್ಸಸ್ ರಿಸರ್ವಾಯರ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಅದು ಯಾವುದಾದ್ರೂ ಇರ್ಬೋದು, ಸಮುದ್ರ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಒಂದು ಸಣ್ಣ ಒಂದು ಗುಡ್ಡೆ ಇರ್ಬೋದು, ಗುಡ್ಡೆ ಅಂತ ಹೇಳ್ತಾರೆ, ಕುಂಟೆ ಅಂತ ಹೇಳ್ತಾರೆ, ಆಮೇಲೆ ಬಾವಿ ಇರ್ಬೋದು, ಆಮೇಲೆ ಮನೇಲಿ ಹಿಡಿದಿಟ್ಟಿರೋ ಅಂಡೆ ಇಂಥದ್ದುಗಳೆಲ್ಲ ನೀರಿಟ್ಟಿರ್ಬೋದು. ಎಲ್ಲದರಲ್ಲೂ ಕೂಡ ಒಂದೇ ಸೂರ್ಯನ ಒಂದು ಇದು ರಿಫ್ಲೆಕ್ಷನ್ಸ್ ಬೀಳ್ತಾ ಇರುತ್ತೆ. ಅದು ಬಿದ್ದರೂ ಕೂಡ ಇವಾಗ ಒಂದು ನೀರಲ್ಲಿ ಬಂದ್ಬಿಟ್ಟು ಏನೋ ಸ್ವಲ್ಪ ಕಲುಷಿತವಾಗಿದೆ ನೀರು ಅಂತ ಹೇಳೋದ್ರಿಂದ ಆ ಕಾಲುಷ್ಯ ಏನೋ ಸೂರ್ಯನಿಗೆ ಏನು ತಟ್ಟಲ್ಲ. ಕದಾಚಿತ್ ಈ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿರ್ತೀವಿ, ಒಂದು ಮಣ್ಣಿನ ಪಾತ್ರೆ ಏನೋ ಒಡೆದೋಯ್ತು ಅಂತ ಹೇಳಿದಾಗ ಸೂರ್ಯನೇ ಒಡೆದೋಯ್ತು ಅಂತ ನಾವೇನಾದ್ರೂ ಹೇಳೋಕ್ಕಾಗುತ್ತಾ? ರಿಫ್ಲೆಕ್ಷನ್ ಹೋಯ್ತು ಅಂತ ಹೇಳ್ತೀವಿ ಹೊರತು ಸೂರ್ಯನಿಗೇನು ಆಗಿಲ್ಲ ಅದು. ಹೀಗೆ ಈ ಜಲ ಯಾವ ರಿಸರ್ವಾಯರ್ಸಲ್ಲಿ ಅದು ಒಂದು ಪ್ರತಿಬಿಂಬ ಬೀಳುತ್ತೋ ಆ ರಿಸರ್ವಾಯರ್ಸಲ್ಲಿ ಏನೇನು ಚೇಂಜಸ್ ಆದರೂ ಕೂಡ ಆ ಚೇಂಜಸ್ ಎಲ್ಲ ಸೂರ್ಯನಿಗೆ ತಟ್ಟಲ್ಲ. ಅದು ಅದೇ ಥರನೇ ಈ ಆತ್ಮ ಅನ್ನೋದು ಒಂದೇನೆ. ಆ ಆತ್ಮ ದೇಹದಲ್ಲಿ ಬೇಕಾದಷ್ಟು ಕಡೆ ಅದು ಪ್ರತಿಬಿಂಬಿತವಾಗಿದ್ದರೂ ಕೂಡ ಆ ದೇಹಗಳಿಗೆ ಏನೇನೋ ಆಗುತ್ತೋ ಅದೆಲ್ಲ ಆ ಸೂರ್ಯನ ಆತ್ಮನಿಗೆ ಏನೂ ಆಗಲ್ಲ ಅನ್ನೋದಕ್ಕೆ ಈ ದೃಷ್ಟಾಂತವನ್ನು ಕೊಟ್ಟವರು ಹೇಳ್ತಾ ಇದ್ದಾರೆ. ಯಥಾ ಜಲಧರ್ಮಾಃ ಶೈತ್ಯಾದಯ. ನೋಡಿ ಅದಕ್ಕೆ ಹೇಳ್ತಾ ಇದ್ದಾರೆ, ನೀರು ಹೇಳಿದ ದೃಷ್ಟಾಂತದಲ್ಲಿ ಒಂದು ಕಡೆ ಅವರು ಆ ನೀರಿನ ಐಸ್ ವಾಟರ್ ಅಂತ ಇಟ್ಟಿರ್ತಾರೆ, ಐಸ್ ಹಾಕಿ ಇಟ್ಟಿರ್ತಾರೆ, ಅವಾಗ ತುಂಬ ತಣ್ಣಗಿರುತ್ತೆ. ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಬಿಸಿ ಬಿಸಿಯಾಗಿ ನೀರು ಕುದೀತಾ ಇರುತ್ತೆ. ಆ ಎರಡರಲ್ಲೂ ಕೂಡ ಸೂರ್ಯನ ಇದು ಪ್ರತಿಬಿಂಬ ಬೀಳುತ್ತೆ. ಹಾಗಾಗಿ ಇದೊಂದು ಇದಕ್ಕೆ ಶೈತ್ಯ ಇದೆ ಈ ನೀರಿಗೆ, ಆ ನೀರಿಗೆ ಉಷ್ಣ ಇದೆ. ಎರಡೂ ಇದ್ರೂ ಕೂಡ ಆ ಸೂರ್ಯನಿಗೆ ಏನೋ ಅದು ತಟ್ಟಲ್ಲ. ಅದು ಇವಾಗ ಚಂದ್ರನ ಎಕ್ಸಾಂಪಲ್ ತಗೋಬಹುದು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಹೇಳ್ಬೋದು, ನೋಡು ನೀನು ಬಿಸಿ ನೀರು ಹೇಳಿದೆಯಲ್ಲ ಎಕ್ಸಾಂಪಲ್, ಅವಾಗ ಸೂರ್ಯನಿಗೆ ಬಿಸಿ ಇದೆಯಲ್ಲ ಅಂತ ಯಾರಾದ್ರೂ ಹೇಳ್ಬೋದು. ಅದಕ್ಕೆ ನಾನೇನು ಹೇಳ್ತೀನಿ, ಚಂದ್ರನ ದೃಷ್ಟಾಂತ ಕೊಡ್ತೀನಿ.
ಚಂದ್ರನು ಕೂಡ ರಾತ್ರಿ ಬೆಳದಿಂಗಳು ಇರೋ ಸಮಯದಲ್ಲಿ ಇದೇ ಥರ ನೀರು ವಾಟರ್ ಬಾಡೀಸಲ್ಲಿ ಚಂದ್ರನ ಒಂದು ಪ್ರತಿಬಿಂಬ ಬೀಳುತ್ತೆ. ಬಿದ್ದಾಗ ಈ ಒಂದು ಐಸ್ ಕೋಲ್ಡ್ ಅನ್ನೋದೇನು ಚಂದ್ರನಿಗೆ ತಟ್ಟಲ್ಲ, ಅದೇ ಥರ ಈ ಬಿಸಿ ಅನ್ನೋದು ಕೂಡ ಚಂದ್ರನಿಗೆ ಏನು ತಟ್ಟಲ್ಲ. ಹಾಗಾಗಿ ಅದಕ್ಕೇನು ಇರೋದೇ ಇಲ್ಲ. ಖಂಡಿತ ಪ್ರತಿಬಿಂಬದಲ್ಲಿ ಇರೋದು ಧರ್ಮ, ಅದಕ್ಕೆ ಬಿಂಬಕ್ಕೆ ಏನು ಬರೋದಿಲ್ಲ ಅನ್ನೋದನ್ನ ತೋರ್ಸಕ್ಕಾಗಿ ಆ ದೃಷ್ಟಾಂತ ಕೊಟ್ಟರು. ಅದೇ ಥರನೇ ನಾನಾ ದೇಹಗಳಲ್ಲಿ ಆತ್ಮ ಇದ್ರೂ ಕೂಡ ಆಯಾ ದೇಹಗಳಲ್ಲಿ ಆಯಾ ಜೀವರುಗಳು ಯಾವ್ಯಾವ ಅವರವ್ರ ಕರ್ಮಾನುಸಾರ ಯಾವ್ಯಾವ ಒಂದು ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ಆ ಸುಖ ದುಃಖಗಳು ಅನುಭವ ಆ ಆತ್ಮನಿಗೆ ಯಾವುದು ಇಲ್ವೇ ಇಲ್ಲ ಅಂತ ತೋರಿಸ್ತಾರೆ. ಇದು ಯಾರಿಗೆ ಮತ್ತೆ ಅನುಭವ ಬರುತ್ತೆ ಅಂತ ಕೇಳಿದ್ರೆ, ಈ ಮನಸ್ಸು ಅಂತ ಇದೆಯಲ್ಲ ಅದಕ್ಕೆ ಬರುತ್ತೆ. ಸುಖ ದುಃಖ ಮಾನ ಅಪಮಾನ ಅಂಥದ್ದೆಲ್ಲ ಭಯ ಇಂಥದ್ದೆಲ್ಲ ಅದಕ್ಕೆ ಬರುತ್ತೆ ಅದು, ಆದರೆ ಆತ್ಮನಿಗೆ ಬರೋದೇ ಇಲ್ಲ. ಅದೇ ಥರ ಒಂದು ವ್ಯಾಧಿ ಅಂತ ಬಂದರೆ ದೇಹಕ್ಕೆ ಬರುತ್ತೆ ಅದು. ಒಂದು ಕ್ಯಾನ್ಸರ್ ಅಂತ ಇತ್ತು ಅಥವಾ ಡಯಾಬಿಟಿಸ್ ಅಂತ ಏನೇ ವ್ಯಾಧಿ ಇತ್ತು ಅಥವಾ ಏಟು ಬಿತ್ತು, ಒಂದು ಇಂಜರಿ ಆಯಿತು ಅಂತ ಏನೇ ಇದ್ರೂ ಕೂಡ ಅದೆಲ್ಲ ಕೂಡ ದೇಹಕ್ಕೆ ಬರುತ್ತೆ ಹೊರತು ಆತ್ಮನಿಗೆ ಏನು ಬರೋದೇ ಇಲ್ಲ, ತಟ್ಟೋದೇ ಇಲ್ಲ ಅನ್ನೋದಕ್ಕೆ ಇದನ್ನು ಹೇಳಿದ್ರು. ಯಥಾ ಜಲಧರ್ಮಾಹ ಶೈತ್ಯಾದಯ ಬಿಂಬಂ ಆದಿತ್ಯಂ ನ ಸ್ಪೃಶಂತಿ ತಥಾ ಅಂತಃಕರಣ ಧರ್ಮಾಹ ಕರ್ತೃತ್ವ ಭೋಕ್ತೃತ್ವ ವಿಕಾರಾಹ ಅಪಿ ಅಂತ ಹೇಳಿದ್ರು. ಹಾಗಾಗಿ ಅಂತಃಕರಣ ಧರ್ಮ ಅಂತ ಹೇಳ್ತಾ ಇರಲ್ಲ, ಇದೇನಿದು ಅಂತ ಕೇಳಿದ್ರೆ ಒಂದೊಂದು ಜೀವನಿಗೂ ಇರೋದು ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ಸುಖ ದುಃಖ ಅಂತ ನಾವು ಹೇಳ್ಬೋದು. ಆದರೆ ಅದನ್ನು ಒಂದೇ ಶಬ್ದದಲ್ಲಿ ಹೇಳಬೇಕಾದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಅಂತ ಅದೆರಡೇ ಹೇಳಬೇಕಾಗುತ್ತೆ. ಯಾಕಂದರೆ ಕರ್ತೃತ್ವ ಅನ್ನೋದು ಭೋಕ್ತೃತ್ವ ಎರಡೇನೆ ಮನುಷ್ಯನ ಈ ಸಂಸಾರದಲ್ಲಿ ಕಟ್ಟಿ ಹಾಕಿರುತ್ತೆ ಅದು. ಯಾಕಂದರೆ ಈ ಒಬ್ಬೊಬ್ಬನಿಗೂ ಕೂಡ ನಾನೇನೋ ಒಂದು ಕರ್ಮ ಮಾಡಬೇಕು ಅಂತ ಒಂದು ಬರ್ತಾ ಇರುತ್ತೆ. ಅದು ಯಾತಿಗೆ ಅವನಿಗೆ ಆ ಥರ ಬರುತ್ತೆ ಅಂತ ಹೇಳಿದ್ರೆ, ನನಗೆ ಯಾವುದೋ ಒಂದು ಭೋಗ ಬರುತ್ತೆ ಅದರಿಂದ ಅನ್ನೋ ಕಾರಣದಿಂದ ಅವನಿಗೆ ನಾನಿಂದು ಕರ್ತ ಅಂತ ಆಗ್ತಾನೆ. ಅವನು ಕರ್ತ ಅಂತ ಆಗೋವಾಗಲೇ ಅವನು ನಾನು ಭೋಗ್ತಾವಾಗ ಆಗ್ತೀನಿ ಅಂತ ತೀರ್ಮಾನ ಮಾಡಿಕೊಂಡೇ ಅವನು ಕರ್ತ ಆಗ್ತಾನೆ. ಹೇಗೆ ನಾವು ಮಧ್ಯಾಹ್ನ ನನಗೆ ಒಂದು 2 ಗಂಟೆ ಹೊತ್ತಿಗೆ ಹೊಟ್ಟೆ ಹಸಿವಾಗುತ್ತೆ, ಅದಕ್ಕಾಗಿ ನಾನು ಇವಾಗಲೇ ಅಡುಗೆ ಮಾಡ್ತೀನಿ, ಅವಾಗ ನನಗೆ ತಿನ್ನಬೇಕಾಗುತ್ತೆ, ಅವಾಗ ನಾನು ಭೋಗ್ತಾವಾಗ್ತೀನಿ, ಅದಕ್ಕಾಗಿ ನಾನು ಇವಾಗಲೇ ಕರ್ತ ಆಗ್ತೀನಿ. ನಾನು ಏನು ಕರ್ತ ಅಂತ ಹೇಳಿದ್ರೆ ನಾನಾ ಥರವಾದ ಅಡುಗೆಯನ್ನು ಮಾಡಿಟ್ಕೊಳ್ತೀನಿ. ಅಥವಾ ನಮಗೆ ನಾಳೆ ರಾತ್ರಿ 8 ಗಂಟೆಗೆ ಕೆಲವರು ಮನೆಗೆ ಕೆಲವೆಲ್ಲ ಊಟಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವಾಗ ಏನು ಮಾಡ್ತೀನಿ, ಅವರೆಲ್ಲ ಭೋಗ್ತಾ ಆಗ್ತಾರೆ, ಹಾಗಾಗಿ ನಾನು ಇವಾಗ ಕರ್ತ ಆಗಬೇಕು, ಅದಕ್ಕೆ ಅಂತ ಕೆಲಸಗಳನ್ನ ನಾನು ಮಾಡಬೇಕು. ಹೀಗೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಅನ್ನೋದು ಪದೇ ಪದೇ ಒಂದು ಮನುಷ್ಯನಿಗೆ ಎರಡು ಅವನಿಗೆ ಸೇರಿಕೊಂಡೇ ಇರುತ್ತೆ. ಅದು ಸೇರ್ಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ ಆತ್ಮನಿಗೆ ಸೇರಿಲ್ಲ ಅದು ಖಂಡಿತ. ಈ ಜೀವ ಅಂತ ಒಬ್ಬ ಗೊತ್ತಿಲ್ಲದೆ, ನನ್ನ ಸ್ವರೂಪ ಇಂಥದ್ದು ಅಂತ ಗೊತ್ತಿಲ್ಲದೆ ಒಬ್ಬ ತಾನು ಒಂದು ದೇಹ ಅಂತ ಅನ್ಕೊಂಡ್ಬಿಟ್ಟಿದ್ದಾನಲ್ಲ, ಆ ಒಂದು ಅವಿದ್ಯೆಯಿಂದ ಅವನಿಗೆ ಏನಾಗಿದೆ, ಈ ಕರ್ತೃತ್ವ ಮತ್ತು ಭೋಕ್ತೃತ್ವ ಅವನಿಗೆ ಸೇರ್ಕೊಂಡ್ಬಿಟ್ಟಿದೆ. ಯಾವಾಗ ಅವನು ನಾನು ಆತ್ಮಚೈತನ್ಯ ಮಾತ್ರವೇ, ನಾನು ಈ ದೇಹ ಇಂದ್ರಿಯ ಮನಸ್ಸು ಇವುಗಳೆಲ್ಲ ಅಲ್ಲ ನಾನು ಅಂತ ತಿಳ್ಕೊಳ್ತಾನೋ, ಆವಾಗ ಅವನಿಗೆ ಈ ಕರ್ತೃತ್ವ ಮತ್ತು ಭೋಕ್ತೃತ್ವ ತನಗಲ್ಲ ಅಂತ ಗೊತ್ತಾಗುತ್ತೆ. ಅದು ನಮಗೆ ಗ್ರಂಥದಿಂದ ಗೊತ್ತಾಗುತ್ತೆ, ಗ್ರಂಥದಲ್ಲಿ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಆದರೆ ನಮಗೆ ಒಳಗಡೆ ಸಿಂಕ್ ಆಗಬೇಕಲ್ಲ, ಅದಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಅದರಲ್ಲೇ ಇರೋದು ಇದು ನಿಜವಾದ ಕಷ್ಟ ಅದರಲ್ಲೇ ಇದೆ, ಸಾಧನೆ ಅನ್ನೋದು ಅದರಲ್ಲೇ ಇದೆ. ಹೀಗಾಗಿ ಆ ಒಂದು ಸ್ಥಿತಿಗೆ ನಮಗೆ ಹೇಗೆ ನಮ್ಮನ್ನೇ ಏರಿಸ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಆ ಕಾರಣಕ್ಕಾಗಿ ಇವ್ರು ಏನು ಮಾಡಿದ್ದಾರೆ ಅಂತ ಮುಂಚೆನೇ ಅದನ್ನು ಈ ಸಾಧನ ಚತುಷ್ಟಯ ಸಂಪತ್ತಿನಲ್ಲಿ ವೈರಾಗ್ಯ ವಿವೇಕ ಅದೆಲ್ಲ ತುಂಬ ಕೊಟ್ಟಿದ್ದಾರೆ. ಶ್ರಮ ದಮ ಉಪರತಿ ಇದೆಲ್ಲ ಕೊಟ್ಟಿದ್ದಾರೆ. ಈ ವೈರಾಗ್ಯ ಅನ್ನೋದ್ರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವನಿಗೆ ಭೋಗ್ತಾ ಅಂತ ಒಂದು ಬುದ್ಧಿ ಬರುತ್ತೋ, ನಾನು ಭೋಗವನ್ನು ಮಾಡ್ತೀನಿ ಅಂತ, ಅದು ಈ ಲೋಕದಲ್ಲಿರೋ ಕೆಲವು ಭೋಗ್ಯ ಪದಾರ್ಥಗಳನ್ನ ಭೋಗಿಸ್ತೀನಿ ಅಂತ ಇರ್ಬೋದು, ಅಥವಾ ಪರಲೋಕದಲ್ಲಿ ಭೋಗ್ಯ ಪದಾರ್ಥಗಳೆಲ್ಲ ಇದೆಯಲ್ಲ ಅಂಥದನ್ನೆಲ್ಲ ಭೋಗಿಸ್ತೀನಿ ಅಂತ ಒಂದು ಇರ್ಬೋದು. ಆ ಥರ ಒಂದು ಭೋಗ್ತಾ ಆಗ್ತೀನಿ ಅಂತ ಇದ್ರೇ ಅವನು ಏನು ಮಾಡ್ತಾನೆ, ಕರ್ತ ಆಗ್ತಾನೆ. ಕರ್ತ ಆಗ್ತಾನೆ ಅಂತ ಹೇಳಿದ್ರೆ ತಕ್ಷಣ ಅವನಿಗೆ ಅದಕ್ಕೆ ಬೇಕಾಗಿರೋ ಕರ್ಮ ಮಾಡ್ತಾನೆ. ಕರ್ಮ ಮಾಡಿದೆ ಖಂಡಿತ ಅದರ ಫಲ ಬಂದೇ ಬರುತ್ತೆ, ಅವನು ಬಿಡೋಕ್ಕಾಗೋದೇ ಇಲ್ಲ ಅದನ್ನು. ಈಗ ಒಂದು ಕನ್ನಡದಲ್ಲಿ ಹೇಳ್ತಾರಲ್ಲ, ಉಪ್ಪು ತಿಂದವನು ನೀರು ಕುಡಿತಾನೆ ಅಂತ. ಆ ಥರ ಕರ್ಮ ಅಂತ ಬಂದರೆ ಇದೇನಾಗುತ್ತೆ, ಅದು ಎರಡು ತೆರವಾಗಿರುತ್ತೆ. ಅದು ಒಂದರಲ್ಲಿ ಪುಣ್ಯಕ್ರಮವಾಗಿರುತ್ತೆ, ಇಲ್ಲದ್ರೆ ಪಾಪಕರ್ಮವಾಗಿರುತ್ತೆ. ಪುಣ್ಯಕ್ರಮವಾಗಿದ್ದರೆ ಅವನಿಗೆ ಸುಖ ಅನ್ನೋದು ಸಿಗುತ್ತೆ ಅದರ ಫಲವಾಗಿ, ಪಾಪಕರ್ಮವಾದರೆ ಅದಕ್ಕೆ ದುಃಖ ಅಂತ ಸಿಗುತ್ತೆ ಅವನಿಗೆ. ಅದರಿಂದ ಇದು ಎರಡರಲ್ಲೂ ತಪ್ಪಿಸ್ಕೊಳ್ಳೋಕ್ಕೆ ಅವನಿಗೆ ಆಗೋದೇ ಇಲ್ಲ. ಯಾವಾಗ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನಾನು ಕರ್ತ ಭೋಗ್ತಾ ಅಂತ ಅಂದ್ಕೊಂಡಿದ್ದಾನೋ ಅಲ್ಲಿವರೆಗೂ ಅವನು ಈ ಎರಡರಿಂದಲೂ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾವಾಗ ಅವನಿಗೆ ಪುಣ್ಯವಶಾತ್, ಅದು ಕೂಡ ಪುಣ್ಯ ಅಂತ ಹೇಳಿದ್ದಾರೆ, ಇಂಥ ಪುಣ್ಯವಶಾತ್ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಯಾರಾದರೂ ಒಬ್ರು ತಂದು ತೋರಿಸ್ಕೊಡ್ತಾರೆ, ನೋಡು ಇಂಥ ಒಂದು ಸ್ಥಿತಿ ಇದೆ, ಇದು ಆತ್ಮಸ್ಥಿತಿ ಅಂತ ಒಂದಿದೆ, ಈ ಆತ್ಮ ಅನ್ನೋದಕ್ಕೆ ಇದು ಯಾವುದು ತಟ್ಟಲ್ಲ ಅಂತ ಒಂದು ವಸ್ತುವನ್ನು ನೀನು ತಿಳ್ಕೊಂಡ್ರೆ ನಿನಗೆ ಇದರಿಂದ ನೀನು ಪಾರಾಗ್ತೀಯ ಅಂತ ಹೇಳಿದ್ರೆ, ಆವಾಗ ಅವನು ಸ್ವಲ್ಪ ಎಚ್ಚರಿಕೆ ಹೊಂದ್ತಾನೆ. ಆ ಎಚ್ಚರಿಕೆ ಹೊಂದ್ತಾನಲ್ಲ ಅವನು, ಅದಕ್ಕೇನೆ ಅರೈಸ್ ಅವೇಕ್ ಅಂತ ಹೇಳಿದಲ್ಲ, ಉಚ್ಚಿಷ್ಟತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂತ ಹೇಳಿದಾರಲ್ಲ, ಅದು ಕಠೋಪನಿಷತ್ತಲ್ಲಿರೋ ಒಂದು ಮಾತು. ಅದನ್ನೇ ವಿವೇಕಾನಂದರು ಹೇಳಿ ತುಂಬ ಪ್ರಸಿದ್ಧಿಯಾಗಿದೆ. ಅದು ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿದ್ದಾರೆ ಅವರು. ಹೇಗೆ ಇದ್ದರೂ ಕೂಡ ಮೊದಲು ಇವನು ಎತ್ಕೋಬೇಕು, ಕಣ್ಣು ಬಿಡಬೇಕು, ಆಮೇಲೆ ಅವನು ಈ ಒಂದು ಸತ್ಯ ಅಂತ ಇದೆಯಲ್ಲ ಆ ಸತ್ಯಕ್ಕೆ ಅವನು ಕಣ್ಣು ತೆರಿಬೇಕು. ಆ ತೆರೆದ ಮೇಲೆ ಅವನು ಇಂಥದ್ದೊಂದಿದೆ, ಇದನ್ನು ನಾನು ಗುರಿಯಾಗಿ ಇಟ್ಕೋಬೇಕು, ಬಾಕಿ ಇದೆಲ್ಲದಕ್ಕಿಂತ ಇದನ್ನೇ ಮುಖ್ಯವಾದ ಗುರಿಯಾಗಿ ಇಟ್ಕೋಬೇಕು ಅಂತ ಅವನು ಇಡಬೇಕು.
ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪ್ರಯಾರಿಟೀಸ್ ಅಂತ ಹೇಳ್ತೀವಲ್ಲ, ಆ ಪ್ರಯಾರಿಟೀಸ್ ಲಿಸ್ಟಲ್ಲಿ ನಮಗೆ ಬೇಕಾದಷ್ಟು ಇರುತ್ತೆ. ಅದರಲ್ಲಿ ಒಂದು 50 ಐಟಮ್ಸ್ ಇದ್ದರೆ ಅದರಲ್ಲಿ ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಮೋಕ್ಷ ಅಂತ ಇದ್ದರೆ ಇರ್ಬೋದು, ಕೆಲವು ಸತಿ ಅದು ಕೂಡ ಇರಲ್ಲ. ಆದರೆ ಇದು ಏನಾಗಬೇಕು ಅಂದರೆ ಇದು ಟಾಪ್ ಪ್ರಯಾರಿಟಿಗೆ ಬರಬೇಕು, ಬಾಕಿದೆಲ್ಲ ಸೆಕೆಂಡ್ರಿ ಆಗಬೇಕು. ಆ ಥರ ಆದಾಗ ಏನಾಗುತ್ತೆ, ಇವನಿಗೆ ಸ್ವಲ್ಪ ಮೋಕ್ಷತ್ವ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ಹೇಗಾದರೂ ಮಾಡಿ ಈ ಜನ್ಮದಲ್ಲೇ ನಾನು ಪಡಿಬೇಕು ಅಂತ ಮಾಡ್ತಾನೆ ಅವನು. ಯದ್ಯಪಿ ಗೀತೆಯಲ್ಲಿ ಹೇಳಿದೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದೆ. ಅಥವಾ ಇನ್ನೊಂದು ಕಡೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಅಂತ 2 ಕಡೆ ಗೀತೆಯಲ್ಲೇ ಹೇಳಿದೆ ಅದನ್ನು. ಹಾಗಾಗಿ ಯಾವುದೋ ಒಂದು ಜನ್ಮದಲ್ಲಿ ಬಂದರೆ ಬರಲಿ ಸಾಕು ಅಂತ ಇದ್ದರೆ ಅದು ಒಳ್ಳೆ ಮುಮುಕ್ಷತ್ವ ಅಲ್ಲ, ಅದು ಮಂದ ಮುಮುಕ್ಷತ್ವ. ಅಂದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಹುಡುಗ ಒಬ್ಬನಿಗೆ ಸ್ಕೂಲಿಗೆ ಸೇರಿಸಿದರೆ ಎಲ್ಲ ಮಾಡಿದ್ದಾರೆ, ಓದಕ್ಕೆ ಅವ್ನಿಗೆ ಇಷ್ಟನೇ ಇಲ್ಲ. ಸರಿ SLC ಯಾವ ವಯಸ್ಸಲ್ಲಿ ಪಾಸ್ ಆದರೆ ಏನು ಅಂತ, ಇವಾಗ ಎಲ್ಲ ಕಡೆನೂ ಓಪನ್ ಯೂನಿವರ್ಸಿಟಿ ಓಪನ್ ಇದೆಲ್ಲ ಕೊಟ್ಟಿದ್ದಾರೆ, ಸ್ಕೂಲೆಲ್ಲ ಕೊಟ್ಟಿದ್ದಾರಲ್ಲ, ನನಗೆ 50 ವರ್ಷ ಆದರೂ ಕೂಡ ನನಗೆ SLC ಪರೀಕ್ಷೆ ಕಟ್ಟಿ ನಾನು ಬೇಕಾದ್ರೆ ಪಾಸ್ ಆಗ್ಬೋದು ಅಂತ ಅವ್ನು ಸುಮ್ಮನೆ ಇದ್ದರೆ ಅವ್ನಿಗೇನು ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಮಾತ್ರ ಇಲ್ಲೂ ಕೂಡ ಅದೇ ಥರನೇ ಮುಮುಕ್ಷತ್ವ ಅನ್ನೋದು ಟಾಪ್ ಪ್ರಯಾರಿಟಿಗೆ ಬಂದುಬಿಟ್ರೆ ಅವಾಗ ಏನಾಗುತ್ತೆ, ಅವನು ಸ್ವಲ್ಪ ಬೇಗ ಎಲ್ಲವನ್ನು ಮಾಡ್ಕೊಳ್ತಾನೆ. ಸೊ ಈ ಭಾಗದಲ್ಲಿ ಅವ್ರು ಹೇಳಿದ್ದು ಈ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡೂ ಕೂಡ ಅನಾತ್ಮ, ಅವುಗಳಿಗೆ ಬರ್ತಾ ಇರೋ ಯಾವುದೇ ಕೂಡ ಆತ್ಮನಿಗೆ ತಟ್ಟಲ್ಲ ಅನ್ನೋದಕ್ಕೆ ಈ ದೃಷ್ಟಾಂತ ಹೇಳಿದ್ರು. ಸೂರ್ಯನ ಪ್ರತಿಬಿಂಬ ಇದರಲ್ಲೆಲ್ಲ ಬೀಳ್ತಾ ಇರುತ್ತೆ, ಆದರೆ ಇವುಗಳ ಒಂದು ಧರ್ಮ ಅದರಲ್ಲಿ ಏನು ಬರೋದೇ ಇಲ್ಲ ಅಂತ, ಅದಕ್ಕೆ ಸೇರೋದೇ ಇಲ್ಲ ಅಂತ ಆ ದೃಷ್ಟಾಂತ ಹೇಳಿದ್ರು. ಇವಾಗ ಆ ಕಾರಣದಿಂದ ಏನಾಗುತ್ತೆ, ಈ ದೇಹದಲ್ಲಿ ನಾನು ಅಂತ ಒಂದು ಬುದ್ಧಿ ಇಟ್ಕೊಂಡಿದ್ದಾನಲ್ಲ, ಅವನು ವಾಸ್ತವವಾಗಿ ಪರಮಾತ್ಮನೇ ಅಂತ ತೋರ್ಸೋಕ್ಕೆ ಇದನ್ನು ಹೇಳಿದ್ರು ಅವರು. ನೀನು ಈ ದೇಹದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಈ ದೇಹದಲ್ಲಿರೋ ಧರ್ಮಗಳಿಗೆ ನೀನು ಅಂಟ್ಕೋಬೇಡ ಅಂತ ಹೇಳಿದ್ರು. ಇದನ್ನು ಇವರು ನಮ್ಮ ರಾಮಕೃಷ್ಣ ಪರಮಹಂಸರು ತುಂಬ ಚೆನ್ನಾಗಿ ಹೇಳಿದ್ರು. ನೀನು ದೋಣಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇರಿ ಪರವಾಗಿಲ್ಲ, ಆದರೆ ದೋಣಿಯಲ್ಲಿ ನೀರು ಬರೋ ಥರ ಮಾಡಬೇಡ. ದೋಣಿ ನೀರು ಮೇಲೆ ತೇಲ್ತಾ ಇರಲಿ ಪರವಾಗಿಲ್ಲ, ಅದೇ ಒಳ್ಳೆಯದು. ಆದರೆ ದೋಣಿ ಒಳಗಡೆ ನೀರು ಬಂದುಬಿಟ್ರೆ ಆವಾಗ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆ ಥರ ಈ ದೇಹದಲ್ಲಿ ಇದ್ದಿದ್ದರಿಂದ ತೊಂದರೆ ಆಗಲ್ಲ, ಆದರೆ ದೇಹದಲ್ಲಿ ನಾನಿಲ್ಲ ಅಂತ ಒಂದು ಬುದ್ಧಿ ನಿನಗೆ ಇದ್ಬಿಟ್ರೆ ಸರಿಯಾಗಿರುತ್ತೆ ಅಂತ. ಅಂದರೆ ದೇಹದಲ್ಲಿರೋವನು ನಾನಲ್ಲ, ವಾಸ್ತವವಾಗಿ ದೇಹದಲ್ಲಿರುವವನು ಪರಮಾತ್ಮನೇ, ಆ ಪರಮಾತ್ಮ ಸ್ವರೂಪವೇ ನಾನೇ ಹೊರತು ದೇಹಕ್ಕೆ ಅಂಟ್ಕೊಂಡಿದೆ ಒಂದು ಜೀವ ಅಂತ ಇದ್ದಿಲ್ಲ, ಅದು ನಾನಲ್ಲ ಅಂತ ಒಂದು ಬುದ್ಧಿ ಅವನಿಗೆ ಯಾವಾಗಲೂ ಇದ್ದರೆ ಅದೇ ಅವನನ್ನು ಇದರಿಂದ ಪಾರು ಮಾಡುತ್ತೆ ಅಂತ ಒಂದು ಬುದ್ಧಿ. ಅದಕ್ಕಾಗಿ ಈ ಭಾಗದಲ್ಲಿ ಅದನ್ನು ಹೇಳಿದ್ರು. ಯಥಾ ಘಟಾಕಾಶ ಏವ ಮಹಾಕಾಶ ಅಂದರೆ ನೋಡಿ, ಈ ಅವಚಿನ್ನ ಅಂತ ಹೇಳಿದ್ರಲ್ಲ, ಎನ್ಕ್ಲೋಷರ್ ಅಂತ ಹೇಳಿದ್ರಲ್ಲ, ಎನ್ಕ್ಲೋಷರ್ ಅಂತ ಹೇಳಿದಾಗ ಏನಾಗುತ್ತೆ, ಸಣ್ಣ ಸಣ್ಣ ಮನೆಗಳು ಬೇಕಾದಷ್ಟು ಇರುತ್ತೆ, ಅದನ್ನೆಲ್ಲ ಗೋಡೆಗಳೆಲ್ಲ ಹೊಡೆದಾಕ್ಬಿಟ್ರೆ ನಮಗೆ ಒಂದು ಎಕ್ಸ್ಪಾನ್ಸಿವ್ ಸ್ಪೇಸ್ ಸಿಗುತ್ತೆ. ಅದೇ ಥರ ಒಬ್ಬ ತನ್ನಲ್ಲಿರೋ ಒಂದು ಈ ದೇಹ ಅನ್ನೋ ಗೋಡೆಯನ್ನು ಅವನು ಹೊಡೆದಾಕೊಂಡ ಅಂತ ಹೇಳಿದ್ರೆ ಏನು, ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಲ್ಲ, ಈ ದೇಹ ಇಲ್ಲ ವಾಸ್ತವವಾಗಿ, ಇದು ಸುಮ್ಮನೆ ಒಂದು ಕಲ್ಪಿತವಾದ್ದು ಅಂತ ಒಂದು ತಿಳುವಳಿಕೆ ಅವನಿಗೆ ಬಂದಾಗ ಏನಾಗುತ್ತೆ, ಈ ಅಖಂಡವಾಗಿರೋ ಚೈತನ್ಯ ಸ್ವರೂಪವೇ ನಾನು ಅಂತ ಒಂದು ಬುದ್ಧಿ ಅವನಿಗೆ ದೃಢವಾಗುತ್ತೆ. ಅದು ಹಾಗೆ ಅದನ್ನೇ ಇದರಲ್ಲಿ ಬೇಕಾದಷ್ಟು ಕಡೆ ಹೇಳ್ಕೊಡ್ತಾ ಇದ್ದಾರೆ ಅದನ್ನು. ಹೀಗೆ ಒಂದೇ ಚೈತನ್ಯವೇ ಈ ನಾನಾ ದೇಹಗಳಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದಾಗ, ಈ ಸೇರ್ಕೊಂಡಿದ್ದ ಜಾಗದಲ್ಲಿ ನಾನು ಅಂತ ಒಂದು ಬುದ್ಧಿ ಬರ್ತಾ ಇದ್ದಿಲ್ಲ ನನಗೆ. ಆ ನಾನು ಯಾರು ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಹೋದಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಬರುತ್ತಲ್ಲ, ಆ ಶ್ಲೋಕಗಳೆಲ್ಲ ಮಾಡಿರೋದು ಈ ಕಾರಣಕ್ಕಾಗಿ. ಇಂಥ ಒಂದು ಅನುಸಂಧಾನ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಈ ದೇಹದಲ್ಲಿರೋ ನಾನು ಅಂತ ಒಂದು ಬುದ್ಧಿ ಹೋಗುತ್ತೆ, ಮನಸ್ಸಲ್ಲಿ ನಾನು ಅಂತ ಬುದ್ಧಿ ಹೋಗುತ್ತೆ. ಇದೆಲ್ಲ ಹೋದಾಗ ಏನಾಗುತ್ತೆ, ನಾನು ಅಖಂಡವಾದ ಚೈತನ್ಯ, ಶಿವೋ ತದೇಕೋವಶಿಷ್ಟ ಶಿವ ಕೇವಲೋಹಂ ಅಂತ ಹೇಳಿದಾರಲ್ಲ, ಆ ಶಿವ ಕೇವಲೋಹಂ ಅಂತ ಆ ಚೈತನ್ಯ ಸ್ವರೂಪವೇ ನಾನು ಅಂತ ಒಂದು ಬುದ್ಧಿ ದೃಢವಾಗುತ್ತೆ. ಅದಕ್ಕಾಗಿ ಆ ಚೈತನ್ಯ ಅಖಂಡವಾಗಿರೋದು ಒಂದೇನೇ ಅದು, ಆದರೆ ದೇಹದಲ್ಲಿ ಅದೇ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅದಕ್ಕೆ ಕೂಡ ಒಂದು ಯಾವ ಥರ ಹೇಳಿದ್ರು ಅಂದರೆ, ಯಾವ ದೇಹಕ್ಕೆ ಯಾರಿಗೆ ನೀನು ಒಂದು ನಮಸ್ಕಾರ ಅಂತ ಹೇಳಿದ್ರು ಕೂಡ ನೀನು ಮಾಡ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆಲ್ಲ ಒಳಗಡೆ ಇರೋ ಚೈತನ್ಯಕ್ಕೆ ನೀನು ಮಾಡ್ತಾ ಇರೋದು ಅಂತ ಹೇಳ್ಕೊಟ್ರು. ಹೀಗೆ ಆ ಚೈತನ್ಯಕ್ಕೆ ಪ್ರಾಧಾನ್ಯ ಕೊಟ್ಟಿರೋದ್ರಿಂದ, ಆ ಚೈತನ್ಯಕ್ಕೆ ಈ ದೇಹದ ಧರ್ಮಗಳು ಯಾವುದು ಅಂಟ್ಕೊಳ್ಳಲ್ಲ ಅಂತ ಹೇಳಿದ್ರಿಂದ ಏನಾಗುತ್ತೆ, ನಮಗೆ ಈ ದೇಹದಲ್ಲಿರೋ ಒಂದು ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾನಲ್ಲ, ಅವನು ಬೇರೆ ಯಾರೂ ಅಲ್ಲ, ಆ ಚೈತನ್ಯ ಸ್ವರೂಪವೇ ಮಹಾ ಚೈತನ್ಯವೇ ಅದು. ಇದಕ್ಕೆ ದೃಷ್ಟಾಂತ ಏನು ಕೊಟ್ಟರು ಅಂತ ಹೇಳಿದ್ರೆ, ಮಹಾಕಾಶ, ಮಠಾಕಾಶ, ಘಟಾಕಾಶ ಎಲ್ಲವೂ ಕೂಡ ವಾಸ್ತವವಾಗಿ ಮಹಾಕಾಶನೇ, ಒಂದೇ ಅಖಂಡವಾದ ಸ್ಪೇಸ್. ಅದೇನೇ ನಮಗೆ ಒಂದು ಸಣ್ಣ ಒಂದು ಪಾತ್ರೆಯಲ್ಲೂ ಅದೇ ಸ್ವಲ್ಪ ಜಾಗ ಇದೆ, ಒಂದು ಸಣ್ಣ ಡಬ್ಬಿಲೂ ಅದೇ ಸ್ವಲ್ಪ ಜಾಗ ಇದೆ, ಒಂದು ದೊಡ್ಡ ಮಂದಿರದಲ್ಲೂ ಅದೇ ಜಾಗ ಇದೆ. ಈ ಮಂದಿರಕ್ಕೆ ಈ ಡಬ್ಬಿಗಳಿಗೆ ಇರೋ ಎನ್ಕ್ಲೋಷರ್ಸ್ ಮಾತ್ರ ತೆಗೆದಾಕ್ಬಿಟ್ರೆ ಒಂದೇ ಒಂದು ಆಕಾಶ ಹೇಗೆ ಸಿಗುತ್ತೋ ಆ ಥರ ಅಖಂಡ ಚೈತನ್ಯ ನಾನು ಅಂತ ಒಂದು ಬುದ್ಧಿ ಅವನು ಬರ್ಸ್ಕೊಳ್ಳೋಕ್ಕೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ದೇಹದಲ್ಲಿರೋ ಒಂದು ಅಭಿಮಾನವನ್ನು ಬಿಡಬೇಕಾಗುತ್ತೆ. ಅದೇ ತುಂಬ ಕಷ್ಟವಾದ ಕೆಲಸ. ಈ ಅಭಿಮಾನವನ್ನು ಬಿಡೋಕ್ಕಾಗಿಯೇ ಅವರು ಬೇಕಾದಷ್ಟು ಈ ವೈರಾಗ್ಯ ಇಂಥ ವಿಷಯಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅದನ್ನು ಆ ರೀತಿಯಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದರ ಅಂತ ಹೇಳಿದ್ರೆ ಅವನಿಗೆ ಬೇಗ ಸಿಕ್ಬಿಡುತ್ತೆ ಅದು. ನೋಡಿ ಇಲ್ಲಿ ಕೂಡ ಯಾವ ಥರ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಗ್ರಂಥಕ್ಕೆ ಯಾರು ಅಧಿಕಾರಿ ಆಗ್ತಾನೆ ಅಂತ ಹೇಳಿದಾಗ ಸಾಧನ ಚತುಷ್ಟಯ ಇರುವವನು ಅಧಿಕಾರಿ ಅಂತ ಹೇಳಿದ್ರು. ಅಷ್ಟು ಅಧಿಕಾರವನ್ನು ಅವನು ಪಡ್ಕೊಂಡು ಬಂದರೆ ಅಂತ ಹೇಳಿದ್ರೆ, ಅವಾಗ ಇದನ್ನು ಅಧ್ಯಯನ ಮಾಡಿ ಒಂದು ಕೊಂಚ ಕಾಲದಲ್ಲೇ ತುಂಬ ಬೇಗ ಅವನಿಗೆ ಇದು ಈ ಗ್ರಂಥ ಮುಗಿಯೋದು ಮುಂಚೆನೇ ಅವನಿಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ತಾನು ಇದೇ ಸ್ವರೂಪ ಅಂತ.
ಆದರೆ ಎಲ್ಲರಿಗೂ ಯಾತಕ್ಕೆ ಅದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಅಧಿಕಾರಿತ್ವ ಅವ್ರು ಪಡ್ಕೊಂಡಿಲ್ಲ. ಹಾಗಾಗಿ ಅವರು ಇಲ್ಲಿ ಬಂದ ಮೇಲೆ ಸ್ವಲ್ಪ ಟ್ಯೂಷನ್ ಕ್ಲಾಸ್ಗೆಲ್ಲ ಹೋಗಬೇಕಾಗಿತ್ತೆ ಅವರು. ಇವಾಗ ಒಂದು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಳ್ಳೋವನಿಗೆ ಚೆನ್ನಾಗಿ ಅವನು ಒಳ್ಳೆ CET-ನಲ್ಲಿ ತುಂಬ ಚೆನ್ನಾಗಿ ರ್ಯಾಂಕಿಂಗ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅಷ್ಟೊಂದು ಟ್ಯೂಷನ್ ಏನು ಬೇಕಿಲ್ಲ. ಆದರೆ ಸ್ವಲ್ಪ ಯಾವುದೋ ಕೊನೆ ರ್ಯಾಂಕ್ ಬಂದಿದೆ ಅವನಿಗೆ ಏನೋ ಒಂದು ಅಪ್ಪಿ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನು ಅಲ್ಲಿ ಹೋದ್ಮೇಲೆ ಕಷ್ಟಪಡ್ತಾನೆ. ಅವನು ಅಷ್ಟು ಬೇಗ ಅವ್ನಿಗೇನೋ ಅವ್ರು ಹೇಳ್ತಾ ಇರೋದಲ್ಲೇ ಮನಸ್ಸಿಗೆ ಬರಲ್ಲ, ಅಲ್ಲೂ ಫೇಲ್ ಆಗ್ತಾ ಇರ್ತಾನೆ. ಆದರೆ ಅವ್ನು ಏನು ಮಾಡ್ತಾರೆ, ಒಂದು ಒಳ್ಳೆ ಕೋಚಿಂಗ್ ಕ್ಲಾಸ್ಗೆಲ್ಲ ಸೇರಿಸಿ ಅವನ್ನ ಸ್ವಲ್ಪ ಎಕ್ಸ್ಟ್ರಾ ಟ್ಯೂಷನ್ಸ್ ಎಲ್ಲ ಅವನಿಗೆ ಕೊಟ್ಟು ಅವನಿಗೆ ಉತ್ತೇಜನೆ ಕೊಡ್ತಾರೆ. ಆ ಥರ ಮಾಡೋದು ಇಲ್ಲೂ ಕೂಡ ಆಗುತ್ತೆ. ಅದು ಇಲ್ಲಿ ಏನೋ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಈ ಗ್ರಂಥವನ್ನು ನಾವು ಮತ್ತೆ ಮತ್ತೆ ಓದ್ತಾ ಇರುವಾಗ, ಈ ಗ್ರಂಥವನ್ನು ಅನುಸಂಧಾನ ಮಾಡ್ತಾ ಇದ್ದಾಗ ನಮಗೆ ಆ ಸಾಧನೆ ಚತುಷ್ಟಯ ಸಂಪತ್ತಿ ಎಲ್ಲ ಸೇರ್ಕೊಳ್ತಾ ಬರುತ್ತೆ, ಅದು ಪುಷ್ಟೀಕರಣವಾಗ್ತಾ ಇರುತ್ತೆ. ಅದು ಇದಕ್ಕೆ ಒಂದು ಶ್ಲೋಕ ನಾನು ಹಿಂದೆ ಹೇಳಿದ್ನಲ್ಲ, ದಿನೇ ದಿನೇ ಚ ವೇದಾಂತ ಶ್ರವಣಾತ್ ಭಕ್ತಿ ಸಂಯುತಾತ್ ಗುರು ಶುಶ್ರೂಷೆಯ ಲಬ್ಧಾತ್ ಕೃಚ್ಛ್ರಾಶೀತಿ ಫಲಂ ಲಭೇತತ್ತ. ಕೃಚ್ಛ್ರ ಅಂತ ಹೇಳಿದ್ರೆ ಒಂದು ಪ್ರಾಯಶ್ಚಿತ ಕರ್ಮ. ಅದು ಒಂದು ಕೃಚ್ಛ್ರ ಅನ್ನೋದನ್ನು ಆಚರಣೆ ಮಾಡೋದಕ್ಕೆ ತುಂಬ ಕಷ್ಟ. ಅದು ಮಹಾಪಾಪ ಯಾವುದಾದ್ರು ಮಾಡಿದ್ದಾನೆ ಅಂತ ಅವನಿಗೆ ಮನಸ್ಸಿಗೆ ಬಂದರೆ ಈ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಅವನಿಗೆ ಒಂದು ಶಾಂತಿ ಸಿಗುತ್ತೆ ಮನಸ್ಸಿಗೆ. ಅದು ಅವನಿಗೆ ಪಾಪದಿಂದ ಅವನು ಪಾರಾಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ನಮಗೆ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿನಗೆ ಯಾವುದೇ ಒಂದು ಕಾಲುಷ್ಯ ಇದ್ದರೂ ಕೂಡ ಇಂಥ ಗ್ರಂಥಗಳನ್ನ ನೀನು ಸದಾ ಸರ್ವಕಾಲವೂ ಅಥವಾ ಪ್ರತಿದಿನವೂ ಒಂದು ಭಕ್ತಿಯಿಂದ ಅಧ್ಯಯನ ಮಾಡ್ತಾ ಬಂದರೆ ಅದು ಗುರು ಸ್ವರೂಪ ಅಂತ ನಮಗೆ ಯಾವ ದಕ್ಷಿಣ ಮೂರ್ತಿ ಸ್ವರೂಪ ಹೇಳಿದಾರೋ ಆ ಸ್ವರೂಪಕ್ಕೆ ಒಂದು ಭಕ್ತಿಯಿಂದ ನೀನು ಭಕ್ತಿ ಕೊಟ್ಟು ಅದಕ್ಕೆ ಒಂದು ಶುಶ್ರೂಷೆ ಬುದ್ಧಿಯಿಂದ ನೀನು ಇದನ್ನು ಮಾಡ್ತಾ ಬಂದರೆ ಅವಾಗ ಏನೇನು ಮಾಡುತ್ತೆ, ಇದು ಕಾಲಕ್ರಮೇಣ ನಿನ್ನ ಮನಸ್ಸಲ್ಲಿರೋ ಒಂದು ಕಾಲುಷ್ಯವನ್ನೆಲ್ಲ ಅದು ಹೋಗಲಾಡಿಸಿ ತೊಳೆದು ಅದನ್ನು ನಿನಗೆ ಶುದ್ಧಿಯನ್ನು ಕೊಡುತ್ತೆ. ನೀನು ಶುದ್ಧೀಕರಣ ನಿನಗೆ ಮಾಡುತ್ತೆ. ಅದು ಇಂಥ ಒಂದು ಅಧ್ಯಯನವೇ ನಿನಗೆ ಶುದ್ಧೀಕರಣ ಕೊಡುತ್ತೆ. ಬೇರೆ ಏನು ವ್ಯತ್ಯಾಸವಾದ ಹೊಸ ನೀನು ಇದು ಪುಣ್ಯಕರವಾದ ಕೆಲಸಗಳು ಮಾಡದೇ ಹೋದರೂ ಪರವಾಗಿಲ್ಲ, ಇಂಥದ್ದನ್ನು ಮಾಡಿದ್ರೆ ಸಾಕಾಗುತ್ತೆ ಅಂತ. ಯಾಕೆಂದರೆ ಪುಣ್ಯಕರ್ಮಗಳು ಬೇಕಾದಷ್ಟಿದೆ. ಅಂದರೆ ತೀರ್ಥಯಾತ್ರೆಗೆ ಹೋಗೋದು, ದಾನ ಧರ್ಮಗಳು ಮಾಡೋದು, ಅನ್ನದಾನ ಮಾಡೋದು, ದೊಡ್ಡ ದೊಡ್ಡ ಯಾಗಗಳು ಮಾಡೋದು, ತುಂಬ ಬ್ರಾಹ್ಮಣರಿಗೆ ತುಂಬ ದಾನ ಕೊಡೋದು, ಇಷ್ಟೆಲ್ಲ ಬೇಕಾದಷ್ಟಿದೆ. ಆದರೆ ಇಂಥ ಉಪವಾಸ ಇರೋದು ಇಂಥದ್ದೆಲ್ಲ ಇದೆ ಬೇಕಾದಷ್ಟು. ಆದರೆ ಇಂಥ ಒಂದು ರೀತಿಯಲ್ಲಿ ನಮಗೆ ತುಂಬ ಸುಲಭವಾಗಿ ಸಿಗುತ್ತೆ. ಅದು ಅಂಥ ಒಂದು ಶುದ್ಧತೆ ನಮಗೆ ಸುಲಭವಾಗಿ ಸಿಗುತ್ತೆ. ಇದಕ್ಕೆ ಮಾಡಬೇಕಾದ ಏನು ಅಂತ ಹೇಳಿದ್ರೆ, ನಮಗೆ ಸ್ವಲ್ಪ ಒಂದು ಮನಸ್ಸಿಟ್ಕೊಂಡು ಇದಕ್ಕೆ ಅಂತ ಸ್ವಲ್ಪ ಕೂತ್ಕೊಂಡು ಒಂದು ಯು ಶುಡ್ ಗಿವ್ ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರಲ್ಲ, ಆ ಕ್ವಾಲಿಟಿ ಟೈಮ್ ಇದಕ್ಕೆ ಕೊಟ್ಟು ನಾವು ಒಂದು ಒಬ್ಬರಿಂದ ನಾವು ಅದನ್ನು ಕೇಳಿ ತಿಳ್ಕೊಂಡ್ರೆ ಆವಾಗ ನಮಗೆ ಮನಸ್ಸಿಗೆ ಶುದ್ಧಿ ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಅದು ಸೈಕಾಲಜಿನೇ, ಅದು ಬೇರೆ ಏನಲ್ಲ. ಅದು ಮತ್ತೆ ನಾವು ಅದನ್ನು ಓದ್ತಾ ಇದ್ದಾಗ ಹೌದು ನನ್ನ ಸ್ವರೂಪ ಅಖಂಡ ಚೈತನ್ಯ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ, ನನಗೆ ಇದೆಲ್ಲ ತಟ್ಟಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಆದರೆ ನನಗೆ ತಟ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಅವನಿಗೆ ಬರುತ್ತೆ. ಬಂದಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆವಾಗ ಈ ಥರ ವಿವೇಕ ಮಾಡ್ಕೊಳ್ತಾನೆ. ಈ ಮನಸ್ಸು, ಬುದ್ಧಿ, ಇಂದ್ರಿಯ, ಆಮೇಲೆ ದೇಹ, ಪ್ರಾಣ ಇವುಗಳಿಗೆ ನಾನು ಅಸೋಸಿಯೇಟ್ ಮಾಡಿಕೊಂಡು ಅವುಗಳ ಜೊತೆ ನಾನು ಒಂದು ಅಭಿಮಾನ ಇಟ್ಕೊಂಡಿರೋದ್ರಿಂದ ನನಗೆ ಅವುಗಳಿಗೆ ತಟ್ತಾ ಇರೋದೆಲ್ಲ ನನಗೆ ತಟ್ತಾ ಇದೆ. ಅಭಿಮಾನವನ್ನು ನಾನು ಮತ್ತೆ ಬಿಡ್ತಾ ಬಂದರೆ ನನಗೆ ತಟ್ಟಲ್ಲ ಅಂತ ಬುದ್ಧಿ ಅವನಿಗೆ ಬರುತ್ತೆ. ಬಂದಾಗ ಅವನು ಏನು ಮಾಡ್ತಾನೆ, ಅಭಿಮಾನವನ್ನು ಬಿಡಕ್ಕೆ ಏನು ಪ್ರಯತ್ನ ಮಾಡಬೇಕೋ ಅದನ್ನು ಅವನು ಮಾಡ್ತಾನೆ. ಆವಾಗ ಯಾವಾಗ ಅವನಿಗೆ ಮನಸ್ಸಿದ್ರೆ ಮಾರ್ಗ ಅಂತ ಅವ್ನು ಹೇಳಿದಾರಲ್ಲ, ಈ ಮನಸ್ಸಿದ್ರಲ್ಲಿ ಚೆನ್ನಾಗಿ ಬಂದುಬಿಟ್ರೆ ಅವನು ಏನು ಮಾಡ್ತಾನೆ, ಮಾರ್ಗಗಳೆಲ್ಲ ಅವನಿಗೆ ಹುಡುಕ್ಬೇಕಾದ್ರೂ ಕೂಡ ಇಲ್ಲ. ಇದು ಈ ಶಾಸ್ತ್ರದಲ್ಲಿ ಮಾತ್ರ ಏನು ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇದಕ್ಕೆ ನಿನಗೆ ಆ ಪರಮಾತ್ಮನೇ ನಿನಗೆ ಅದಕ್ಕೆ ಬೇಕಾಗಿರೋದೆಲ್ಲ ಒದಗಿಸ್ಕೊಟ್ಬಿಡ್ತಾನೆ ಅಂತ ಹೇಳಿದ್ದಾರೆ. ನಿನಗೆ ಒಂದು ಮನಸ್ಸು ಇದಕ್ಕೆ ಬೇಕು ಅಂತ ಬಂದರೆ ಅದಕ್ಕೆ ತಕ್ಕನಾದ ಒಂದು ಗುರುವನ್ನು ನಿನಗೆ ಕೊಡ್ತಾನೆ. ಅವರು ನಿನಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ನಿನಗೆ ಇದಕ್ಕೆ ಬೇಕಾಗಿರೋ ಶಕ್ತಿಗಳೆಲ್ಲ ಅವರೇ ನಿನಗೆ ತುಂಬಿ ನಿನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ, ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಇಂಥ ಒಂದು ವಿಸ್ತೀರ್ಣ ಎಷ್ಟೋ ಜನ ಅನುಭವಿಸಿದ್ದಾರೆ ಇದನ್ನು. ಹಾಗಾಗಿ ಅನುಭವಸಿದ್ಧವಾದ್ದೇ ಇದು, ಅದು ಸುಮ್ಮನೆ ಹೇಳಿದ್ದು ಅಲ್ಲ ಅದು. ಹಾಗಾಗಿ ಅನುಭವಸಿದ್ಧವಾದ ಈ ವಿಷಯವನ್ನು ಕೂಡ ನಾವು ಇದಕ್ಕೆ ಸ್ವಲ್ಪ ಮನಸ್ಸು ಕೊಟ್ಟರೆ ಸಾಕು, ನಮಗೆ ಇದರಿಂದ ಹೆಚ್ಚು ಫಲ ಬರುತ್ತೆ. ಗೀತೆಯಲ್ಲಿ ಕೂಡ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದಕ್ಕೆ ಯಾವುದಾದ್ರೂ ಒಂದು ಸ್ವಲ್ಪ ನೀನು ಪ್ರಯತ್ನ ಮಾಡಿದ್ರು ಕೂಡ ಅದು ದಂಡ ಆಗಲ್ಲ, ಅದು ನಿನಗೆ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಭಾಗದಲ್ಲಿ ಅವರು ಈ ಥರ ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಇದನ್ನು ಹೇಳಿದ್ರು. ಇವಾಗ ಮುಂದಕ್ಕೆ ಒಂದು ಭಾಗ ಇದೆ ನೋಡಿ, ಕೆಳಗಡೆ ಅದನ್ನು ನೋಡೋಣ. ನನೋ ಜೀವಾತ್ಮನಃ ಕಲ್ಪಿತತ್ವಾತ್ ಕಲ್ಪಿತಸ್ಯ ಅಸತ್ಯತ್ವಾತ್ ಕಥಂ ತಸ್ಯ ಸತ್ಯ ಪರಮಾತ್ಮ ಅಭೇದಃ ಇತಿ ಚೇತ್ ಪಾರಮಾರ್ಥಿಕಃ ವ್ಯಾವಹಾರಿಕಃ ಪ್ರಾತಿಭಾಸಿಕಃ ಇತಿ ಜೀವಃ ತ್ರಿವಿಧಃ. ಏತೆ ಜೀವಾಃ ಕ್ರಮೇಣ ಸುಷುಪ್ತಿ ಜಾಗ್ರತ್ ಸ್ವಪ್ನ ಅಭಿಮಾನಿನಃ ಯಥಾ ಜಲೆ ತರಂಗಃ ಕಲ್ಪಿತಃ ತರಂಗೆ ಫೇನಃ ಕಲ್ಪಿತಃ ತಥಾ ಪಾರಮಾರ್ಥಿಕೆ ವ್ಯಾವಹಾರಿಕಃ ಕಲ್ಪಿತಃ ವ್ಯಾವಹಾರಿಕೆ ಪ್ರಾತಿಭಾಸಿಕಃ ಕಲ್ಪಿತಃ. ಮಾಧುರ್ಯ ದ್ರವ್ಯ ಶೈತ್ಯಾದೀನಿ ಪಾರಮಾರ್ಥಿಕ ಜಲನಿಷ್ಠಾನ್ಯೇವ ಸಂತಿ ತರಂಗೆ ಭಾಂತಿ ತದ್ವಾರ ಫೇನೆ ಭಾಂತಿ ತದ್ವತ್ ಕೂಟಸ್ಥ ಸಚ್ಚಿದಾನಂದಾಃ ಪಾರಮಾರ್ಥಿಕ ಆತ್ಮನಿಷ್ಠಾಃ ಸಂತಃ ವ್ಯಾವಹಾರಿಕೆ ಭಾಂತಿ ತದ್ವಾರ ಪ್ರಾತಿಭಾಸಿಕೆ ಭಾಂತಿ. ಯಥಾ ಫೇನತರಂಗಂ ವಿನಾ ನಾಸ್ತಿ ಫೇನಃ ತರಂಗಂ ವಿನಾ ನಾಸ್ತಿ ತರಂಗೋಪಿ ಜಲಂ ವಿನಾ ನಾಸ್ತಿ ಜಲಂ ಚ
परमार्थभूतम् एवं प्रातिभासिको व्यावहारिकं विना नास्ति व्यावहारिकोऽपि पारमार्थिकं विना नास्ति परमार्थत्वेन यथा घटाकाशो महाकाशः एवं जीवः परमार्थतः कूटस्थ परमात्मा एव सिद्धान्तः ಅಂತ ಹೇಗೆ ಈ ಜೀವ ಅನ್ನೋದು ಹೇಗೆ ಪರಮಾತ್ಮ ಆಗ್ತಾನೆ ಅಂತ ಕೇಳಿದ್ರೆ ಅದಕ್ಕೆ ತುಂಬ ಚೆನ್ನಾಗಿ ಒಂದು ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ಈ ಜೀವ ಅನ್ನೋದನ್ನ 3 ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಒಂದು ಪಾರಮಾರ್ಥಿಕ ಜೀವ, ವ್ಯಾವಹಾರಿಕ ಜೀವ ಮತ್ತು ಪ್ರಾತಿಭಾಸಿಕ ಜೀವ ಅಂತ 3 ಆಗಿ ತೋರಿಸ್ತಾ ಇದ್ದಾರೆ. ಪಾರಮಾರ್ಥಿಕ ಅಂತ ಹೇಳಿದ್ರೆ ಅಲ್ಟಿಮೇಟ್ ಅಬ್ಸಲ್ಯೂಟ್ ರಿಯಾಲಿಟಿ ಅಂತ, ವ್ಯಾವಹಾರಿಕ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ರಿಯಾಲಿಟಿ, ಅದು ವ್ಯಾವಹಾರಿಕ ರಿಯಾಲಿಟಿ ಅಂದರೆ ಸ್ವಲ್ಪ ಕಡಿಮೆ ರಿಯಾಲಿಟಿ, ಅದಕ್ಕೆ ಪಾರ್ಲಾನ್ಸ್ ರಿಯಾಲಿಟಿ ಅಂತ ಹೇಳ್ತಾರೆ. ಈ ಪ್ರಾತಿಭಾಸಿಕ ಅಂತ ಹೇಳಿದ್ರೆ ಅದು ಅನ್ರಿಯಲ್ ಅಂತ ಹೇಳ್ತೀವಲ್ಲ ಅದು. ಇದಕ್ಕೆ 3ಕ್ಕೂ ನಾನು ದೃಷ್ಟಾಂತ ಕೊಟ್ಟು ಹೇಳ್ತೀನಿ. ಹಾಂ, ಅದೇ ವ್ಯಾವಹಾರಿಕ ಅನ್ನೋದು ಪಾರ್ಲಾನ್ಸ್ ರಿಯಾಲಿಟಿ ಅಂತ, ಪಾರ್ಲಾನ್ಸ್ PARLANC ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಅದಕ್ಕೆ ಪಾರ್ಲಾನ್ಸ್ ರಿಯಾಲಿಟಿ ಅಂತ ಹೇಳ್ತಾರೆ ಅದನ್ನು, ವ್ಯಾವಹಾರಿಕ ಸತ್ಯ ಅನ್ನೋದಕ್ಕೆ ದೃಷ್ಟಾಂತ ಹೇಳ್ತೀನಿ ಅದಕ್ಕೆ. ಹಾಂ, ಆಮೇಲೆ ಪ್ರಾತಿಭಾಸಿಕ ಅನ್ನೋದಕ್ಕೆ ಸೀಮಿಂಗ್ ರಿಯಾಲಿಟಿ ಅಂತ ಹೇಳ್ತೀವಿ. ಸೀಮಿಂಗ್ ರಿಯಾಲಿಟಿ, ಸೀಮಿಂಗ್ ತೋರುತ್ತೆ ಇಲ್ಯೂಷನ್ ಅಂತ. ಹೀಗೆ ಇದಕ್ಕೆ ಈ ಕ್ರಮೇಣ ಸುಷುಪ್ತಿ ಜಾಗೃತ ಸ್ವಪ್ನಾಭಿಮಾನಿನಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಅಂತ ಹೇಳಿದ್ರೆ, ಈ ಪಾರಮಾರ್ಥಿಕವಾಗಿ ಒಂದು ಪದಾರ್ಥ, ಒಂದು ವಸ್ತು ಸತ್ಯ ಅಂತ ಹೇಳಿದರೆ, ಇವಾಗ ನೋಡಿ ಬಂಗಾರ ಅನ್ನೋದು ಪಾರಮಾರ್ಥಿಕವಾಗಿ ಅದು ಬಂಗಾರ, ಅದು ಒಂದು ಆಭರಣ ಅಂತ ಹೇಳಿದ್ರೆ ಅದು ವ್ಯಾವಹಾರಿಕ ಸತ್ಯ ಆಗುತ್ತೆ. ಅದು ಸರಿ, ಯಾರೋ ಒಬ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬರಿಗೆ ಪಾಪ ಗತಿ ಇಲ್ಲ, ಒಂದು ಬಂಗಾರದೊಂದು ಬಳೆನೋ ತೊಡ್ಕೊಳ್ಳೋಕ್ಕೆ ಅವ್ರಿಗೆ ಗತಿ ಇಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಕೆಲವು ಅಂಗಡಿಗಳೆಲ್ಲ ರೋಲ್ಡ್ ಗೋಲ್ಡ್ ಅಂತ ಒಂದು ಮಾಡಿದ್ದಾರೆ. ಸೊ ರೋಲ್ಡ್ ಗೋಲ್ಡ್ ಅನ್ನೋದು ವಾಸ್ತವವಾಗಿ ಗೋಲ್ಡ್ ಏನು ಇಲ್ವೇ ಇಲ್ಲ ಅದಕ್ಕೆ, ಆದರೆ ಅದು ಗೋಲ್ಡ್ ಥರ ಕಾಣಿಸುತ್ತೆ. ಅದನ್ನು ಹಾಕೊಂಡು ನೋಡಿದ್ರೆ ಕೂಡ, ಹಾಕೊಂಡು ಫಂಕ್ಷನ್ಸ್ಗೆಲ್ಲ ಹೋಗ್ತಾರೆ, ಕೆಲವರಿಗೆ ದೂರದಿಂದ ನೋಡಿದಾಗ ಇವರು ಚೆನ್ನಾಗಿ ಒಡವೆ ಎಲ್ಲ ಹಾಕೊಂಡಿದ್ದಾರೆ, ಬಂಗಾರದೆಲ್ಲ ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸ್ವಲ್ಪ ಹತ್ರ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಬರೀ ರೋಲ್ಡ್ ಗೋಲ್ಡ್ ಅಂತ ಗೊತ್ತಾಗುತ್ತೆ ಅವರಿಗೆ. ಇದು ಹೀಗೆ ಈ ರೋಲ್ಡ್ ಗೋಲ್ಡ್ ಅನ್ನೋದು ಈ ಪ್ರಾತಿಭಾಸಿಕ ಸತ್ಯ. ಆಮೇಲೆ ಗೋಲ್ಡ್ ಆಭರಣ ಅನ್ನೋದು ವ್ಯಾವಹಾರಿಕ ಸತ್ಯ, ಆದರೆ ಪೂರ್ತಿ ಅಪರಂಜಿ ಗೋಲ್ಡ್ ಅಂತ ಇದೆಯಲ್ಲ ಅದು ವ್ಯಾವಹಾರಿಕ ಸತ್ಯ. ಹೀಗೆ ನಾವು ಎಕ್ಸಾಂಪಲ್ ತಗೊಳ್ಬೋದು, ಈ ಎಕ್ಸಾಂಪಲ್ಗೆ ಸೂಟಬಲ್ ಆಗಿ ನಾವು ನೋಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದಾರೆ, ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ಇತಿ ಜೀವ ತ್ರಿವಿಧ ಏತೆ ಜೀವಾ ಕ್ರಮೇಣ ಸುಷುಪ್ತಿ ಜಾಗೃತ ಸ್ವಪ್ನಾಭಿಮಾನಿನಃ ಅಂತ ಹೇಳಿದ್ರೆ, ಸುಷುಪ್ತಿನಲ್ಲಿ ಅಭಿಮಾನ ಇರೋದಕ್ಕೆ ಪಾರಮಾರ್ಥಿಕ ಅಂತ ಹೇಳಿದ್ರು, ಜಾಗೃತಿಯಲ್ಲಿ ಅಭಿಮಾನ ಇರೋದಕ್ಕೆ ವ್ಯಾವಹಾರಿಕ ಅಂತ ಹೇಳಿದ್ರು, ಸ್ವಪ್ನದಲ್ಲಿ ಅಭಿಮಾನ ಇರೋದಕ್ಕೆ ಪ್ರಾತಿಭಾಸಿಕ ಅಂತ ಹೇಳಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ, ಪ್ರಾತಿಭಾಸಿಕ ಅನ್ನೋದು ಪ್ರತಿಭಾಸ ಅಂದರೆ ಅಪಿಯರೆನ್ಸ್ ಅಂತ ಮಾತ್ರ. ಹೇಗೆ ಈ ರೋಲ್ಡ್ ಗೋಲ್ಡ್ ಅನ್ನೋದು ಇಟ್ ಅಪಿಯರ್ಸ್ ಲೈಕ್ ಗೋಲ್ಡ್ ಬಟ್ ಇಟ್ ಇಸ್ ನಾಟ್ ಗೋಲ್ಡ್, ಆ ಥರ ಈ ಪ್ರಾತಿಭಾಸಿಕ ಅನ್ನೋದು ಸುಮ್ಮನೆ ಒಂದು ತೋರಿಕೆ ಮಾತ್ರ ಅದು. ಹಾಗಾಗಿ ತೋರಿಕೆ ಅನ್ನೋದು ಅದಕ್ಕೆ ಇವರು ಒಂದರಲ್ಲಿ ಒಂದು ಅಂತರ್ಗತ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಒಂದು ನೀರಿನ ದೃಷ್ಟಾಂತ ಕೊಡ್ತಾರೆ, ಅದನ್ನು ತಗೊಂಡ್ರೆ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಯಥಾ ಜಲ ಅನ್ನೋದು ಪಾರಮಾರ್ಥಿಕ, ಅದರಲ್ಲಿ ತರಂಗ ಅಂತ ಇದೆಯಲ್ಲ, ವೇವ್ಸ್ ಅಂತ ಇದೆಯಲ್ಲ, ಅದು ವ್ಯಾವಹಾರಿಕ. ಆ ವೇವ್ಸಲ್ಲಿ ಗುಳ್ಳೆಗಳು ಬರುತ್ತಲ್ಲ, ನೊರೆಗಳು, ಅದು ಪ್ರಾತಿಭಾಸಿಕ. ಯಾಕೆಂತ ಹೇಳಿದ್ರೆ ಈ ನೊರೆಗಳೆಲ್ಲ ಒಂದು ಕ್ಷಣದಲ್ಲಿ ಒಡೆದೋಗ್ಬಿಡುತ್ತೆ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ ತಗೊಳುತ್ತೆ ವೇವ್ಸ್ ಬೆಳಕೆ ನೋಡಿ. ವೇವ್ ಅನ್ನೋದು ಕೂಡ ಎಳುತ್ತೆ, ಜೋರಾಗಿ ಎಳುತ್ತೆ, ಎದ್ದು ಅದು ಕೆಳಗಡೆ ಬೀಳುತ್ತೆ. ಅದು ಎದ್ದು ಹೋಗುವಾಗಲೇ ಅದಕ್ಕೆ ಮೇಲೆಲ್ಲ ಸ್ವಲ್ಪ ನೊರೆಗಳು ಇದೆಲ್ಲ ಬರ್ತಾ ಇರುತ್ತೆ, ಬಬಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅದು ಈ ಬಬಲ್ಸ್ ಎಲ್ಲ ಆವಾಗವಾಗಲೇ ಒಡೆದೋಗ್ತಾ ಇರುತ್ತೆ. ಆದರೆ ಈ ವೇವ್ ಮಾತ್ರ ಸ್ವಲ್ಪ ಮೇಲ್ಗೆ ಹೋಗಿ ಕೆಳಗಡೆ ಬೀಳುತ್ತೆ, ಬಿದ್ದ ಮೇಲೆ ಅದು ಯಾವಾಗಲೂ ನೀರೇ ಆಗುತ್ತೆ. ಅದು ಹಾಗಾಗಿ ನೀರಾಗೇ ಇರೋದೇ ವೇವ್ಸ್ ಆಗಿ ಹೋಗುತ್ತೆ. ಅದು ವೇವ್ ಆಗಿ ಹೋಗುವಾಗಲೇ ಅದಕ್ಕೆ ಜೊತೆಗೆ ನೊರೆಗಳು ಇರ್ತಾ ಇರುತ್ತೆ. ಹಾಗಾಗಿ ಈ ನೀರು ಕೆಳಗೆ ವಾಸ್ತವವಾಗಿರೋ ನೀರು ಬಿಟ್ಟು ವೇವ್ಸ್ ಇರೋಕ್ಕಾಗಲ್ಲ, ವೇವ್ ಬಿಟ್ಟು ಈ ನೊರೆಗಳು ಇರೋಕ್ಕಾಗಲ್ಲ. ಆದರೆ ನೊರೆಗಳು ತುಂಬ ಬೇಗ ಹೊಟ್ಟೋಗುತ್ತೆ, ವೇವ್ ಸ್ವಲ್ಪ ಲೇಟಾಗಿ ಹೋಗುತ್ತೆ. ಆದರೆ ಪಾರಮಾರ್ಥಿಕವಾಗಿರೋ ಜಲ ಮಾತ್ರ ಹೋಗೋದಿಲ್ಲ, ಹಾಗೇ ಇರುತ್ತೆ ಅನ್ನೋ ರೀತಿಯಲ್ಲಿ ಈ ಪಾರಮಾರ್ಥಿಕ, ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಮೂರನ್ನು ಕೂಡ ನಾವು ತಿಳ್ಕೊಬೋದು. ಹೀಗೆ ಈ ಪಾರಮಾರ್ಥಿಕ ಜೀವ ಅಂತ ಇದ್ದಾನಲ್ಲ, ಅವನು ಬ್ರಹ್ಮಸ್ವರೂಪ. ವ್ಯಾವಹಾರಿಕ ಜೀವ ಮತ್ತು ಪ್ರಾತಿಭಾಸಿಕ ಇರೋದು ಅದು ಈ ಸಂಸಾರಿ, ಅಷ್ಟೇ, ಈ ಸಂಸಾರಿಯಾಗಿರುತ್ತೆ ಅದು. ಹಾಗಾಗಿ ಅದನ್ನು ಈ ಶ್ಲೋಕದ ಈ ಭಾಗದಲ್ಲಿ ಅವರು ಹೇಳಿದರು. ಇದಕ್ಕೆ ಮಾಧುರ್ಯ ದ್ರವ ಶೈತ್ಯಾದೀನಿ ಪಾರಮಾರ್ಥಿಕ ಜಲೆ ನಿಷ್ಠಾನ್ಯೇವ ಸಂತಿ ಅಂದರೆ ಹೇಳ್ತಾ ಇದ್ದಾರೆ ನೋಡಿ. ಈ ಜಲಕ್ಕೆ ಒಂದು ಮಾಧುರ್ಯ ಇದೆ ಅಂತ ಒಪ್ಪಿದ್ದಾರೆ ನ್ಯಾಯಶಾಸ್ತ್ರದಲ್ಲಿ. ವಾಟರ್ ಅನ್ನೋದಕ್ಕೆ ಟೇಸ್ಟ್ಲೆಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ಅವರು ಆ ಶಾಸ್ತ್ರದಲ್ಲಿ ಏನು ಮಾಡಿದ್ದಾರೆ, ಇದಕ್ಕೆ ಮಾಧುರ್ಯ ಇದೆ, ಇದಕ್ಕೆ ನೀರಿಗೆ ಒಂದು ಸ್ವತಃ ಒಂದು ಮಾಧುರ್ಯ ಇದೆ ಅಂತ ಹೇಳ್ತಾರೆ. ಅದಕ್ಕೇನೆ ನೋಡಿ, ನಮಗೆ ಎಷ್ಟೋ ಸತಿ ಯಾವುದೇ ಒಂದು ಒಳ್ಳೊಳ್ಳೆ ಊಟ ಎಲ್ಲದೂ ಹಾಕಿದ್ರು ಕೂಡ, ಒಳ್ಳೊಳ್ಳೆ ಸ್ವೀಟ್ಸ್ ಎಲ್ಲ ಹಾಕಿ ನಮಗೆ ಏನೇ ಬಾಡಿ ಮಡಿಸಿದ್ರು ಕೂಡ ಕೊನೆಯಲ್ಲಿ ನಮಗೆ ನೀರು ಕುಡಿದ್ರೇ ತುಂಬ ತೃಪ್ತಿ ಆಗುತ್ತೆ. ಅದು ನೀರು ಬೇಕು ಅಂತ ಇದ್ರೆ ನೀರೇ ಬೇಕಾಗುತ್ತೆ, ಬೇರೆ ಏನು ಕೊಟ್ಟರು ತೃಪ್ತಿ ಆಗಲ್ಲ. ನೀರು ಕೊಡೋ ಸಮಯದಲ್ಲಿ ನನಗೆ ಜ್ಯೂಸ್ ಕೊಟ್ಟರು ಕೂಡ ನನಗೆ ತೃಪ್ತಿ ಆಗಲ್ಲ, ನನಗೆ ತಣ್ಣೀರು ಕೊಡು ಸಾಕು, ನನಗೆ ಅದೇ ತೃಪ್ತಿ ಆಗುತ್ತೆ ಅಂತ. ಅದಕ್ಕೆ ನೀರಿಗೆ ಒಂದು ನ್ಯಾಚುರಲ್ ಆಗಿ ಒಂದು ಮಾಧುರ್ಯ ಇದೆ ಅಂತ ಒಪ್ಪಿದ್ದಾರೆ. ಆದರೆ
ಆಮೇಲೆ ಅದೇ ಸಮಯದಲ್ಲಿ ಶೈತ್ಯ ಅಂದರೆ ಅದಕ್ಕೊಂದು ಕೂಲ್ನೆಸ್ ಇದೆ ಅದಕ್ಕೆ ಅಂಥದ್ದು. ಆಮೇಲೆ ದ್ರವ ಅಂದರೆ ಲಿಕ್ವಿಡ್ ಆಗಿದೆ ಅದು. ಇದು ಮೂರು ಕೂಡ ನೀರಿಗೆ ಪಾರಮಾರ್ಥಿಕವಾಗಿ ಇರೋದದು. ಆದರೆ ಅದು ಏನಾಗುತ್ತೆ, ವೇವಲ್ಲೂ ಕೂಡ ಇರುತ್ತೆ. ನೀನು ವೇವ್ ದೊಡ್ಡದಾಗಿ ಬರ್ದಾಗ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಡಿದು ನೀನು ಕುಡಿದಾಗ ಅಲ್ಲೂ ಕೂಡ ನಿನಗೆ ಈ ನೀರಿನ ಒಂದು ಇದು ಗೊತ್ತಾಗುತ್ತೆ. ನೀರಿಗೆ ಯಾವುದೊಂದು ಇದೆಯೋ ಅದೇ ಟೇಸ್ಟೇ ಗೊತ್ತಾಗುತ್ತೆ ನಿನಗೆ. ಅದೇ ಥರ ಈ ನೊರೆ ಅಂತ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕೈ ತಗೊಂಡು ನೀನು ಅದನ್ನು ಕೂಡ ಸ್ವಲ್ಪ ನೆಕ್ಕಿ ನೋಡಿದ್ರೆ ಅದರಲ್ಲೂ ಕೂಡ ಜಲಕ್ಕೆ ಏನಿದೆಯೋ ಅದೇ ಸಿಗುತ್ತೆ ನಿನಗೆ. ಆದರೆ ವಾಸ್ತವವಾಗಿ ಈ ನೀರಲ್ಲಿರೋ ಈ ಧರ್ಮಗಳು ವ್ಯಾವಹಾರಿಕದಲ್ಲಿ ಮತ್ತು ಪ್ರಾಚ್ಯವಸ್ತಿಕದಲ್ಲಿ ಕೂಡ ತೋರುತ್ತೆ. ಅದನ್ನು ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಈ ಭಾಗದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ತೇನೆ ಭಾತಿ ತದ್ವತೆ ಕೂಟಸ್ಥ ಸಚ್ಚಿದಾನಂದಾ ಪಾರಮಾರ್ಥಿಕಾತ್ಮನಿಷ್ಠಾ ಸಂತಹ ವ್ಯಾವಹಾರಿಕೆ ಭಾಂತಿ ತದ್ವಾರ ಪ್ರಾತಿಭಾಸಿಕೆ ಭಾಂತಿ ಅಂತ ಹೇಳಿದ್ರು. ಕೂಟಸ್ಥ ಸಚ್ಚಿದಾನಂದಾ ಅಂದರೆ ಕೂಟಸ್ಥ ಅನ್ನೋದು ಯಾವಾಗಲೂ ಚೇಂಜ್ ಆಗದೆ ಇರೋ ಒಂದು ವಸ್ತು. ಅದು ಸತ್ ಅಂತದ್ದು ಅದೇನೆ. ಚಿತ್ ಅನ್ನೋದು ಚೈತನ್ಯ ಇರೋದು, ಅದಕ್ಕೆ ಜ್ಞಾನ ಸ್ವರೂಪ. ಅದು ಆನಂದ ಅನ್ನೋದು ಅದಕ್ಕೆ ಇರೋದು ಪ್ರೇಮ. ಇದು ನಮಗೆ ಲೋಕದಲ್ಲಿ ತೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವರು ಅದನ್ನು ಇನ್ನೊಂದು ಕಡೆ ಹೇಳ್ತಾರೆ ಮುಂದಕ್ಕೆ. ನಾನು ಇವಾಗ ಅದನ್ನೇ ಹೇಳಿರ್ತೀನಿ. ಅದಕ್ಕೆ ತುಂಬ ಚೆನ್ನಾಗಿ ಒಂದು ಕಡೆ ಹೇಳಿದ್ದಾರೆ. ಅಸ್ತಿ ಭಾತಿ ಪ್ರಿಯಂ ನಾಮ ರೂಪಮಿತಿ ಅಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ ಅಂತ ಒಂದು ಶ್ಲೋಕ ಇದೆ. ಅಸ್ತಿ ಭಾತಿ ಪ್ರಿಯಂ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ 5 ಅಂಶಗಳಿರುತ್ತೆ ಅದರಲ್ಲಿ. ಯಾವ್ಯಾವ 5 ಅಂತ ಹೇಳಿದ್ರೆ ಅಸ್ತಿ ಭಾತಿ ಪ್ರಿಯಂ ಅಂತ ಆ ವಸ್ತು ಇದೆ ಅಂತ ಹೇಳ್ತೀವಿ. ಆಮೇಲೆ ಆ ವಸ್ತು ನನಗೆ ಜ್ಞಾನಕ್ಕೆ ವಸ್ತು ವಿಷಯವಾಗ್ತಾ ಇದೆ ಅಂತ, ಅದೇ ಭಾತಿ ಅನ್ನೋದು. ಆಮೇಲೆ ಪ್ರಿಯಂ ಅನ್ನೋದು ಆ ವಸ್ತು ನನಗೆ ಯಾವುದೋ ಒಂದು ಕಾರಣಕ್ಕೆ ನನಗೆ ಪ್ರಿಯವಾಗಿದೆ ಅಂತ. ಹೀಗೆ ಯಾವುದೇ ಒಂದು ವಸ್ತು ತಗೊಂಡ್ರು ಕೂಡ ಅದರಲ್ಲೊಂದು ಪ್ರಿಯತ್ವ ಇದೆ. ಇವು ನೋಡಿ, ಇವಾಗ ಈ ಜಮಖಾನ ನಾವು ಎಷ್ಟೋ ಸತಿ ಈ ದೇವಸ್ಥಾನಕ್ಕೆ ಈ ಮಠಕ್ಕೆ ಬಂದು ಹೋದಾಗಲೂ ಕೂಡ ನಮಗೆ ಅದು ನೋಡೇ ಇರಲ್ಲ, ನಮಗೆ ಕಣ್ಣಿಗೆ ಬಿದ್ದಿರಲ್ಲ. ಆದರೆ ಇವತ್ತೇನಾಯಿತು, ನಮಗೆ ಬೇಕಾಯ್ತು ಇದನ್ನು. ಪಾಪ ಇವರೆಲ್ಲೆಲ್ಲೋ ಹುಡುಕಾಗಿ ಅದನ್ನು ತಂದು ಹಾಕಿದ್ರು, ಕಷ್ಟಪಟ್ಟು ತಂದು ಹಾಕಿದ್ರು. ಇದ್ರಲ್ಲಿ ಬೇಕಾದಷ್ಟು ಧೂಳಿದೆ, ಧೂಳು ಮೇಲೆ ಕೂತಿದ್ದೀವಿ ನಾವು, ಯಾರು ಕ್ಲೀನ್ ಮಾಡಿಲ್ಲ ಇದನ್ನು, ಅದ್ರ ಮೇಲೆ ಕೂತಿದ್ದೀವಿ. ಆದರೆ ಅದು ನಮ್ಗೆ ಇವಾಗ ಪ್ರಿಯವಾಯ್ತದು. ಹೀಗೆ ಈ ವಸ್ತು ಯಾವುದೇ ಒಂದು ವಸ್ತುವಲ್ಲಿ ಕೂಡ ಒಂದು ಪ್ರಿಯತ್ವ ಇದೆ. ಆ ಪ್ರಿಯತ್ವ ಅದರಲ್ಲಿ ಇನ್ಹೆರೆಂಟ್ ಆಗಿದೆ. ಅದು ಯಾವುದಾದ್ರೂ ಒಂದು ವಸ್ತು ವ್ಯಕ್ತಿಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ಬೇಕಾಗುತ್ತೆ ಅದು. ಇದಕ್ಕೆ ನಾನು ಸಾಮಾನ್ಯವಾಗಿ ಕೊಡೋ ದೃಷ್ಟಾಂತ ಯಾವುದು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಏನು ಮಾಡಿರ್ತಾನೆ, ಅವನಿಗೆ ಒಳಗಡೆಯಿಂದ ಕಪವನ್ನು ಉಗಿದಿರ್ತಾನೆ. ಕಪ ಉಗಿದ್ಬಿಟ್ಟು ಅವನು ಆ ಕಡೆ ಹೋಗ್ತಾನೆ. ಆದರೆ ಏನು ಮಾಡುತ್ತೆ, ಕಾಗೆ ಮೇಲಿಂದ ಬಂದು ಅದನ್ನು ತಿನ್ನಕ್ಕೆ ಬರುತ್ತೆ. ಅದು ಇವನು ನನಗೆ ಬೇಡ ಅಂತ ಹಾಕಿದ್ದನ್ನ ಅದು ನನಗೆ ಬೇಕು ಅಂತ ಅದು ಬಂದು ತಿನ್ನುತ್ತೆ ಅಲ್ಲ. ಅದಕ್ಕೆ ಅದರಲ್ಲಿ ಒಂದು ಪ್ರಿಯತ್ವ ಇದೆ. ಅದು ಇವನಿಗೆ ಅಪ್ರಿಯ ಆ ಸಮಯದಲ್ಲಿ, ಅದು ಕೂಡ ಅದಕ್ಕೆ ಆ ಸಮಯದಲ್ಲಿ ಪ್ರಿಯ. ಅದು ಹೀಗಾಗುತ್ತೆ ಅದು. ಸೊ ಹಾಗಾಗಿ ಆ ವಸ್ತುವಲ್ಲಿ ಕೂಡ ಒಂದು ಪ್ರಿಯ ಇದೆ. ಇವನಿಗೇನೆ ಕೂಡ ಅದು ವಸ್ತು ಯಾವಾಗ ಪ್ರಿಯವಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೂಡ ದೃಷ್ಟಾಂತ ಕಲ್ಪನೆ ಮಾಡಿದೆ. ಇವನಿಗೆ ಯಾರಾದರೂ ಒಂದು ಸ್ಪೂಟಮ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತಾನೆ, ಇದನ್ನು ಉಗಿದಿದ್ದನ್ನ ಬೇರೆ ಎಲ್ಲೋ ಹೋಗಿಲ್ಲ, ಒಂದು ಕರ್ಚಿಫಲ್ಲೋ ಅಥವಾ ಅದಕ್ಕೆ ಒಂದು ಡಬ್ಬಿಲೋ ಉಗ್ಕೊಳ್ತಾನೆ. ಉಗಿದು ಅದನ್ನು ಕೇರ್ಫುಲ್ಲಾಗಿ ತೊಗೊಂಡೋಗಿ ಲ್ಯಾಬ್ಗೆ ಕೊಡ್ತಾನೆ ಅವನು. ಆವಾಗ ಅವನಿಗೆ ಅದು ಪ್ರಿಯವಾಗುತ್ತೆ ಅವನಿಗೆ. ಹಾಗಾಗಿ ಇವನಿಗೆ ಅದು ಅಪ್ರಿಯ ಆಗ್ತಾ ಇಲ್ಲ, ಆ ಸಮಯದಲ್ಲಿ ಪ್ರಿಯವೇ ಆಗುತ್ತೆ. ಹಾಗಾಗಿ ಎಲ್ಲ ವಸ್ತುವಲ್ಲೂ ಕೂಡ ಸತ್ ಚಿತ್ ಆನಂದ ಅನ್ನೋದು ಇದೇ ಇದೆ. ಅದು ಆ ವಸ್ತುವಲ್ಲಿ ಕೂಡ ಪ್ರಿಯ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬ್ರಹ್ಮದಲ್ಲಿ ಇರೋ ಒಂದು ಆನಂದ ಅನ್ನೋದೇ ಅದಕ್ಕೆ ಕಾಣಿಸ್ಕೊಳ್ತಾ ಇದೆ. ಮತ್ತು ಆ ಜಾಗದಲ್ಲಿ ಇನ್ನೂ 2 ಎಕ್ಸ್ಟ್ರಾ ಇದೆ. ಯಾವುದು ಅಂತ ಹೇಳಿದ್ರೆ ನಾಮ ಮತ್ತು ರೂಪ ಅನ್ನೋದು. ನಾಮರೂಪ ಅದು 2 ಸೇರ್ಕೊಂಡಿದೆ ಅದರಲ್ಲಿ. ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳಿರೋದು ಏನು ಅಂತ ಹೇಳಿದ್ರೆ ಆದ್ಯತ್ತರಿಯಂ ಬ್ರಹ್ಮರೂಪಂ, ಯಾವುದು ಅಸ್ಥಿ ಭಾತಿ ಪ್ರೇಮ್ ಅಂತ ಇದೆಯಲ್ಲ ಅದು 3 ಕೂಡ ಬ್ರಹ್ಮಕ್ಕೆ ಸೇರಿದ್ದು, ನಾಮರೂಪಂ 2 ಕೂಡ ಮಾಯೆಗೆ ಸೇರಿತ್ತು ಅಂತ. ಯಾಕಂದರೆ ನಾಮರೂಪಗಳು ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಈ ಅಸ್ಥಿ ಭಾತಿ ಪ್ರಿಯಂ ಅನ್ನೋದು ಮಾತ್ರ ಎಲ್ಲ ಸಮಯದಲ್ಲೂ ಇರ್ತಾ ಇರುತ್ತೆ. ಅದು ಹೋಗೋದೇ ಇಲ್ಲ, ಅದು ಬಿಟ್ಟು ಹೋಗೋದೇ ಇಲ್ಲ. ಇದಕ್ಕೆ ಒಂದೇ ಒಂದು ದೃಷ್ಟಾಂತ ಕೊಟ್ಟು ನಾನು ಇವತ್ತು ತರಗತಿ ಮುಗಿಸ್ತೀನಿ. ನೋಡಿ, ಈ 5 ಅಂಶಗಳು ಇರೋ ಒಂದು ವಿಷಯಕ್ಕೆ ಈ 2 ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ, ಮೊದಲು 3 ಮಾತ್ರ ಬದಲಾವಣೆ ಆಗದೇನೆ ಇರುತ್ತೆ ಅನ್ನೋದಕ್ಕೆ ನಾನು ದೃಷ್ಟಾಂತ ಕೊಡ್ತೀನಿ. ಇವಾಗ ಒಂದು ಕಾಡಲ್ಲಿ ಒಂದು ಮರವನ್ನು ನೋಡ್ತಾನೆ ಒಬ್ಬ ಕಾಂಟ್ರಾಕ್ಟರ್ ನೋಡ್ತಾನೆ ಮರವನ್ನು. ಯಾವುದಕ್ಕೆ ಫಾರೆಸ್ಟ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರಲ್ಲ ಅವ್ರು ನೋಡ್ತಾರೆ. ನೋಡ್ಬಿಟ್ಟು ಈ ಮರ ಸುಮಾರು ಒಂದು 100 ವರ್ಷ ಆಗಿರ್ಬೇಕು ಈ ಮರಕ್ಕೆ ಅಂತ ನೋಡ್ತಾನೆ. ನೋಡ್ಬಿಟ್ಟು ಅದರಲ್ಲಿ ಅವನಿಗೆ ಲೆಕ್ಕ ಮಾಡ್ತಾನೆ, ಅವನಿಗೆ ಸುಮಾರು ಒಂದು 1 ಟನ್ನೋ ಏನೋ ಅದರಲ್ಲಿ ವುಡ್ ಸಿಗುತ್ತೆ ಅಂತ ಅವ್ನು ನೋಡ್ತಾನೆ. ಅವನಿಗೆ ನೋಡ್ಬಿಟ್ಟು ಅದಕ್ಕೆ ಒಂದು ಲೆಕ್ಕಾಚಾರ ಮಾಡಿಬಿಟ್ಟು ಇದಕ್ಕೆ ಇಷ್ಟು ದುಡ್ಡು ಇಷ್ಟು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ನೋಡಿಕೊಂಡು ಅವನು ಏನು ಮಾಡ್ತಾನೆ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅದನ್ನು ಕರ್ಕೊಂಡು ಹೋಗ್ತಾನೆ. ಅವ್ನು ನೋಡಿದಾಗ ಏನಾಯಿತು, ಅದಕ್ಕೆ ಒಂದು ದೊಡ್ಡ ಮರ, ಆ ಮರದಲ್ಲಿ ಇಷ್ಟೊಂದು ಸೋ ಮಚ್ ಟನ್ ಆಫ್ ವುಡ್ ಇದೆ ಅಂತ ಅವ್ನು ನೋಡ್ಕೊಂಡು ಹೋಗ್ತಾನೆ. ಇಷ್ಟು ವ್ಯಾಲ್ಯೂ ಅದಕ್ಕೆ ಅಂತ ನೋಡ್ತಾನೆ. ಅದನ್ನು ಅವನೇನು ಮಾಡ್ತಾನೆ, ಅದನ್ನು ಕನ್ವರ್ಟ್ ಮಾಡ್ತಾನೆ, ಲಾಗ್ ಆಫ್ ವುಡ್ ಹಾಕಿ ಕನ್ವರ್ಟ್ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಇಡ್ತಾನೆ. ಇಟ್ಟಾಗ ಏನು ಮಾಡ್ತಾನೆ, ಒಬ್ಬ ಕಾರ್ಪೆಂಟ್ರ್ ನೋಡ್ತಾನೆ. ಅದನ್ನು ನೋಡ್ಬಿಟ್ಟು ಅವನೇನು ಮಾಡ್ತಾನೆ, ಈ ಇದರಲ್ಲಿರೋ ವುಡ್ಡು ತುಂಬ ಚೆನ್ನಾಗಿರೋ ಜಾತಿ ಇದು, ನನಗೆ ಬೇಕಾದಷ್ಟು ಮನೆಗಳು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಆ ಮನೆಗಳಿಗೆ ಬೇಕಾಗಿರೋ ಬಾಗಿಲು ಕಿಟಕಿ ಇದೆಲ್ಲ ಇದೆಯಲ್ಲ ಅದಕ್ಕೆಲ್ಲ ನನಗೆ ಮರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಅದನ್ನು ಕೊಂಡ್ಕೊಳ್ತಾನೆ. ಇವಾಗ ಏನಾಯಿತು ಅಂತ ಹೇಳಿದ್ರೆ, ಮೊದಲು ಇವನು ನೋಡೋವಾಗ ಒಂದು ಮರವಾಗಿ ನೋಡ್ತಾನೆ. ಮರ ಅಂತ ನೋಡಿದಾಗ ಏನಾಯಿತು, ಅದರಲ್ಲಿ ಎಲೆಗಳೆಲ್ಲ ಇದೆ, ಬ್ರಾಂಚಸ್ ಎಲ್ಲ ಇದೆ, ಅದೆಲ್ಲ ಇದೆ. ಅವನು ಲಾಗ್ ಆಫ್ ವುಡ್ ಅಂತ ಮಾಡಿದ ತಕ್ಷಣ ಏನಾಯ್ತು, ಅದಕ್ಕೆ ಮರ ಅಂತ ಒಂದು ಹೆಸರು ಹೋಯ್ತು, ಅದಕ್ಕೆ ಇನ್ನೊಂದು ಲಾಗ್ ಅಂತ ಒಂದು ಹೆಸರು ಬಂದ್ಬಿಡ್ತು. ಈ ಕಾರ್ಪೆಂಟರ್ ತಗೊಳ್ಳೋವಾಗ ಅವನೇನು ಮಾಡ್ತಾನೆ, ದಿಮ್ಮಿ ಅಂತ ಏನೋ ಹೇಳ್ತಾನೆ, ಅದಕ್ಕೆ ಅದನ್ನ ಹಾಕಿ ತಗೊಳ್ತಾನೆ. ಅವನು ತಗೊಂಡ್ಮೇಲೆ ಅದನ್ನ ಫರ್ನಿಚರ್ ಆಗಿ ಅಥವಾ ಇದೆಲ್ಲ ಕನ್ವರ್ಟ್ ಮಾಡಿದ್ಮೇಲೆ ಜನ ನೋಡ್ಬಿಟ್ಟು ಏನು ಮಾಡ್ತಾರೆ, ಫರ್ನಿಚರ್ ಅಂತ ನೋಡ್ತಾರೆ ಅದನ್ನು. ಸೊ
ಮರ ಅಂತ ಹೆಸರು ತಗೊಳ್ತು, ಮರಕ್ಕೆ ಒಂದು ರೂಪ ಇತ್ತು. ಅದೇ ಆಮೇಲೆ ಲಾಗ್ ಅಂತ ಒಂದು ಹೆಸರು ತಗೊಳ್ತು, ಅದಕ್ಕೊಂದು ರೂಪ ಇದೆ. ಆಮೇಲೆ ದಿಮ್ಮಿ ಅಂತ ಒಂದಾಯಿತು, ಅದಕ್ಕೊಂದು ರೂಪ ಇದೆ, ಹೆಸರಿದೆ. ಆಮೇಲೆ ಕೊನೆಯಲ್ಲಿ ಫರ್ನಿಚರ್ ಅಂತ ಆಯಿತು, ಅದಕ್ಕೊಂದು ಹೆಸರು, ಬೇರೆ ಹೆಸರಿದೆ. ಇದಕ್ಕೆ ಒಂದು ಡೈನಿಂಗ್ ಸೆಟ್ ಅಂತ ಹೇಳ್ತಾರೆ, ಅಥವಾ ಒಂದು ಕಾಟ್ ಅಂತ ಹೇಳ್ತಾರೆ, ಅದಕ್ಕೊಂದು ಶೇಪ್ ಇರುತ್ತೆ ಅದಕ್ಕೆ. ಆದರೆ ಎಲ್ಲದರಲ್ಲೂ ಕೂಡ ಸತ್ಯ ಚಿತ್ತ ಆನಂದ ಅಂತ ಇದೆಯಲ್ಲ, ಅದು ಎಲ್ಲ ಕಡೆನೂ ಅನುಸೃತವಾಗಿದೆ ನೋಡಿ. ಯಾಕೆಂದರೆ ಮೊದಲನೇ ಸತಿ ಇವನು ಕಾಂಟ್ರಾಕ್ಟರ್ ನೋಡುವಾಗ ಕೂಡ ಅವನಿಗೆ ಆ ವಸ್ತು ಇದೆ ಅಂತ ನೋಡಿದ ಅವನು. ಆ ವಸ್ತು ತುಂಬ ಚೆನ್ನಾಗಿ ರೂಪವಂತವಾಗಿದೆ, ಇದು ನನಗೆ ಬೇಕು, ಯಾಕೆಂದರೆ ನನಗೆ ಎಷ್ಟೊಂದು ದುಡ್ಡು ಸಿಗುತ್ತೆ ಅದರಿಂದ ಅಂತ ನೋಡ್ತಾ. ಕಾರ್ಪೆಂಟರ್ ನೋಡುವಾಗಲೂ ಕೂಡ ಅದಕ್ಕೆ ಒಂದು ರೂಪ ನೋಡ್ತಾನೆ, ಒಂದು ರೂಪ ಅಲ್ಲ, ಒಂದು ಅಸ್ತಿತ್ವ ನೋಡ್ತಾನೆ, ಒಂದು ಪ್ರಕಾಶ ಇದೆ ಅದರಲ್ಲಿ ನೋಡ್ತಾನೆ, ಅದರಲ್ಲಿ ಪ್ರಿಯತ್ವ ಅವನಿಗೆ ಬರುತ್ತೆ. ನಾಮರೂಪ ಮೇಲೆ ಮಾತ್ರ ಬೇರೆ ಆಗಿದೆ, ಇಷ್ಟೊತ್ತಿಗೆ ಬದಲಾವಣೆ ಆಗೋಗ್ಬಿಟ್ಟಿದೆ. ಆಮೇಲೆ ಫರ್ನಿಚರ್ ಅಂತ ತಗೊಳ್ತಾನಲ್ಲ, ಅವನು ಕೂಡ ಮರ ಅಂತ ನೋಡ್ತಾನೆ ಅವನು. ಅದೇ ಅವನಿಗೆ ಬೇರೆ ಹೆಸರು ಕೊಡ್ತಾನೆ, ಬೇರೆ ರೂಪ ನೋಡ್ತಾನೆ ಅವನು. ಹೀಗೆ ಮರ ಅನ್ನೋದು ಮಾತ್ರ ಎಲ್ಲದರಲ್ಲೂ ಅನುಸೃತವಾಗಿದೆ ಅದು. ಅದೇ ಥರನೇ ಈ ಸತ್ಯ ಚಿತ್ತ ಆನಂದ ಅನ್ನೋದು ಕೂಡ ಎಲ್ಲದರಲ್ಲೂ ಅನುಸೃತವಾಗಿದೆ. ಮೊದಲು ಹೇಳಿದ ಮರದಲ್ಲೂ ಕೂಡ ವುಡ್ ಅನ್ನೋದು ಅದರ ಒಂದು ಇನ್ಹೆರೆಂಟ್ ಒಂದು ಕಂಟೆಂಟ್ ಇದೆಯಲ್ಲ, ಆ ವುಡ್ ಅನ್ನೋದು ಚೇಂಜ್ ಆಗಲಿಲ್ಲ, ಅದು ಮಾತ್ರ ಇರ್ತಾ ಇದೆ. ಬಟ್ ಅದಕ್ಕೆ ಇರೋ ಒಂದು ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಇದೆಯಲ್ಲ, ಅದು ಮಾತ್ರ ಎವ್ರಿ ಸ್ಟೇಜ್ ಚೇಂಜ್ ಆಗ್ತಾ ಇದೆ. ಆ ವುಡ್ ಅನ್ನೋದು ಮಾತ್ರ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಕೊನೆ ತನಕ ವುಡನ್ ಫರ್ನಿಚರ್ ಅಂತಾನೆ ಹೇಳ್ತಾನೆ ಕೊನೆಯಲ್ಲಿ. ಹಾಗಾಗಿ ಆ ವುಡ್ ಅನ್ನೋದು ಮಾತ್ರ ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ. ಬಟ್ ಇದು ನಾಮರೂಪ ಮಾತ್ರ ಚೇಂಜ್ ಆಗುತ್ತೆ. ಆ ವುಡ್ ಅಂತ ಅನಿಸ್ಕೊಂಡಾಗ ಎಲ್ಲವೂ ಕೂಡ ಅದರಲ್ಲಿ ಈ ಅಸ್ಥಿ ಭಾತಿ ಪ್ರಿಯಂ ಅನ್ನೋದು ಖಂಡಿತ ಇರ್ತಾನೆ ಇದೆ. ಬಟ್ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತೋರ್ತಾ ಇದೆ. ಹೀಗೆ ನಾಮರೂಪಗಳು ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ ಒಂದೊಂದು ಸ್ಟೇಜಲ್ಲೂ. ಬಟ್ ಅದರಲ್ಲಿ ಏನೋ ಮೇನ್ ಕಂಟೆಂಟ್ ಇದೆಯಲ್ಲ, ಅದು ಮಾತ್ರ ಯಾವಾಗಲೂ ಚೇಂಜ್ ಆಗದೇ ಇರುತ್ತೆ ಅನ್ನೋದಕ್ಕೆ ನಾನು ಈ ದೃಷ್ಟಾಂತ ಕೊಟ್ಟೆ. ಆ ವಿಷಯವನ್ನೇ ಇವರು ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಭಾಗ ಇದೆ, ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ಮಾಡಿ ಈ ವರ್ಣಕ್ಕೆ ಮುಗಿಸೋಣ, ಆಮೇಲೆ ಮುಂದಕ್ಕೆ ತಗೊಂಡು ಹೋಗೋಣ. ಸರಿಯಾಗಿದೆ. ಇದರಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತ ಕೇಳ್ಬೋದು. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗದೆ ಹೋದರೆ. ಹಾಂ 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 ಯುಟಿಲಿಟಿ ಅಥವಾ ಲವಬಲ್ ಅಥವಾ ಅದು ಬೇಕಾದ್ರೆ ಹಾಕೋಬೋದು. ಸೈನ್ಸ್ ರಿಯಾಲಿಟಿ ಕಾಂಪ್ರಹೆನ್ಸಿಬಲ್, ಹೌದು. ಯುಟಿಲಿಟಿ ಹೇಳ್ಬೋದು ಪರವಾಗಿಲ್ಲ. ಒನ್ಲಿ ಲವ್ ಇಟ್, ಕರೆಕ್ಟ್ ಆ ಥರ ಹೇಳ್ಕೊಬೋದು. ಯುಟಿಲಿಟಿ ಅಂತ ಹೇಳ್ಬೋದು, ಸರಿಯಾಗಿರುತ್ತೆ. ಈ ಶ್ಲೋಕ ಒಂದು ಓದ್ಬಿಟ್ಟು ಮುಗಿಸೋಣ. ಅದಕ್ಕೆ ಅದ್ವೈತಾನಂದ ಪೂರ್ಣಾಯ ವ್ಯಾಸಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ.